ओम शांति, ओम शांति, ओम शांति, ओम। ಮನದಲ್ಲಿ ಅಪಾರ ಖುಷಿಯು ನಿನ್ನ ಬಳಿಗೆ ಬಂದೆನಾ.
ओम शांति। पिताश्री शिव बाबा याद है। ಅವ್ಯಕ್ತ ಬಾಪ್ದಾದ ಮುರಳಿಯ ಮೂಲ ದಿನಾಂಕ 31/3/1988. ಇವತ್ತಿನ ದಿನಾಂಕ 3/10/21. आज रूहानी शमा अपने रूहानी परवानों को देख रहे हैं. ಇವತ್ತಿನ ಮಹಾವಾಕ್ಯದಲ್ಲಿ ಬಾಪ್ ದಾದ ನಮ್ಮ ವಾಚ ಕರ್ಮಣ ಇವೆರಡೂ ಶಕ್ತಿಗಳನ್ನು ಜಮಾ ಮಾಡಿಕೊಳ್ಳುವ ಸ್ಕೀಮ್ ಬಗ್ಗೆ ಬಾಬಾ ತಿಳಿಸ್ಕೊಡ್ತಾರೆ. ಲೌಕಿಕದಲ್ಲಿ ಹೇಗೆ ವೆರೈಟಿ ಸ್ಕೀಮ್ಸ್ ಇರ್ತವೆ. ಇನ್ಶೂರೆನ್ಸ್ ಪಾಲಿಸಿ ಸ್ಕೀಮ್ ಇರ್ತದೆ, ಆಮೇಲೆ ಎಜುಕೇಷನ್ ಪಾಲಿಸಿ ಸ್ಕೀಮ್ಗಳಿರ್ತವೆ, ಗಾಡಿಗಳು ಪರ್ಚೇಸ್ ಮಾಡುವಾಗ ಅದಕ್ಕೊಂದು ಸ್ಕೀಮ್ ಇರ್ತದೆ. ಬೇರೆ ಬೇರೆ ಸ್ಕೀಮು ಪ್ರಾಜೆಕ್ಟ್ಸ್ ಹೆಂಗೆ ಹಾಕ್ತಾರೆ ಗೌರ್ಮೆಂಟವರು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ನವರು. ಆ ರೀತಿ ಬಾಬಾ ಇವತ್ತು ಸಂಪಾದನೆಯ ಸ್ಕೀಮನ್ನು ಹೇಳ್ಕೊಡ್ತಾರೆ. ಬಹಳ ಸುಂದರವಾಗಿ ಬಾಬಾ ತಿಳಿಸ್ತಾರೆ. ಈ ದಿನ ಶಿವಬಾಬಾ ಆತ್ಮಿಕ ಜ್ಯೋತಿಯಾಗಿ ಬಂದರೆ, ಶಿವಬಾಬಾ ಯಾವ ರೂಪದಲ್ಲಿ ಬರ್ತಾರೋ ಆ ರೂಪದ ರಸಾನುಭವ ಮಾಡಲು ಅದಕ್ಕೆ ಮ್ಯಾಚ್ ಆಗುವಂಥ ರೂಪವನ್ನು ನಾವು ಧರಿಸ್ಬೇಕು. ಶಿವಬಾಬಾ ತಂದೆಯಾಗಿ ಬಂದಾಗ ನಾವು ಮಗು ಆಗಬೇಕು. ಶಿವಬಾಬಾ ಸದ್ಗುರು ಆಗಿ ಬಂದಾಗ ನಾವು ವಿಧೇಯರಾಗಬೇಕು. ಶಿವಬಾಬಾ ನಮ್ಮ ಮುಂದೆ ಟೀಚರಾಗಿ ಬಂದಾಗ ನಾವು ಗಾಡ್ಲಿ ಸ್ಟೂಡೆಂಟ್ ಆಗಬೇಕು. ಶಿವಬಾಬಾ ಬ್ರಹ್ಮನಾಗಿ ಬಂದಾಗ ನಾವು ಸರಸ್ವತಿಯರಾಗಬೇಕು. ಹಾಗೆ ಇವತ್ತು ಬಾಬಾ ಮಹಾಜ್ಯೋತಿಯಾಗಿ ಬಂದಾರಂದಮೇಲೆ ಆ ಜ್ಯೋತಿಗೆ ನಾವೇನಾಗಬೇಕು ಹೇಳಿ? ಪತಂಗಗಳು. ಮಹಾಜ್ಯೋತಿ ತಮ್ಮ ಆತ್ಮಿಕ ಪತಂಗಗಳನ್ನು ನೋಡ್ತಾ ಇದ್ದಾರೆ. ಎಷ್ಟು ಪ್ರೀತಿಯಿಂದ ನೋಡ್ತಾರೆ. ನಮ್ಮನ್ನು ಪತಂಗ ಅಂತ ಕರಿಬೇಕಾದ್ರೆ ನಮ್ಮೊಳಗೆ ತನ್ನ ಮೇಲೆ ಪ್ರೀತಿ ಬರೋಂಗೆ ಶಿಕ್ಷಣ ನೀಡಿ, ಪ್ರೀತಿ ಪುಟಿಯಂಗೆ ಮಾಡಿ, ನಮ್ಮನ್ನು ಪತಂಗ ಮಾಡಿ ಆತ್ಮಿಕ ಪತಂಗಗಳನ್ನು ಬಾಬಾ ನೋಡ್ತಾ ಇದ್ದಾರೆ. ಚಾರೋ ಓರ್ ಕೆ ಪರವಾನೆ ಶಮಾ ಕೆ ऊपर ಫಿದಾ ಅರ್ಥಾತ್ ಕುರ್ಬಾನ್ ಹೋ ಗಯೆ. ನಾಲ್ಕು ಕಡೆಯಲ್ಲಿರುವಂತಹ ಆತ್ಮಿಕ ಪತಂಗಗಳು ಮಹಾಜ್ಯೋತಿಗೆ ಅರ್ಪಣೆಯಾಗಿ ಬಿಟ್ಟಿವಿ, ಫಿದಾ ಆಗಿಬಿಟ್ಟಿವಿ, ಸಮರ್ಪಿಸಿಕೊಂಡು ಬಿಟ್ಟಿವಿ. ಕುರ್ಬಾನ್ ವ ಫಿದಾ ಹೋನೆ ವಾಲೆ ಅನೇಕ ಪರವಾನೆ ಹೇ. ಮಹಾಜ್ಯೋತಿಗೆ ಅರ್ಪಣೆಯಾಗುವ, ಮಹಾಜ್ಯೋತಿಗೆ ತಮ್ಮನ್ನು ಸಮರ್ಪಿಸಿಕೊಳ್ಳುವ ಪತಂಗಗಳು ನಾವೆಲ್ಲರೂ. ಅಷ್ಟು ಮಕ್ಕಳು ಒಂದಿಲ್ಲ ಒಂದು ರೂಪದಲ್ಲಿ ಶಿವಬಾಬನಿಗೆ ಪತಂಗಗಳೇ. ಅದು ಎಂಥ ಪತಂಗ? ಅರ್ಪಿಸಿಕೊಂಡಿರುವ ಪತಂಗಗಳು. ಆದರೆ ಕುರ್ಬಾನ್ ಹೋನೆ ಕೆ ಬಾದ್ क्षमा में, स्नेह में, क्षमा समान बनने में, कुर्बानी करने में नंबर 1 है. ಅರ್ಪಣೆ ಆಗೋದ್ರಲ್ಲಿ ಎಲ್ಲರೂ ನಂಬರ್ 1. ಆದರೆ ಅರ್ಪಣೆಯಾಗಿ ಪತಂಗ ಸುಟ್ಟು ಪತಂಗನೂ ಜ್ಯೋತಿ ಸಮಾನ ಆಗಿಬಿಡ್ಬೇಕು. ಶಮಾನ ಸ್ನೇಹದಲ್ಲಿ, ಶಿವನ ಸ್ನೇಹದಲ್ಲಿ ನಾವು ಶಿವ ಸಮಾನ ಆಗೋದ್ರಲ್ಲಿ, ಕ್ಷಮಾ ಸಮಾನ ಆಗೋದ್ರಲ್ಲಿ, ಅರ್ಪಣೆಯ ಮಾಡಿದಾಗ ಆಗುವಾಗ ತ್ಯಾಗ ಏನಿದೆಯಲ್ಲ ಅದರಲ್ಲಿ ಮಕ್ಕಳು ನಂಬರ್ 1. ವಾಸ್ತವ में कुर्बान होते ही दिल के स्नेह के कारण. ಶಿವನಿಗೆ ಸ್ವಯಂವನ್ನು ಅರ್ಪಿಸಿಕೊಳ್ಳುವುದೇ ಹೃದಯದ ಸ್ನೇಹದ ಕಾರಣದಿಂದ. ದಿಲ್ ಕಾ ಸ್ನೇಹ और ಸ್ನೇಹ इसमें भी अंतर है. ಹೃದಯದ ಸ್ನೇಹ ಮತ್ತು ಸ್ನೇಹ ಇವೆರಡರಲ್ಲೂ ಅಂತರ ಇದೆ ಅಲ್ವಾ? ಸ್ನೇಹ ಸಭಿ ಕಾ ಹೈ, ಸ್ನೇಹಕ್ಕೆ ಕಾರಣ ಕುರ್ಬಾನ್ ಹುವೆ ಹೈ. ಬಾಬಾ ಹೇಳ್ತಾರೆ ಎಲ್ಲರಿಗೂ ಸ್ನೇಹ ಅಂತ ಇದ್ದೇ. ಸ್ನೇಹದ ಕಾರಣದಿಂದಲೇ ಅರ್ಪಣೆಯಾಗಿದ್ದೀವಿ, ಸ್ನೇಹದ ಕಾರಣದಿಂದಲೇ ನಮಗೆಲ್ಲ ಬಾಬಾ ಪತಂಗ ಅಂತ ಹೆಸರು ಕೊಟ್ಟರು.
ಆದರೆ ಆ ಸ್ನೇಹದಲ್ಲಿ 2 ಲೆವೆಲ್ ಹೇಳ್ತಾರೆ ಬಾಬಾ. ಸ್ನೇಹ, ಹೃದಯದ ಸ್ನೇಹ 2. दिल के स्नेही बाप के दिल की बातों को व दिल की आशाओं को जानते भी हैं. ಹೃದಯದ ಸ್ನೇಹಿ ಯಾರಿದ್ದಾರೋ ಅವರ ಫಸ್ಟ್ ನಿಶಾನೆ ಏನು? ಸ್ನೇಹ ಇರೋದ್ರಿಂದ ಓಕೆ ನಾವೆಲ್ಲ ಅರ್ಪಣೆ ಆಗಿವೆ. ಅದು ಹೃದಯದ ಸ್ನೇಹಿಗಳ ಅಥವಾ ಸ್ನೇಹಿಗಳಾಗಿ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕಲ್ಲ. ಹೃದಯದ ಸ್ನೇಹಿಗಳು ಅಂದರೆ ಬಾಬಾ ಹೇಳ್ತಾರೆ, ಶುಭಾಬರವರ ಹೃದಯದ ಮಾತುಗಳನ್ನು ದಿಲ್ ಕಿ ಆಶಾओं को जानते भी है और पूर्ण करते हैं. ಬಾಬನ ಹೃದಯದ ಆಸೆಗಳನ್ನು ತಿಳಿದುಕೊಳ್ಳುವವರು ಹೃದಯದ ಸ್ನೇಹಿಗಳು. ಬಾಬನ ಹೃದಯದ ಮಾತುಗಳನ್ನು, ಬಾಬನ ಹೃದಯದ ಆಸೆಗಳನ್ನು ತಿಳಿದುಕೊಳ್ಳುವವರು ಮತ್ತು ಪೂರ್ಣ ಮಾಡುವವರು, ಇದು ಹೃದಯದ ಸ್ನೇಹಿಗಳ ಲಕ್ಷಣ. ಬಾಬಾ ಈ ಆಸೆ ಇಟ್ಟಾರ, ನಾನು ಇದನ್ನು ಮಾಡಿ ತೋರಿಸ್ತೀನಿ. ಬಾಬಾ ತನ್ನ ಹೃದಯದಲ್ಲಿ ಮಾತಿಟ್ಕೊಂಡಾರ, ನಾನು ಅದನ್ನು ಪರಿಪೂರ್ಣ ಮಾಡಿ ತೋರಿಸ್ತೀನಿ. ದಿಲ್ ಕೆ ಸ್ನೇಹಿ ದಿಲ್ ಕಿ ಆಶಯ ಪೂರ್ಣ ಕರ್ನೆ ವಾಲೆ ಹೇ. ಈ ರೀತಿ ಹೃದಯದ ಸ್ನೇಹಿ ಮಕ್ಕಳು ತಂದೆಯ ಹೃದಯದ ಆಸೆಗಳನ್ನು ಪೂರ್ಣ ಮಾಡುವವರಾಗಿರ್ತಾರೆ. ಎಷ್ಟೋ ಮುರಳಿಯಲ್ಲಿ ಬಾಬಾ ಹೇಳ್ತಾ ಇರ್ತಾನೆ, ದಿಲ್ ಕಿ ಬಾತ್ ದಿಲ್ ಆರಾಮ್ ಜಾನ್ ಸಕ್ತಾ ಹೈ, ದಿಲ್ ಕಿ ಬಾತ್ ದಿಲ್ ತಕ್ ಪਹੁಂಚ್ತಾ ಹೈ. ಹಾಗೆ ಹೃದಯದಿಂದ ಸ್ನೇಹ ಮಾಡೋರಿಗೆ ತಂದೆಯದ ಹೃದಯದ ಒಳಗಿನ ಆಸೆಯನ್ನು ಪೂರ್ಣ ಮಾಡಬೇಕು ಎನ್ನೋ ಹುಮ್ಮಸ್ಸಿನಲ್ಲಿರ್ತಾರೆ, ಪೂರ್ಣ ಮಾಡುತ್ತಾರೆ. ನೆಕ್ಸ್ಟ್, दिल के स्नेही अर्थात जो बाप के दिल ने कहा वो बच्चों के दिल में समाया. ಹೃದಯದ ಸ್ನೇಹಿಗಳಂದರೆ ಬಾಬಾ ಏನು ಒಂದು ಹೃದಯದಿಂದ ಹೇಳ್ತಾರೋ ಅದು ಮಕ್ಕಳ ಹೃದಯದಲ್ಲಿ ಸಮಾವೇಶ ಆಗಿಬಿಡಬೇಕು. ಇದು ದಿಲ್ ಕೆ ಸ್ನೇಹಿಗಳ ಲಕ್ಷಣ. ಬಾಬಾ ಏನೋ ಹೇಳ್ತಾರೆ ಅದು ಆಗ್ತದಾ, ಬಾಬನ ಮುಂದೆ ಹೂ ಅನ್ನೋದು ಆಮೇಲೆ ಎಲ್ಲ ಆಗ್ತದೆ, ಎಷ್ಟಾಕೈತೆ ಅಷ್ಟು ಮಾಡಿದ್ರೆ ಆತು ಬಿಡು ಅನ್ನೋರು ಹೃದಯದ ಸ್ನೇಹಿಗಳಲ್ಲ. ಬಾಬಾ ಹೇಳ್ಯಾರ, ಬಾಬಾ ಹೇಳಿದ್ದನ್ನು ಹೃದಯದೊಳಗೆ ಸಮಾವೇಶ ಮಾಡ್ಕೊಂಡು ಬಿಡಬೇಕು. ಬಾಬನ ಹೃದಯದ ಮಾತುಗಳು ಬಾಬಾ ಏನು ಹೇಳ್ತಾರೋ ಅದನ್ನು ನಮ್ಮ ಹೃದಯದವರೆಗೂ ತಟ್ಕೋಬೇಕಾದ್ರೆ ಒಳಗೆ ಧರಿಸ್ಬೇಕು. ಅವ್ರ ಹೃದಯದ ಸ್ನೇಹಿಗಳು. ಬಾಬಾ ಹೇಳ್ತಾರೆ, ಜೋ ದಿಲ್ ಮೇ ಸಮಾಯ ವ ಕರ್ಮ ಮೇ ಸ್ವತಃ ಹಿ ಹೋಗ. ಯಾವುದು ನಮ್ಮ ಹೃದಯದ ತುಂಬಿರ್ತದೋ ಅದು ನಮ್ಮ ಕರ್ಮದಲ್ಲಿ ಆಟೋಮೆಟಿಕ್ಲಿ ಪ್ರೊಜೆಕ್ಟ್ ಆಗ್ತದೆ, ಕರ್ಮದಲ್ಲಿ ಕಾಣ್ತದೆ. ಹೃದಯದಲ್ಲಿ ತುಂಬಿರೋದು ಕರ್ಮದಲ್ಲಿ ತಂದುಬಿಡ್ತಾರೆ ಹೃದಯದ ಸ್ನೇಹಿ ಮಕ್ಕಳು. ದಿಲ್ ಕೆ ಸ್ನೇಹಿ, ಇದು ಹೃದಯದ ಸ್ನೇಹಿಗಳ ಲಕ್ಷಣ. ಇನ್ನು ನೆಕ್ಸ್ಟ್, ಸ್ನೇಹಿ ಮಕ್ಕಳ ಚಿಹ್ನೆ ಏನು? ಸ್ನೇಹಿ ಆತ್ಮಾओं के कुछ दिल में समाता कुछ दिमाग में समाता. ಸ್ನೇಹಿ ಆತ್ಮಗಳ ಚಿಹ್ನೆ ಏನಪ್ಪ ಅಂದರೆ ಅವ್ರ ಹೃದಯದ ಸ್ನೇಹಿಗಳೇನಲ್ಲ, ಆದರೆ ಸ್ನೇಹಿಗಳು. ಬಾಬನ ಮಾತುಗಳು ಕರೆಕ್ಟ್ ಅನ್ನಿಸ್ತದೆ ಅವ್ರಿಗೆ, ಆದರೆ ಕೆಲವೊಂದು ಹೃದಯದವರೆಗೂ ಸಮಾವೇಶ ಮಾಡಿ ತಲೆಗೆ ತೊಗೊಂಡು ಭಾಳ ಹೃದಯದಿಂದ ಪ್ರೀತಿಯಿಂದ ಮಾಡ್ತಾರೆ. ಕೆಲವೊಂದು ಬಾಬನ ಮಾತುಗಳನ್ನು ದಿಮಾಗದಲ್ಲಿ ಬುದ್ಧಿಯಲ್ಲಿ ಅಷ್ಟೇ ಇಟ್ಕೊತಾರೆ. ದಿಲ್ನಲ್ಲಿ ಯಾವ್ದು ಸಮಾವೇಶ ಮಾಡ್ತಾರೋ ಸ್ನೇಹಿ ಮಕ್ಕಳು ಆ ಮಾತುಗಳನ್ನೆಲ್ಲ ಕರ್ಮ ಮೇಲೆ ಆತೆ ಹೇ. ಸ್ನೇಹಿ ಮಕ್ಕಳು ಇನ್ನು ಕೆಲವೊಂದು ದಿಮಾಗದಲ್ಲಿ ಇಟ್ಕೊಂಡಿರ್ತಾರಲ್ಲ ಬಾಬನ ಆಸೆಗಳು ಪೂರ್ಣ ಮಾಡಬೇಕಂತ, ದಿಮಾಗದಲ್ಲಿ ಏನು समाता है उसमें सोच चलता है कि कर सकेंगे वा नहीं. ये ಮಾಡ್ಲಿಕ್ಕೆ ಆಗ್ತದೋ ಆಗಲ್ವೋ, करना तो है, समय पर हो ही जाएगा, ನೋಡೋಣ ಸಮಯ ಅನುಸಾರ ಆಗ್ಬೋದು, ಮಾಡಬೇಕಲ್ಲ, ಮತ್ತು ಬಾಬಾ ಇಟ್ಕೊ ಹೇಳ್ಯಾರ ಅಂದಮೇಲೆ ಹೆಂಗಾರ ಮಾಡಬೇಕು ಅಂಥೇಳಿ ಏನೋ ಒಂದು ಕ್ವಶನ್ಸ್ ಅವ್ರಿಗೆ, ಡೌಟ್, ಮಾಡೋಕ್ಕಾಗ್ತದೋ ಇಲ್ವೋ, ಮಾಡೋ ಅವಶ್ಯಕತೆ ಐತೆ ಇಲ್ಲೋ, ಮಾಡ್ತೀನೋ ಇಲ್ಲೋ. ಯಾಕೆಂದರೆ ತಾರ್ಕಿಕವಾಗಿ ಯೋಚನೆ ಮಾಡ್ತಾರೆ. ಹೃದಯ ಸ್ನೇಹದಿಂದ ಯೋಚನೆ ಮಾಡೋ ಕಾರಣ ಸ್ನೇಹದಲ್ಲಿ ಏನು ಬೇಕದನ್ನು ಸಾಧಿಸ್ಬೋದು, ಆದರೆ ದಿಮಾಗ್ನಲ್ಲಿರುವ ಕಾರಣ ತಾರ್ಕಿಕವಾಗಿ ಯೋಚನೆ ಮಾಡ್ತಾರೆ. ऐसे सोच चलने के कारण सोच तक ही रह जाता है, कर्म तक नहीं आता है.
ಹಿಂಗೆ ಮಾಡ್ಬೇಕು ಅಂದ್ಕೊಂಡೀನಿ, ಬಾಬಾ ಹಿಂಗೆ ಹೇಳ್ಯಾರ ಮಾಡಬೇಕು, ನೋಡೋಣ ಮುಂದೆ ಆದಮೇಲೆ ಆಗೋಣ ಅಂತೇನೋ ಒಂದಿಷ್ಟು ಯೋಚನೆ ಮಾಡಿದರೆ ಆ ಯೋಚನೆಗಳು ಯೋಚನೆಯಾಗೇ ಉಳಿತವೆ. ಎಲ್ಲನೂ ಸರ್ವಿಸಿನ ಪ್ಲಾನು, ಸ್ವಪರಿವರ್ತನೆ ಪ್ಲಾನು, ಶುಭಾಬನ ಆಸೆಗಳು, ಎಲ್ಲ ಚಿಂತನೆಗಳು ಚಿಂತನೆಯವ್ರಿಗೆ ಅಷ್ಟೇ ಉಳಿತದೆ, ಕರ್ಮದಲ್ಲಿ ಬರುವುದೇ ಇಲ್ಲ. ಯಾಕೆಂದ್ರೆ ಅವ್ರು ದಿಮಾಗದಲ್ಲಿ ಇಟ್ಕೊಂಡಾರ ಆ ಮಾತುಗಳನ್ನು. ಕರ್ಮದಲ್ಲಿ ಬರಬೇಕಾದ್ರೆ ಮಾತುಗಳನ್ನು ಎಲ್ಲಿ ಇಟ್ಕೋಬೇಕು? ಬಾಬನ ಆಸೆಗಳನ್ನು ಹೃದಯದಲ್ಲಿ ಇಟ್ಕೋಬೇಕು. ಹೃದಯದಲ್ಲಿ ಯಾರು ಇಟ್ಕೊತಾರೆ? ದಿಲ್ ಕೆ ಸ್ನೇಹಿ. ಇದು ಡಿಫ್ರೆನ್ಸ್ ದಿಲ್ ಕೆ ಸ್ನೇಹಿ ಮತ್ತು ಸ್ನೇಹಿ ಮಕ್ಕಳದು. आज बाप दादा देख रहे थे कि कुर्बान जाने वाले तो सभी हैं, अगर कुर्बान नहीं जाते तो ब्राह्मण नहीं कहलाते. ಬಾಬಾ ತಿಳಿಸ್ತಿದ್ರೆ ಎಲ್ಲರೂ ಕುರ್ಬಾನ್ ಆಗೋ ಮಕ್ಕಳೇ, ಅರ್ಪಣೆ ಆಗೋ ಪತಂಗಗಳೇ. ನಾವು ಅರ್ಪಣೆ ಆಗೋ ಪತಂಗಗಳನ್ಲಿಕ್ಕೆ ಪ್ರೂಫ್ ಏನಂದರೆ ಬಾಬಾ ಹೇಳ್ತಾರೆ ನಾವು ಬ್ರಾಹ್ಮಣರು. ನಾವು ಅರ್ಪಣೆನೇ ಆಗಿದ್ದಿಲ್ಲ ಅಂದ್ರೆ ನಾವು ಬ್ರಾಹ್ಮಣರು ಆಗ್ತಾನೇ ಇರಲಿಲ್ಲ. लेकिन बाप के स्नेह के पीछे जो बाप ने कहा वह करने के लिए कुर्बानी करनी पड़ती है. अर्थात अपनापन, चाहे अपनेपन में अभिमान हो व कमज़ोरी हो, दोनों को त्याग करना पड़ता है. इसको कहते हैं कुर्बानी. कुर्बान होने वाले बहुत है, लेकिन कुर्बानी करने के लिए हिम्मत वाले नंबर 1 है. ಎಷ್ಟು ಸೂಕ್ಷ್ಮ ಡಿಫ್ರೆನ್ಸ್ ಬಾಬಾ ತಿಳಿಸಿ ಹೇಳ್ತಾರೆ. ಅರ್ಪಣೆ ಎಲ್ಲರೂ ಆಗ್ತೀವಿ. ಅರ್ಪಣೆ ಆದಮೇಲೆ ಆ ಅರ್ಪಣೆಯನ್ನು ಸಸ್ಟೇನ್ ಮಾಡಲಿಕ್ಕೆ ಕೆಲವೊಮ್ಮೆ ತ್ಯಾಗ ಮಾಡಬೇಕಾಗ್ತದೆ, ಮಾಡಲೇಬೇಕಾಗ್ತದೆ. ಕೆಲವೊಮ್ಮೆ ಅರ್ಪಣೆ ಆದಮೇಲೆ ನಾವು ತ್ಯಾಗ ಮಾಡಲೇಬೇಕಾಗ್ತದೆ. ಏನು ತ್ಯಾಗ ಮಾಡಬೇಕಂದ್ರೆ ನಮ್ಮದು ಅಂತ ಹಿಡ್ಕೊಂಡು ಕುಂತಿರ್ತೀವಿ. ಕಂಫರ್ಟ್, ಲಕ್ಸರಿಯಸ್ ಲೈಫೇ ನನ್ನದು, ನನಗೆ ಈ ರೀತಿ ಆರಾಮ್ ಪಸಂದಿರೋದೇ ನನ್ನ ಜೀವನ, ಆಲಸ್ಯದಲ್ಲಿರೋದೇ ನನ್ನ ಜೀವನ, ಕ್ರೋಧವೇ ನನ್ನ ಜೀವನ, ನನ್ನ ಮಾತೆ ಎಲ್ಲರೂ ಕೇಳಬೇಕು, ಇದೇ ನನ್ನ ಜೀವನ. ಅಪ್ಪನ ಇರ್ತಾವೆ ಹಳೆ ಸಂಸ್ಕಾರದ್ದು. ಅದು ಯಾರು ಸಂಪೂರ್ಣ ಅರ್ಪಣೆ ದಿಲ್ಕಾ ಸ್ನೇಹಿಗಳಿದ್ದಾರೋ, ಅರ್ಪಣೆ ಆಗಿರ್ತಾರೋ, ಅರ್ಪಣೆ ಆದಾಗ ಅಪ್ಪನ ಬಿಡಬೇಕು ಆ ಹಳೆ ಸಂಸ್ಕಾರಗಳನ್ನು. ಆ ಹಳೆ ಸಂಸ್ಕಾರದಲ್ಲಿ ನನ್ನತನವನ್ನು ಬೆರೆಸ್ಕೊಂಡು ಬಿಟ್ಟಿವಿ. ನಾವು ಇಷ್ಟು ವರ್ಷ ಹಿಂಗೆ ಇದ್ವಿ ಲೌಕಿಕದಲ್ಲೂ, ಇಲ್ಲಿ ಬಂದ ಮೇಲೂ ಹಿಂಗೆ ಇರ್ತೀವಿ ಅಂತೇನೈತಲ್ಲ, ಅದನ್ನು ತ್ಯಾಗ ಮಾಡಬೇಕಾಗ್ತದೆ. ಅಭಿಮಾನ ಇರ್ಬೋದು ಅಥವಾ ದುರ್ಬಲತೆ ಇರ್ಬೋದು, ಎರಡನ್ನೂ ತ್ಯಾಗ ಮಾಡಬೇಕಾಗ್ತದೆ. ಆಪ್ಷನ್ ಎಲ್ಲ, ತ್ಯಾಗ ಮಾಡಲೇಬೇಕಾಗ್ತದೆ. ಅಭಿಮಾನವನ್ನು, ನಮ್ಮ ದುರ್ಬಲತೆಯನ್ನು. ಇದಕ್ಕೆ ತ್ಯಾಗ, ಸ್ಯಾಕ್ರಿಫೈಸ್ ಅಂತ ಕರೆಯಲಾಗ್ತದೆ. कुर्बानी होने वाले बहुत है, लेकिन कुर्बानी करने के लिए हिम्मत वाले नंबर 1 है. ಅರ್ಪಣೆ ಆಗೋರು ಭಾಳಷ್ಟು ಜನ ಅರ್ಪಣೆ ಆದಮೇಲೆ ತ್ಯಾಗ ಮಾಡಬೇಕಲ್ಲ, ಆ ತ್ಯಾಗಕ್ಕಾಗಿ ಮಾಡಬೇಕಾದ ಸಾಹಸದಲ್ಲಿ ನಂಬರ್ 1. ಲೌಕಿಕದಲ್ಲಿ ಯಾರನ್ನೋ ಪ್ರೀತಿಸಿ ಅರ್ಪಣೆ ಆಗಿಬಿಡ್ತಾರೆ, ಮ್ಯಾರೇಜು ಆಗ್ತಾರೆ, ಆದರೆ ಭಾಳ ದಿನ ಲೈಫ್ ನಡೆಯಂಗಿಲ್ಲ. ಯಾಕೆಂದರೆ ಅವ್ರ ಸಂಸ್ಕಾರ ಅಡ್ಜಸ್ಟ್ ಆಗಲಿಕ್ಕೆ ಏನು ತ್ಯಾಗ ಮಾಡಬೇಕಾಕೈತಲ್ಲ, ಇಬ್ಬರದ್ದು ಹೊಂದ್ಕೊಂಡು ಹೋಗಕ್ಕೆ. ನಮ್ಮ ಮನೆಗೆ ಹಿಂಗಿದ್ದೆ ಅದಕ್ಕೆ ನಾ ಅಡ್ಜಸ್ಟ್ ಆಗಂಗಿಲ್ಲ ಅಂತಂದ್ಬಿಟ್ರೆ, ಸೊ ದ್ಯಾಟ್ ಅಡ್ಜಸ್ಟ್ಮೆಂಟ್, ದ್ಯಾಟ್ ಅಂಡರ್ಸ್ಟ್ಯಾಂಡಿಂಗ್, ಆ ತ್ಯಾಗ ಸ್ಯಾಕ್ರಿಫೈಸ್ ಅಂತ ಕರೆಯಲಾಗ್ತದೆ. ಆ ಅರ್ಪಣಾ ಭಾವದ ಅರ್ಪಣೆ ಆದಮೇಲೆ ನಾವು ಏನು ತ್ಯಾಗ ಮಾಡಬೇಕು, ಅದಕ್ಕೆ ಬೇಕು ಸಾಹಸ. ಆ ಸಾಹಸದಲ್ಲಿ ಮಕ್ಕಳು ನಂಬರ್ 1 ಇದ್ದಾರೆ. ಯಾಕೆಂದರೆ ಇಷ್ಟು ವರ್ಷದಿಂದ ನಮ್ಮ ಜೊತೆಗಿರುವಂತಹ, ನಮ್ಮ ಕಂಫರ್ಟ್ ಝೋನ್ ಮಾಡ್ಕೊಂಡಿರುವಂತಹ ಸಂಸ್ಕಾರಗಳನ್ನು ಬಿಡಬೇಕಾದ್ರೆ ಸಾಹಸ ಬೇಕಲ್ಲ. आज बाप दादा सिर्फ 1 मास की रिज़ल्ट देख रहे थे. ಇವತ್ತು ಬಾಪ್ ದಾದಾ ಕೇವಲ 1 ತಿಂಗಳದ ರಿಸಲ್ಟನ್ನು ನೋಡ್ತಾ ಇದ್ದಾರೆ. इस सीज़न में विशेष बाप दादा ने बाप समान बनने का भिन्न भिन्न रूप से कितने बार इशारा दिया है. ಈ ಸೀಸನ್ ತುಂಬ ಬಾಬಾ 88ರಲ್ಲಿ ನುಡಿಸಿರೋ ಮಹಾವಾಕ್ಯ, ಪ್ರತಿ ಮುರಳಿಯಲ್ಲೂ ಬಾಪ್ ಸಮಾನಾಗ್ರಿ, ಬಾಪ್ ಸಮಾನಾಗ್ರಿ, ಬಾಪ್ ಸಮಾನಾಗ್ರಿ. ಅಲ್ಲಲ್ಲಿ ಬಾಬಾ ಇಶಾರ, ಚಿಹ್ನೆಗಳನ್ನು, ನಮಗೆ ಗಮನಗಳನ್ನು ಸೆಳೆದಿದ್ದಾರೆ ಬಾಬಾ. ಬಾಪ್ ದಾದಾ ಕಿ ವಿಶೇಷ ಯಹಿ ದಿಲ್ ಕಿ ಶ್ರೇಷ್ಠ ಆಶಾ ಹೇ. ಬಾಪ್ ದಾದರವರ ವಿಶೇಷವಾಗಿ ಹೃದಯದ ಶ್ರೇಷ್ಠ ಆಸೆ ಇದೆ. ಆದ್ದರಿಂದ ಮಕ್ಕಳಿಗೆ ಇದೇ ಬಾಬಾ ವಾರ್ನಿಂಗ್ ಕೊಟ್ಟಿದ್ದಾರೆ, ಬಾಪ್ ಸಮಾನಾಗ್ರಿ. ಇತನಾ ಖಜಾನಾ ಮಿಲಾ, वरदान मिले, वरदान के लिए भाग भाग कर आए. बाप को भी खुशी है कि बच्चे स्नेह से मिलने आते हैं, वरदान ले खुश होते हैं. लेकिन बाप के दिल की आशा पूर्ण करने वाले कौन? ಎಷ್ಟು ಬಾಬನಿಂದ ಖಜಾನೆ ಸಿಗ್ತದೆ, ವರದಾನ ಸಿಗ್ತದೆ ಅಂತ ಖುಷಿಯಿಂದ ಓಡೋಗ್ತೀವಿ. ಪ್ರತಿಯೊಬ್ಬರಿಗೂ ಪರ್ಸ್ನಲ್ ವರದಾನ ಸಿಗ್ತದೆ, ಪ್ರತಿಯೊಬ್ಬರಿಗೂ ಪರ್ಸ್ನಲ್ ಬಾಬಾ ದೃಷ್ಟಿ ಕೊಡ್ತಾರೆ.
ದೃಷ್ಟಿ ತಗೊಂಡು ಶಕ್ತಿ ಸಿಗ್ತದೆ. ಮಿಲನದಲ್ಲಿ ಸ್ನೇಹವನ್ನು ಅನುಭವ ಮಾಡ್ತೀವಿ ಬಾಬಂದು. ಪ್ರಾಕ್ಟಿಕಲ್ ವರದಾನದಿಂದಂತೂ ಅತೀಂದ್ರಿಯ ಖುಷಿ ಆಗ್ತದೆ. ಮಿಲನ ಮಾಡಿ ಎಷ್ಟು ಖುಷಿ ಪಡ್ತಾರೆ ಮಕ್ಕಳು. ಹಾಂ, ಮಕ್ಕಳಿಗೆ ವರದಾನ ಖಜಾನೆ ಸಿಕ್ತು, ಮಿಲನ ಸಿಕ್ತು ಅಂತ ಖುಷಿ ಆಯಿತು. ಅವನಿಂದೇನು ಪಡ್ಕೋಬೇಕೋ ಪಡ್ಕೊಂಡ್ವಿ. ಆದರೆ ಬಾಬನ ಪ್ರಶ್ನೆ ಏನು? ನನ್ನ ಹೃದಯದ ಆಸೆಯನ್ನು ಪೂರ್ಣ ಮಾಡೋರು ಯಾರಪ್ಪ? जो बाप ने सुना है उसको कर्म में कहाँ तक लाया? ಬಾಬಾ ಏನು ಹೇಳ್ಕೊಟ್ಟಾರೋ ಜ್ಞಾನದ ಮಾತುಗಳನ್ನು, ತಂದೆ ಸಮಾನ ಆಗ್ರಿ ಅನ್ನೋ ಇಶಾರನ್ನು, ಅದನ್ನು ಕರ್ಮದವ್ರಿಗೆ ಎಷ್ಟು ಪ್ರಾಕ್ಟಿಕಲ್ ತಂದಿದ್ದೀವಿ? 1 ತಿಂಗಳದ ಬಾಬಾ ರಿಸಲ್ಟ್ ಚೆಕ್ ಮಾಡ್ತಾರೆ. ಇಡೀ ವರ್ಷ ಏನು ಬಾಬಾ ಸಮಾನ ಆಗಂತ. ಈಗ 1 ತಿಂಗಳದಿಂದ ಮಕ್ಕಳು ಹೆಂಗಿದ್ದಾರೆ ಬಾಬಾ ಚೆಕ್ ಮಾಡ್ತಾರೆ. ಮನಸ ವಾಚ ಕರ್ಮಣ तीनों ही रिजल्ट कहाँ तक समझते हो? ಮನಸ ವಾಚ ಕರ್ಮಣ ಮೂರಲ್ಲೂ ಎಷ್ಟೈತಪ್ಪ ರಿಸಲ್ಟು? ಯಾವ ಪಾಯಿಂಟ್ನಲ್ಲಿ? ಬಾಪ್ ಸಮಾನ್. ಶಕ್ತಿಶಾಲಿ ಮನಸ ಸಂಬಂಧ ಸಂಪರ್ಕ ಮೇ ಕहाँ तक आई है? ಶಕ್ತಿಶಾಲಿ ಮನಸ ಸಂಬಂಧ ಸಂಪರ್ಕದವರೆಗೂ ಎಷ್ಟರ ಮಟ್ಟಿಗೆ ಅದು ಪ್ರಾಕ್ಟಿಕಲಾಗಿ ಕಾಣ್ತಾ ಇದೆ. ಒಳಗಿರುವ ಶಕ್ತಿಶಾಲಿ ಮನಸ್ಸು ಸಂಬಂಧ ಸಂಪರ್ಕದಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕಲ್ಲ. ನನ್ನ ಮನಸ್ಸಿನ ಶಕ್ತಿಯ ಮೆಷರ್ಮೆಂಟ್ ಪ್ಯಾರಾಮೀಟರ್ ಕಾಣಬೇಕಲ್ಲ. ಎಷ್ಟು ಶಕ್ತಿಶಾಲಿ ಇದೆ ಒಳಗನ್ನೋದು ಸಂಬಂಧ ಸಂಪರ್ಕದವ್ರಿಗೆ ಎಲ್ಲಿವರೆಗೂ ತಂದಿರಿ ಅಂತ ಬಾಬಾ ಕೇಳ್ತಾರೆ. ಸಿರ್ಫ್ ಅಪ್ನೆ ಆಪ್ ಬೈಟ್ ಮನನ್ ಕಿಯಾ यह स्व उन्नति के लिए बहुत अच्छा है और करना भी है. ಹಾಂ, ನನ್ನ ಪಾಡಿಗೆ ನಾನು ಜ್ಞಾನರತ್ನವನ್ನು ಮನನ ಮಾಡಿದೆ, ಜ್ಞಾನರತ್ನಗಳನ್ನು ರಿಸರ್ಚ್ ಮಾಡಿದೆ, ಯಾವುದೋ ಒಂದು ಸೋಮನ ಬಾರಿ ಬರದೆ ಯಾವುದೋ ಒಂದು ಸೋಮನ ಬಾರಿ ಅನುಭವ ಮಾಡಿದೆ. ಹಾಂ, ಇದು ಒಳ್ಳೆಯದು. ನಿಮ್ಮ ಮನಸ್ಸು ಶಕ್ತಿಶಾಲಿ ಮಾಡ್ಕೊಳ್ಳಿಕ್ಕೆ ಓಕೆ, ನೀವು ಸ್ವ ಉನ್ನತಿ ಮಾಡಿದ್ರಿ, ನಿಮ್ಮ ಸ್ವ ಉನ್ನತಿಗೋಸ್ಕರ ನೀವು ಸಮಯ ಕೊಟ್ರಿ, ಇದು ಕರೆಕ್ಟ್ ಮತ್ತು ಮಾಡಲೇಬೇಕು. ಇದು ಒಳ್ಳೆಯದು ಹೌದು, ಮಾಡಲೇಬೇಕು. ಆದರೆ जिन श्रेष्ठ आत्माओं की श्रेष्ठ मनसा अर्थात संकल्प शक्तिशाली है, शुभ भावना शुभ कामना वाला है. ಯಾವ ಶ್ರೇಷ್ಠ ಆತ್ಮಗಳ ಶ್ರೇಷ್ಠ ಮನಸ ಅರ್ಥಾತ್ ಸಂಕಲ್ಪ ಶಕ್ತಿಶಾಲಿ ಇದೆಯೋ, ಸಂಕಲ್ಪ ಶುಭ ಭಾವನೆ ಶುಭ ಕಾಮನೆಯಾಗಿದೆಯೋ, ನನ್ನ ಮನಸ್ಸು ಒಳ್ಳೆ ಶಕ್ತಿಶಾಲಿ ಇದೆಯಾ, ನನ್ನ ಪ್ರತಿ ಸಂಕಲ್ಪ ಶಕ್ತಿಶಾಲಿ ಇದೆಯಾ, ಶುಭ ಭಾವನೆ ಶುಭ ಕಾಮನೆಯನ್ನು ತುಂಬಿದೆಯಾ, ಅವ್ರ ಶ್ರೇಷ್ಠಾತ್ಮಗಳು. ಅವ್ರದ್ದು ನಂದು ಶಕ್ತಿಶಾಲಿ ಸಂಕಲ್ಪ ಶಕ್ತಿಶಾಲಿ ಮನಸ್ಸು ಐತೋ ಇಲ್ವೋ ಕಂಡು ಹಿಡಿದು ಹೆಂಗೆ? ಮನಸಾ ಶಕ್ತಿ ಕಾ ದರ್ಪಣ ಕ್ಯಾ ಹೈ? ನಮ್ಮ ಮನಸ್ಸಿನ ಶಕ್ತಿ ರೆಫ್ಲೆಕ್ಟ್ ಆಗೋ ದರ್ಪಣ ಯಾವುದು? ನನ್ನ ಮನಸ್ಸು ಹೇಗಿದೆ ಅಂತ ಎಲ್ಲರಿಗೂ ಕಾಣುವಂತಹ ಕನ್ನಡಿ ಯಾವುದು? ದರ್ಪಣ ಹೇ ಬೋಲ್ ಆರ್ ಕರ್ಮ. ನಮ್ಮ ಮನಸ್ಸು ಮರ್ಜ್, ಮನಸ್ಸಿನಾಗ ಏನು ನಡೀತಾ ಇದೆ ಅನ್ನೋದು ಕಾಣೋದು ನಮ್ಮ ಕರ್ಮ ಮತ್ತು ಮಾತಿನಲ್ಲಿ ಇಮರ್ಜ್ ಆಗ್ತದೆ. ಮನಸಾ ಶಕ್ತಿಯ ದರ್ಪಣವೇ ಕರ್ಮ ಮತ್ತು ಮಾತು. चाहे अज्ञानी आत्माएं चाहे ज्ञानी आत्माएं, दोनों के संबंध संपर्क में बोल और कर्म ही दर्पण है. ಅಜ್ಞಾನಿ ಆತ್ಮಗಳಿರ್ಬೋದು, ಜ್ಞಾನಿ ಆತ್ಮಗಳಿರ್ಬೋದು, ಎಲ್ಲರಿಗೂ ಮನಸ್ಸಿನ ದರ್ಪಣ ಕರ್ಮ ಮತ್ತು ಮಾತು. ನಾವು ಅಜ್ಞಾನಿ ಆತ್ಮಗಳ ಸಂಪರ್ಕದಲ್ಲಿ ಬರ್ತಿರ್ಬೋದು, ಜ್ಞಾನಿ ಆತ್ಮಗಳ ಸಂಪರ್ಕದಲ್ಲಿ ಬರ್ತಿರ್ಬೋದು. ನಮ್ಮ ಕರ್ಮ ಮತ್ತು ಮಾತಿನಿಂದ ನಮ್ಮ ಮನಸ್ಸನ್ನು ನಾವೇ ರಿಫ್ಲೆಕ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಮಾತೇ ಹೇಳ್ತದೆ ಇವ್ರು ವೀಕ್ ಮನಸ್ಸಿನವರು, ನಮ್ಮ ಕರ್ಮವೇ ಹೇಳ್ತದೆ ಏನು ಶಕ್ತಿಶಾಲಿ ಮನಸ್ಸಪ್ಪ ಇವ್ರದ್ದು, ಕಾಣ್ತದೆ ನಮ್ಮ ಮನಸ್ಸದರಲ್ಲಿ. ಹೆಂಗೆ ಕಂಡುಹಿಡಿಯೋದು? अगर बोल और कर्म शुभ भावना व शुभ कामना वाले नहीं हैं तो मनसा का प्रत्यक्ष रूप कैसे समझ में आएगा? ಬಾಬಾ ಹೇಳ್ತಾರೆ, ನಮ್ಮ ಮಾತಿನಲ್ಲಿ ಕರ್ಮದಲ್ಲಿ ಒಂಚೂರು ಶುಭ ಭಾವನೆ ಶುಭ ಕಾಮನೆ ಇಲ್ಲ. ಬರೀ ಬೆಳಗ್ಗಿಂದ ಒದರಾಡೋದು. ಕರ್ಮ ಅಂತೂ ಎಲ್ಲ ಅರ್ಧಂಬರ್ಧ ಕರ್ಮ ಮಾಡೋದು. ಮತ್ತು ಮೇಲೆ ನಾವು ಒಳಗೆ ಮನಸ್ಸು ಭಾಳ ಶಕ್ತಿಶಾಲಿ ಅದೀನಿ. ಮನಸ್ಸು ಒಳಗೆ ಭಾಳ ಶಕ್ತಿಶಾಲಿ ಐತಂದರೆ ಅದು ಪ್ರತ್ಯಕ್ಷ ಸ್ವರೂಪದಲ್ಲಿ ಕಾಣಬೇಕಲ್ಲ. ಮಾತು ಕರ್ಮದಲ್ಲಿ ಶುಭ ಭಾವನೆ ಶುಭ ಕಾಮನೆ ಇಲ್ಲ ಅಂದಮೇಲೆ ಮನಸ್ಸು ಶಕ್ತಿಶಾಲಿಯ ಪ್ರತ್ಯಕ್ಷ ಸ್ವರೂಪ ಕಂಡಂಗೆ ಆಗಲಿಲ್ಲ. ಒಳಗೆ ಮನಸ್ಸು ಶಕ್ತಿಶಾಲಿ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಮಾತು ಕರ್ಮದಲ್ಲಿ ಶುಭ ಭಾವನೆ ಇಲ್ಲದೆ. जिनकी मनसा शक्तिशाली व शुभ है
उनकी वाचा और कर्मणा स्वतः ही शक्तिशाली शुद्ध होगी. ಇದು ಡೆಫಿನೇಷನ್. ಮನಸ ಶಕ್ತಿಶಾಲಿ ಇದ್ದವರ ಪ್ರೂಫು, ಚಿಹ್ನೆ. ಯಾರ್ದು ಮನಸ ಶಕ್ತಿಶಾಲಿ ಅಥವಾ ಶುಭ ಇದೆಯೋ ಅವ್ರ ವಾಚ ಮತ್ತು ಕರ್ಮಣ ಸ್ವತಃವಾಗಿ ಶಕ್ತಿಶಾಲಿ ಇರ್ತದೆ ಮತ್ತು ಶುದ್ಧವಾಗಿರ್ತದೆ. ಶುಭ ಭಾವನಾವಾಲಿ ಹೋಗಿ ಶುಭ ಭಾವನೆ ಇರ್ತದೆ. ಏನೇನಿರ್ತದೆ? ವಾಚ ಮತ್ತು ಕರ್ಮಣದಲ್ಲಿ ಶಕ್ತಿಶಾಲಿ, ಶುದ್ಧ, ಶುಭ ಭಾವನೆ. मनसा शक्तिशाली अर्थात याद की शक्ति भी श्रेष्ठ होगी. मनसा ಶಕ್ತಿಶಾಲಿ ಇದೆ ಅಂದರೆ ಅರ್ಥ ಅವರ ನೆನಪಿನ ಶಕ್ತಿಯು ಶ್ರೇಷ್ಠವಾಗಿರುತ್ತದೆ. ಶಕ್ತಿಶಾಲಿ ಹೋಗಿ ಅವರು ಯೋಗ ಪವರ್ಫುಲ್ ಯೋಗ ಮಾಡ್ತಾರೆ. ಸಹಜ ಯೋಗಿ ಹೋಗಿ ಅವರು ಸಹಜ ಯೋಗಿಗಳಾಗಿರ್ತಾರೆ. ಕಷ್ಟಪಟ್ಟು ಯೋಗ ಮಾಡಕತ್ತಾರಲ್ಲಪ್ಪ ಇವರು ಅಂತ ಅನ್ಸಂಗಿಲ್ಲ. ಶಕ್ತಿಶಾಲಿ ಯೋಗಿಯಾಗಿರ್ತಾರೆ, ಸಹಜ ಯೋಗಿಯಾಗಿರ್ತಾರೆ. ಸಿರ್ಫ್ ಸಹಜ ಯೋಗಿ ಭೀ ನಹಿ, ಲೇಕಿನ್ ಸಹಜ ಕರ್ಮ ಯೋಗಿ ಹೋಗಿ ಕರ್ಮ ಮಾಡುವಾಗೂ ಈಸಿಯಾಗಿ ಅವ್ರ ಬಾಬನ್ ನೆನಪು ಬಂದ್ಬಿಡ್ತದೆ. ಇದು ಹೈಯೆಸ್ಟ್ ಪ್ರೂಫ್. ಶಕ್ತಿಶಾಲಿ ಮನಸ್ಸಿನ ಅತ್ಯಂತ ಬೆಸ್ಟ್ ಪ್ರೂಫ್ ಏನಂದರೆ ಸಹಜ ಕರ್ಮಯೋಗಿ. ಕರ್ಮ ಮಾಡುವಾಗೂ ಬಾಬನ ಜೊತೆಗೆ ಲಿಂಕೇ ಕಟ್ಟಾಗಲ್ಲ. ಅವ್ರು ಶಕ್ತಿಶಾಲಿ ಯೋಗಿ. ಮನಸ ಶಕ್ತಿಶಾಲಿ ಇದ್ದವ್ರ ಚಿಹ್ನೆ ಏನು? ಅವ್ರದ್ದು ಕರ್ಮ ಮತ್ತು ಮಾತಿನಲ್ಲಿ ಶಕ್ತಿಶಾಲಿ, ಶುದ್ಧ, ಶುಭ ಭಾವನೆ, ಶುಭ ಕಾಮನೆ ಇರ್ತದೆ. ಮನಸ ಶಕ್ತಿಶಾಲಿ ಇದ್ದವರ ಯೋಗ ನೆನಪು ಹೆಂಗೆ ಮಾಡ್ತಾರೆ? ಶ್ರೇಷ್ಠ ಯೋಗಿಯಾಗಿರ್ತಾರೆ, ಶಕ್ತಿಶಾಲಿಯಾಗಿರ್ತಾರೆ, ಸಹಜ ಯೋಗಿಯಾಗಿರ್ತಾರೆ, ಸಹಜ ಕರ್ಮಯೋಗಿ. ಕರ್ಮ ಮಾಡುವಾಗ ಶುಭ ನೆನಪು ನ್ಯಾಚುರಲ್ ರೂಪದಲ್ಲಿ ಪೋಣಿಸಲ್ಪಟ್ಟಿರ್ತದೆ. बाप दादा ने देखा याद को शक्तिशाली बनाने में मेजॉरिटी बच्चों का अटेंशन है. याद को सहज और निरंतर बनाने के लिए उमंग उत्साह है. ದಿನ ಮುರಳಿ ಕೇಳಿ ಕೇಳಿ ಎಲ್ಲ ಹಿರಿಯರ ಕ್ಲಾಸ್ ಕೇಳಿ ಕೇಳಿ ಯೋಗ ಚೆನ್ನಾಗಿ ಮಾಡಬೇಕು ಅಂತ ಮಕ್ಕಳಿಗೆ ಚೆನ್ನಾಗಿ ಈಗ ಅಟೆನ್ಷನ್ ಬಂದುಬಿಟ್ಟೈತಿ. ಅಟೆನ್ಷನ್ ಅಷ್ಟೇ ಅಲ್ಲ, ಪ್ರಯತ್ನ ಪಟ್ಟು ಉಮಂಗ್ ಉತ್ಸಾಹದಿಂದ ಹೆಂಗಾರು ಮಾಡಿ ಟೈಮ್ ಮಾಡಿಕೊಂಡು ದೃಢ ಸಂಕಲ್ಪದಿಂದ ಯೋಗಕ್ಕೂ ಕುಂದಿರ್ತಾರೆ. ಆಮೇಲೆ ಬರೀ ಯೋಗ ಮಾಡಿದ್ರೆ ಉಪಯೋಗ ಇಲ್ಲ, ಶಕ್ತಿಶಾಲಿ ಯೋಗ ಮಾಡಬೇಕಂತ ಗಮನ ಇದೆ ಮಕ್ಕಳಿಗೆ. ಆಮೇಲೆ ಶಕ್ತಿಶಾಲಿ ಯೋಗ ಸಹಜನೂ ಮಾಡ್ಕೋಬೇಕು, ನಿರಂತರನೂ ಮಾಡ್ಕೋಬೇಕಂತ ಉಮಂಗ್ ಉತ್ಸಾಹ ಇದೆ. ನೋಡ್ರಿ ಎಷ್ಟು ಬರೀ ಯೋಗ ಮಾಡೋದ್ರಿಂದ ಉಪಯೋಗ ಇಲ್ಲ. ಯೋಗ ಹೆಂಗಿರಬೇಕು? ಶಕ್ತಿಶಾಲಿ, ಸಹಜ, ನಿರಂತರ, ಇಷ್ಟು ಮಾಡ್ಕೋಬೇಕಂತ ಉಮಂಗ್ ಉತ್ಸಾಹ ಇದೆ ಮಕ್ಕಳಿಗೆ. ಹಾಗೆ ಬಡ್ ಭೀ ರಹೆ ಹೈ ಅವ್ರು ಬಡ್ತೇ ಹಿ रहेंगे. ನಿಮ್ಮ ಕೈಲಾಗೋದಿಲ್ಲ ಬಿಡು ಮಕ್ಕಳೇ ಅನ್ನಲಿಲ್ಲ ಬಾಬಾ. ನೀವು ಈ ರೀತಿ ಮುಂದುವರಿತಾನೇ ಇರ್ತೀರಿ. ಯಾಕೆ ನಾವು ಮುಂದುವರಿತೀವಿ ಅಂತ ಯಾವ ಗ್ಯಾರಂಟಿ ಮೇಲೆ ಬಾಬಾ ಹೇಳ್ತಾರೆ ಅಂದರೆ, ಬಾಪ್ ಸೆ ಸ್ನೇಹ ಅಚ್ಚಾ ಹೇ. ನಿಮಗೆ ಬಾಬನ ಮೇಲೆ ಭಾಳ ಪ್ರೀತಿ ಇದೆ, ಅದಕ್ಕೋಸ್ಕರ ನೀವು ಯೋಗ ಖಂಡಿತವಾಗಿ ನೀವೇನು ಟಾರ್ಗೆಟ್ ಇಟ್ಕೊಂಡಿರಿ ಚಲೋ ಯೋಗ ಮಾಡ್ಬೇಕಂತ ಮಾಡ್ತೀರಿ. ಯಾಕೆಂದರೆ ನಿಮ್ಗೆ ಬಾಬನ ಮೇಲೆ ಸ್ನೇಹ ಚೆನ್ನಾಗಿದೆ. ಯಾದಕ್ಕೆ ಅಟೆನ್ಷನ್ ಅಚ್ಚಾ ಹೇ, ನೆನಪಿನ ಬಗ್ಗೆ ಅಟೆನ್ಷನ್ ಭಾಳ ಚೆನ್ನಾಗಿದೆ. ಯಾದಕ್ಕೆ ಆಧಾರ ಹಿ ಸ್ನೇಹ, ನೆನಪಿನ ಆಧಾರವೇ ಸ್ನೇಹ. ನಿನ್ನೆ ಮುರಳಿಯಲ್ಲೂ ಬಾಬಾ ಹೇಳ್ಬಿಟ್ರಲ್ಲ, ನನ್ನೊಬ್ಬನೇ ನೆನಪು ಮಾಡಿರಿ, ಮೃತ್ಯುಲೋಕದ ಮನುಷ್ಯರನ್ನೇ ನೆನಪು ಮಾಡಿಬಿಡ್ರಿ ಅಂದ್ಬಿಟ್ರೆ ಅಷ್ಟೊತ್ತಿಗೆ ಇನ್ನೂ ಎಚ್ಚರಿಕೆ ಬರ್ತದೆ. ಅಯ್ಯೋ ನಾನು ಬಾಬಾ ಪ್ರತಿ ಸಂಕಲ್ಪದ ಮೇಲೆ ಗಮನ ಇಡಕ್ಕೆ ಹೇಳ್ಯಾರ, ಪ್ರತಿ ಸಂಕಲ್ಪದಲ್ಲಿ ಬಾಬನ ನೆನಪು ಮಾಡಬೇಕಂತ ನಾವು ಓಕೆ. ಯಾಕೆಂದರೆ ಸ್ನೇಹ ಇರುವ ಕಾರಣದಿಂದ ನೆನಪು ಮಾಡ್ತೀವಲ್ಲ, ನೆನಪು ಪವರ್ಫುಲ್ ಆಗಬೇಕಾದ್ರೆ ಆಧಾರವೇ ಸ್ನೇಹ. ಎಷ್ಟು ಸೂಕ್ಷ್ಮವಾದ ಕನೆಕ್ಷನ್ ಬಾಬಾ ಹೇಳ್ತಾರೆ. ಯಾದಕ್ಕೆ ಆಧಾರ ಹಿ ಸ್ನೇಹ है. बाप से रो रिहान करने में भी अच्छे है. ಇನ್ನು ಆತ್ಮಿಕ ವಾರ್ತಾಲಾಪ, ಕಾನ್ವರ್ಸೇಷನ್ ವಿತ್ ಬಾಬಾ, ಹಾರ್ಟಿಲಿ ಪ್ರೀತಿಯಿಂದನೂ ಮಾಡ್ತಾರೆ ಮಕ್ಕಳು. ಎಷ್ಟೊತ್ತನ ಬೇಕಷ್ಟೊತ್ತನ ಮಾತಾಡ್ತಾರೆ. ಕಭಿ ಕಭಿ ಥೋಡಿ ಆಂಕ ದಿಖಾತೆ ಬಿ ಹೇ. ಅಷ್ಟು ಸ್ನೇಹದಿಂದ ಮಾತಾಡೋರು ಇದ್ದಕ್ಕಿದ್ದಂತೆ ಬಾಬನ ಮೇಲೆ ಡರ್ ಅಂತ ಕಣ್ಣು ಜೋರು ಮಾಡಿಬಿಡ್ತಾರೆ ಮಕ್ಕಳು ಬಾಬನ ಮೇಲೆ. ಮನುಷ್ಯರ ಜೊತೆಗಂತೂ ಜಗಳಾಡುವಾಗ ಮಾಡ್ತಾರೆ ದೊಡ್ಡ ಕಣ್ಣು. ಬಾಬನ ಮೇಲೂ ಸಹಿತ ಸೆಟ್ಕೊಂಡು ಜಗಳಾಡಿ ದೊಡ್ಡ ಕಣ್ಣು ಮಾಡಿಬಿಡ್ತಾರೆ ಮಕ್ಕಳು. वह भी तब जब आपस में थोड़ा बिगड़ते हैं. ಎಂಥ ವಂಡರ್ಫುಲ್ ಇದೆ ನೋಡ್ರಿ. ಮಕ್ಕಳ ಸಂಸ್ಕಾರ, ಇನ್ನೊಬ್ಬರ ಸಂಸ್ಕಾರ, ಅವ್ರವ್ರ ಪರಸ್ಪರ ಬಾಬನ ಮಕ್ಕಳು ನಮ್ದು ಯಾರೋ ಜೊತೆಗೆ ಘರ್ಷಣೆ ಆಗೈತಂತ ಬಾಬನ ಜೊತೆಗೆ ಫೈಟ್ ಮಾಡೋದು, ಬಾಬನ ಜೊತೆಗೆ ಜೋರು ಮಾಡೋದು.
फिर बाप को लाना देते कि आप क्यों नहीं ठीक करते हैं, ಬಾಬಾ ಇಷ್ಟೆಲ್ಲ ಪ್ರಾಬ್ಲಮ್ ಆಗೈತೆ, ಅವ್ರು ನಂಗೆ ಹಿಂಗೆ ಮಾಡ್ಯಾರ, ಇವ್ರು ನಂಗೆ ಹಿಂಗೆ ಮಾಡ್ಯಾರ, ನೀವ್ಯಾಕೆ ನನಗೆ ಸರಿ ಮಾಡಂಗಿಲ್ಲ ಬಾಬಾ. ಅಂತಹ ಸ್ನೇಹ ಕೊಡೋ ತಂದೆಗೂ ಮಕ್ಕಳು ಜೋರು ಮಾಡ್ತಾರೆ. ಆದರೂ ಬಾಬಾ ಕ್ಷಮಾಸಾಗರ, ನನ್ನ ಮೇಲೆ ಯಾಕೆ ಜೋರು ಮಾಡ್ತೀರ ಅನ್ನಂಗಿಲ್ಲ ಬಾಬಾ. ಅದನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ತಾರೆ. ಫಿರ್ ಬಿ ವ ಸ್ನೇಹ ಬರೀ ಮೊಹಬ್ಬತ್ ಕಿ ಆಂಖೆ, ಹೋಗ್ಲಿ ಬಿಡು ಭಾಳ ಪ್ರೀತಿ ಐತೆ ಅಂತ ಸಿಟ್ಟು ಮಾಡ್ತಾರೆ ನನ್ನ ಮಕ್ಕಳು ನನ್ನ ಮೇಲೆ, ಅದನ್ನು ಬಾಬಾ ಪಾಸಿಟಿವ್ ಆಗಿ ಸ್ವೀಕಾರ ಮಾಡ್ತಾರೆ. ಲೇಕಿನ್ जब संगठन में आते, कर्म में आते, कारोबार में आते, परिवार में आते, तो संगठन में बोल अर्थात वाचा शक्ति इसमें व्यर्थ ज़्यादा दिखाई देता है. ಇಷ್ಟೊತ್ತನ ಬಾಬಾ ಏನಂದರು, ನಿಮ್ಗೆ ಯೋಗ ಅಟೆನ್ಷನ್ ಚೆನ್ನಾಗಿದೆ, ಯೋಗ ಶಕ್ತಿಶಾಲಿ ಮಾಡಬೇಕು, ಸಹಜ ಮಾಡ್ಕೋಬೇಕು, ನಿರಂತರ ಮಾಡಬೇಕಂತ ಅಟೆನ್ಷನ್ನು ಐತಿ, ನೀವು ಮಾಡ್ತೀರಿ, ಯಾಕೆಂದ್ರೆ ನಿಮಗೆ ಬಾಬನ ಮೇಲೆ ಸ್ನೇಹ ಇದೆ, ನೆನಪಿಗೆ ಆಧಾರವೇ ಸ್ನೇಹ, ಇದರಲ್ಲಿ ರೈಟ್ ಐತಿ. ಆದರೆ ಮಕ್ಕಳದು ತಿದ್ಕೋಬೇಕಾಗಿದ್ದೆ ಆ ಪಾಯಿಂಟ್. ಸಂಘಟನೆಯಲ್ಲಿ ಬಂದಾಗ ಯಾವುದೋ ಒಂದು ಫಿಸಿಕಲ್ ಅಡ್ಮಿನಿಸ್ಟ್ರೇಷನ್ ಕಾರ್ಯಭಾರಗಳನ್ನು ಸಂಭಾಲನೆ ಮಾಡುವಾಗ, ಕರ್ಮದಲ್ಲಿ ಬಂದಾಗ, ಪರಿವಾರದ ಮಧ್ಯೆ ಬಂದಾಗ, ಸಂಘಟನೆಯಲ್ಲಿ ಬಂದಾಗ ಮಾತಿನ ಶಕ್ತಿ ಹೆಚ್ಚು ವ್ಯರ್ಥವಾಗಿ ಹೋಗಿಬಿಡ್ತದೆ, ವ್ಯರ್ಥವಾಗಿ ಕಳೀತಾರೆ ಮಕ್ಕಳು, ಮಾತು ವೇಸ್ಟ್ ಆಗಿಬಿಡ್ತದೆ. ಮಾತು ವೇಸ್ಟ್ ಮಾತಾಡೋದ್ರಿಂದ ಏನೇನಾಗ್ತದೆ, ವೇಸ್ಟ್ ಮಾತು ಯಾಗ ಆಡಬಾರ್ದು. ಬಾಬಾ ಈಗ ಹೇಳ್ತಾರೆ, वाणी की शक्ति व्यर्थ जाने के कारण वाणी में जो बाप को प्रत्यक्ष करने का जौहर व शक्ति अनुभव करानी चाहिए वह कम होता है. ವಾಣಿಯ ಶಕ್ತಿ ವ್ಯರ್ಥ ಹೋಗುವ ಕಾರಣ, ವ್ಯರ್ಥ ಮಾತುಗಳನ್ನಾಡುವ ಕಾರಣ, ಬಾಬನನ್ನು ಪ್ರತ್ಯಕ್ಷ ಮಾಡಿಸಬೇಕು ಅನ್ನುವಂತಹ ಆ ಹೊಳಪು, ಶಕ್ತಿ, ಶಾರ್ಪ್ನೆಸ್ ನಮ್ಮ ಮಾತಿಗೆ ಅದು ಕಡಿಮೆ ಆಗಿಬಿಡ್ತದೆ. ಬಾಬನ ಪ್ರತ್ಯಕ್ಷಪಡಿಸ್ಬೇಕು, ಬಾಬನ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕಂತಿದೆಯಲ್ಲ, ಆ ಶಕ್ತಿ ವೀಕ್ ಆಗಿಬಿಡ್ತದೆ. ವ್ಯರ್ಥ ಮಾತಾಡೋದ್ರಿಂದ ನಮ್ಮ ಮಾತಿನ ಬಲ ದುರ್ಬಲ ಆಗ್ತದೆ. ಸಕಾರ ಮುರಳಿಗಳಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ಬಾಣ, ಮಾತಿನ ಬಾಣ ಶಾರ್ಪ್ ಇರಬೇಕು, ನಾಟಬೇಕು, ಅವ್ರಿಗೆ ಆ ಬಾಣ ತಾಗಿ ಅವ್ರ ಗಾಯಲ್ಲಾಗಿ ಬಾಬನಿಗೆ ಅರ್ಪಣೆ ಆಗಿಬಿಡ್ಬೇಕು, ಟಚ್ ಆಗಬೇಕು ಅವ್ರಿಗೆ ಬಾಬನ ಪ್ರತಿಯೊಂದು ಪಾಯಿಂಟ್. ನಮ್ಮ ಮಾತು ಅವ್ರಿಗೆ ಟಚ್ ಆಗಬೇಕಂದ್ರೆ ನಮ್ಮ ಮಾತಿನ ಶಕ್ತಿ ವೇಸ್ಟ್ ಆಗಬಾರ್ದು. ಸಂಘಟನೆಯಲ್ಲಿ ಬಂದಾಗ ವೇಸ್ಟ್ ಮಾತಾಡ್ತೀವಿ, ಬಾಬನ ಪ್ರತ್ಯಕ್ಷಪಡಿಸುವಂತಹ ಶಬ್ದಗಳು ಅದರಲ್ಲಿ ಎನರ್ಜಿನೇ ಇರುವುದಿಲ್ಲ. बातें अच्छी लगती है वह दूसरी बात है. बाप की बातें रिपीट करते हैं तो वह ज़रूर अच्छी होंगी. ಹಾಂ, ನೀವು ಇನ್ನೊಬ್ಬರಿಗೆ ಜ್ಞಾನ ಹೇಳುವಾಗ ಒಳ್ಳೊಳ್ಳೆ ಆ ಎಕ್ಸಾಂಪಲು, ಈ ಎಕ್ಸಾಂಪಲು, ಆಮೇಲೆ ಚಲೋ ಪಾಯಿಂಟ್ಸು, ಪ್ರಾಕ್ಟಿಕಲ್ ಲೈಫಿಗೆ ಅಪ್ಲೈ ಆಗುವಂಥ ಪಾಯಿಂಟ್ಸ್ ಎಲ್ಲ ಭಾಳ ಚಲೋ ಹೇಳ್ತೀವಿ. ನಾವು ಆ ಪಾಯಿಂಟ್ಸ್ ಹೇಳುವಾಗ ಅವ್ರಿಗೆ ಭಾಳ ಚಲೋ ಹೇಳ್ತಾರೆ ರೀ, ಭಾಳ ಚಲೋ ಅವರಿಗೆ ಜ್ಞಾನ ರತ್ನಗಳು ಇಷ್ಟ ಆಗ್ತದೆ. ಅದು ಬೇರೆ ಮಾತು. ಭಾಳ ಚಲೋ ಹೇಳ್ತಾರಂತ ಇಷ್ಟ ಆಗ್ತದೆ. ಯಾಕೆ ಇಷ್ಟ ಆಗ್ತದೆ ಅವ್ರಿಗೆ ಆ ರತ್ನಗಳಂದರೆ, ಆ ರತ್ನಗಳು ಜ್ಞಾನ ರತ್ನಗಳದೇ ನಮ್ಮ ತಲೆಯಾಗಿಂದ ಹೊಳೆದಿದ್ದ ರತ್ನಗಳಲ್ಲ. ಪರಮಾತ್ಮ ಅವನು ಸಬ್ಸೆ ಅಚ್ಚ, ಅವನು ಹೇಳಿರುವ ಮಾತುಗಳನ್ನು ನಮ್ಮ ಬಾಯಾಗಿ ರಿಪೀಟ್ ಮಾಡ್ತೀವಿ ಅಷ್ಟೇ. ಪರಮಾತ್ಮ ಒಳ್ಳೆಯವನು, ಅವನ ಮಾತು ಒಳ್ಳೆಯದು, ನಾವು ಅದನ್ನು ರಿಪೀಟ್ ಮಾಡಿದಾಗ ಒಳ್ಳೆ ಮಾತುಗಳು ಇನ್ನೊಬ್ರಿಗೆ ಅದು ಒಳ್ಳೇದು ಅನ್ನಿಸ್ತದೆ. ಅದೇನು ನಮ್ಮ ದೊಡ್ಡ ಸಾಧನೆ ಇಲ್ಲ. ಬಾಬನ ಜ್ಞಾನ ನಾವು ಇನ್ನೊಬ್ರಿಗೆ ಕೊಡ್ತೀವಲ್ಲ, ಅದೇನು ದೊಡ್ಡ ಸಾಧನೆ ಇಲ್ಲ. ಬಾಬಾ ಏನು ಹೇಳ್ಯಾರೋ ಅದನ್ನು ಹೇಳ್ತೀವಿ ಅಷ್ಟೇ. ಆದರೆ ನಾವು ಹೇಳಿದ ತಕ್ಷಣ ಅವ್ರಿಗೆ ಬಾಬನ ಪ್ರತ್ಯಕ್ಷ ಆಗಬೇಕಿತ್ತು, ಬಾಬನ ಅರಿವು ಆಗಬೇಕಿತ್ತು. ಬಾಬನ ಮಾತುಗಳನ್ನೇ ಹೇಳಿದ ತಕ್ಷಣ ಅವ್ರು ಬಾಬನ ಕ್ಯಾಚ್ ಮಾಡಿಬಿಡ್ಬೇಕಿತ್ತು, ಹಿಡಿಬೇಕಿತ್ತು. ಆದರೆ ಹಿಡಿದಿಲ್ಲ. ಯಾಕೆ? वाचा की शक्ति व्यर्थ जाने के कारण शक्ति जमा नहीं होती है. ನಾವು ಬೆಳಿಗ್ಗೆ ಒಂದು ಸ್ವಲ್ಪ ವೇಸ್ಟ್ ಮಾತಾಡೀವಿ, ಮಧ್ಯಾಹ್ನ ಒಂದಿಷ್ಟು ವೇಸ್ಟ್ ಮಾತಾಡೀವಿ, ಫ್ರೆಂಡ್ಸ್ ಜೊತೆಗೋ ಮೊಬೈಲ್ನಲ್ಲೋ ಇನ್ಯಾರೋ ಜೊತೆಗೆ ವ್ಯರ್ಥ ಮಾತಾಡೀವಿ. ವ್ಯರ್ಥ ಮಾತಾಡಿದ ತಕ್ಷಣ ನಮ್ಮ ಮಾತಿನ ಶಕ್ತಿ ಏನು ಜಮಾ ಆಗಬೇಕಿತ್ತಲ್ಲ, ವ್ಯರ್ಥವಾಗಿರುವ ಕಾರಣದಿಂದ ಆ ಜಮಾ ಇನ್ಕಮ್ -0. इसलिए बाप को प्रत्यक्ष करने की आवाज़ बुलंद होने में अभी देरी हो रही है. ಆದ್ದರಿಂದ ತಂದೆಯನ್ನು ಪ್ರತ್ಯಕ್ಷಪಡಿಸಲು, ಆವಾಜ್ ಬುಲಂದ್ ಮಾಡಲು ಇನ್ನೂ ಸಮಯ ಹಿಡಿತಾ ಇದೆ, ಲೇಟ್ ಆಗ್ತಾ ಇದೆ.
ನಾವು ಒಬ್ಬರಿಗೆ ಜ್ಞಾನ ಹೇಳಿದ್ವಿ, ಅವ್ರ ಬಾಬನ ಮಗು ಆಗಿಬಿಡ್ಬೇಕು. ಇನ್ನು 4 ಜನರಿಗೆ ಜ್ಞಾನ ಹೇಳಿಬಿಟ್ವಿ, ನಮ್ಮ ಶಬ್ದ ಕೇಳಿ ಅವ್ರಿಗೆ ಎನರ್ಜಿ ಫೀಲ್ ಆಗಿ ಅವ್ರಿಗೆ ಬಾಬನ ಅನುಭವ ಆಗಿ ಬಾಬಾ ಬಂದಾರಂತ ಪ್ರೀತಿಯಿಂದ ಅವ್ರಿಗೆ ಈಶ್ವರನಿಗೆ ಅರ್ಪಣೆ ಆಗಿಬಿಡ್ಬೇಕು. ಅಷ್ಟು ಶಕ್ತಿಶಾಲಿ ಇರಬೇಕು ನಮ್ಮ ಮಾತು. ಯಾಕೆಂದ್ರೆ ನಾವು ಬಾಬನ ಪಾಯಿಂಟ್ ಹೇಳ್ತೀವಿ, ಆದರೆ ಇನ್ನೂ ಯಾಕೆ ಆ ಶಕ್ತಿ ಬಂದಿಲ್ಲ? ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅವ್ರ ಜೊತೆಗೆ ಇವ್ರ ಜೊತೆಗೆ ಸಾಥಿಗಳ ಜೊತೆಗೆ ಇನ್ಯಾರ ಜೊತೆಗೆ ವ್ಯರ್ಥ ಮಾತಾಡ್ತೀವಿ. ವ್ಯರ್ಥ ಮಾತಾಡಿದಾಗ ನಮ್ಮ ಮಾತಿನೊಳಗೆ ಯಾವ ಶಕ್ತಿ ಜಮಾ ಉಳಿಬೇಕಿತ್ತೋ ಅದು ಉಳಿಯೋದಿಲ್ಲ. ವ್ಯರ್ಥದಲ್ಲಿ ನಮ್ಮ ಶಕ್ತಿ ಲೀಕ್ ಆಗಿಬಿಡ್ತದೆ. ನೋಡ್ರಿ, ಯೋಗದಲ್ಲೂ ಅಟೆನ್ಷನ್ ಚೆನ್ನಾಗಿದೆ. ಮಾತು ಬಾಬನ್ ರತ್ನಗಳನ್ನೇ ನಾವು ಇನ್ನೊಬ್ರಿಗೆ ಹೇಳಿದ್ರು ಅದು ಯಾಕೆ ಆಗ್ತಾ ಇಲ್ಲ. ವಿತ್ ಆಲ್ ದೀಸ್ ಒಳ್ಳೆ ಪಾಸಿಟಿವಿಟೀಸ್ ಅಂದರೆ ನಾವೆಲ್ಲೋ ವ್ಯರ್ಥ ಮಾತಾಡಿ ಲೀಕ್ ಮಾಡ್ಕೊಂಡಿರ್ತೀವಿ. ಸಾಧಾರಣ ಬೋಲ್ ಜ್ಯಾದಾ ಹೈ. ಎಷ್ಟು ಚಂದ ಚಾರ್ಟ್ ಕ್ಲಾರಿಫೈ ಮಾಡಿ ಬಾಬಾ ಹೇಳ್ತಾರೆ. ನೀವೇನು ಪಾಪದ ಮಾತುಗಳು, ಹರ್ಟಾಗಿ ಚುಚ್ಚಿ ದುಃಖ ಕೊಟ್ಟು ಪಾಪದ ಮಾತುಗಳನ್ನೇನು ಆಡಂಗಿಲ್ಲ, ಆದರೆ ಸಾಧಾರಣ ಮಾತುಗಳು. ಸಾಧಾರಣ ಮಾತಂದರೆ ಊಟ ಆತ, ಏನು ಮಾಡಿದ್ರಿ, ನೀವೀಗ ಏನು ಮಾಡಾಕತ್ತೀರಿ, ಅವ್ರು ಏನು ಮಾಡಾಕತ್ತಾರ, ಅವ್ರದ್ದು ಊಟ, ಅದೇ ನನಗೇನು ಕನ್ಸರ್ನೇ ಇಲ್ಲ, ಸುಮ್ಮನೆ ವ್ಯರ್ಥವಾಗಿ ಮಾತಾಡೋದು. ಈ ವ್ಯರ್ಥವಾದ ಮಾತುಗಳಿದೆಯಲ್ಲ, ಸಾಧಾರಣ ಮಾತುಗಳಿದೆಯಲ್ಲ, ಅದು ನಮ್ಮ ಶಕ್ತಿ ಜಮಾ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗಾದರೆ ನಮ್ಮ ಮಾತು ಹೇಗಿರಬೇಕು? ನಮ್ಮ ಮಾತು ಅವರಿಗೆ ತಾಗಬೇಕು, ಎನರ್ಜಿ ಆಗಿರ್ಬೇಕು, ನಮ್ಮ ಮಾತು ಪವರ್ಫುಲ್ ಇರಬೇಕಂದ್ರೆ ಹೆಂಗಿರಬೇಕು? ಬಾಬಾ ಹೇಳ್ತಾರೆ, ಅಲೌಕಿಕ ಬೋಲ್ ಫರಿಷ್ಠೋಂಕೆ ಬೋಲ್ ಹೋ. ಅಲೌಕಿಕ ಮಾತಾಗಿರಬೇಕು, ಫರಿಷ್ಠೆಗಳ ಮಾತಾಗಿರಬೇಕು. ಅಭಿ ಇಸ್ ವರ್ಷ ಪರ್ ಅಂಡರ್ಲೈನ್ ಕರ್ನಾ. ಈಗ ಈ ವರ್ಷದಲ್ಲಿ ಈ ಮಾತಿನ ಬಗ್ಗೆ ಅಂಡರ್ಲೈನ್ ಮಾಡ್ಕೋಬೇಕು. ಹೆಂಗಿರ್ಬೇಕು ನಮ್ಮ ಮಾತು? ಅಲೌಕಿಕ ಮಾತಾಗಿರಬೇಕು, ಫರಿಷ್ಠ ಮಾತಾಗಿರಬೇಕು. ಫರಿಷ್ಠೆಗಳ ಮಾತಂದ್ರೆ ಪಂಟ್ ಹಚ್ಚಂಗಿಲ್ಲ ಅವ್ರು ಯಾರ ಜೊತೆಗೂ. ಹಂಗೆ ನಮ್ದು ಕಡಿಮೆ ಮಾತು ಅಲೌಕಿಕ ಮಾತು. ಜೈಸೆ ಬ್ರಹ್ಮ ಬಾಪ್ ಕೋ ದೇಖಾ ಫರಿಷ್ಠೋಂ ಕೆ ಬೋಲ್ತೆ ಕಮ್ ಬೋಲ್ और ಮಧುರ್ ಬೋಲ್. ಎಕ್ಸಾಂಪಲ್ ಕೊಡ್ತಾರೆ ಬಾಬಾ. ನಮ್ಮ ಮಾತು ಹೆಂಗಿರ್ಬೇಕು? ಅಲೌಕಿಕ ಅಂದ್ರೆ ಏನು ಬಾಬಾ? ಫರಿಷ್ಠ ಅಂದ್ರೆ ಏನು ಬಾಬಾ? ಇಮಿಡಿಯೇಟ್ ನಮ್ಮ ತಲೆ ಕ್ವಶನ್ ಬಂದೇ ಬಿಡ್ತು. ನಮ್ಮ ಕ್ವಶನಿನ ಥಾಟ್ ರೀಡರ್ ಶಿವಬಾಬಾ ಆನ್ಸರ್ ಮಾಡ್ತಾರೆ. ಹೇಗೆ ಬ್ರಹ್ಮ ಬಾಬಾ ಅವ್ರದ್ದು ಮಾತಿತ್ತು? ಫರಿಷ್ಠೆಗಳ ಮಾತಾಗಿತ್ತು ಬ್ರಹ್ಮ ಬಾಬಾ ಅವ್ರದ್ದು. ಕಡಿಮೆ ಮಾತಾಡ್ತಿದ್ರು ಬ್ರಹ್ಮ ಬಾಬಾ, ಅದರ ಮಾತು ಬಹಳ ಮಧುರವಾಗಿ ಮಾತಾಡ್ತಿದ್ರು. ನೆಕ್ಸ್ಟ್, ನಮ್ಮ ಮಾತು ಹೇಗಿರಬೇಕು? ಜಿಸ್ ಬೋಲ್ ಕಾ ಫಲ ನಿಕಲೆ ವಹ ಹೈ ಯಥಾರ್ಥ ಬೋಲ್. ನಾವು ಮಾತಾಡಿದರೆ ಅಲ್ಲಿ ಫಲ ಸಿಗಬೇಕು ಅಂತ ಯಥಾರ್ಥ ಮಾತುಗಳನ್ನೇ ಆಡಬೇಕು. और जिसका कोई फल नहीं है वह है व्यर्थ. ಯಾವ ಮಾತಿನಿಂದ ಫಲ ಸಿಗುವುದಿಲ್ವೋ, ಪ್ರಾಪ್ತಿ ಇಲ್ವೋ, ಅವೆಲ್ಲನೂ ವ್ಯರ್ಥ ಮಾತು. ಯಾವ ಮಾತಿನಿಂದ ಫಲ ಸಿಗಲ್ವೋ ಅವೆಲ್ಲ ವ್ಯರ್ಥ ಮಾತು. ನಾವು ಮಾತಾಡಿದ್ರೊಳಗೆ ಒಂದ ಕಾರೋಬಾರ್ ಕಾ ಫಲ್ ಹೋ, ಒಂದ ನಮ್ಮ ಲೌಕಿಕ ಅಡ್ಮಿನಿಸ್ಟ್ರೇಷನ್ನಲ್ಲೇ ಏನೋ ಕಾರೋಬಾರಿನ ಮಾತುಗಳಿರ್ಬೋದು, ಬಲೆ ಅಲೌಕಿಕ ಸರ್ವಿಸ್ ಇದ್ದು ಇರ್ಬೋದು, ಕಾರೋಬಾರಿನ ಫಲನೇ ಇರ್ಬೋದು. ಆದರೆ ಅದಕ್ಕೆ ಫಲ ಸಿಗುವಂಥ ಮಾತಾಡಬೇಕು. ಕಾರೋಬಾರ್ ಕೆ ಲಿಯೇ ಭೀ ಬೋಲ್ನಾ ತೋ ಪಡ್ತಾ ಹೇನಾ. ನಮ್ಮ ಕಾರ್ಯವ್ಯವಹಾರ ನಡೆಸಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಮನೆ ಸಂಭಾಲನೆ ಮಾಡಬೇಕು, ಫ್ಯಾಮಿಲಿ ಸಂಭಾಲನೆ ಮಾಡಬೇಕು, ಕೆಲಸ ಇರ್ತೈತೆ, ಹಬ್ಬ ಇರ್ತೈತೆ, ಉತ್ಸವ ಇರ್ತೈತಿ, ಸೇವಾ ಇರ್ತೈತಿ, ಸೆಂಟ್ರಿಗೆ ಹೋಗಬೇಕು. ಇವೆಲ್ಲ ಮಾಡಬೇಕಾದ್ರೆ ನಾವು ಮಾತಾಡಲೇಬೇಕು. ವಹ ಭೀ ಲಂಬಾ ನಹಿ ಕರೋ. ಆದರೆ ಮಾತು ಮಾತ್ರ ಉದ್ದಕ್ಕೆ ಮಾತಾಡ್ಕೊಂಡು ಕುಂತು ಬಿಡಬೇಡ್ರಿ ಅಂತಾರೆ ಬಾಬಾ. ಅಭಿ ಶಕ್ತಿ ಕೋ ಜಮಾ ಕರ್ನಾ ಹೈ. ಈಗ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಬೇಕು. जैसे याद से मनसा की शक्ति जमा करते हो, साइलेंस में बैठते हो तो संकल्प शक्ति जमा करते हो, ऐसे वाणी की शक्ति भी जमा करो. ಹೆಂಗೆ ಮಕ್ಕಳಿಗೆ ಸ್ಪೆಷಲ್ ಆಲ್ರೆಡಿ ಅಟೆನ್ಷನ್ ಇದೆ, ಯೋಗ ಮಾಡಬೇಕಂತ ಯೋಗ ಮಾಡಿ ಮಾಡಿ ಮನಸಾ ಶಕ್ತಿಯನ್ನು ಜಮಾ ಮಾಡ್ಕೊಳ್ತೀರಿ. ಸೈಲೆನ್ಸ್, ಮೌನದಲ್ಲಿದ್ದು ಶಾಂತಿಯಲ್ಲಿ ಕುತ್ಕೊಂಡು ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡ್ಕೊಳ್ತೀರಿ. ಹಾಗೆ ಈಗ ವಾಣಿಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿರಿ. ಹಸಿ ಕಿ ಬಾತ್ ಸುನಾತೆ ಹೈ. ಬಾಬಾ ಒಂದು ನಗುವಿನ ಮಾತು ಹೇಳ್ತಾರೆ. ಬಾಪ್ ದಾದಾ ಕೆ ವತನ್ ಮೇ ಸಬ್ಕೆ ಜಮಾ ಕಿ ಭಂಡಾರಿಯಾ ಹೈ. ಬಾಪ್ ದಾದರವರ ವತನದಲ್ಲಿ ಎಲ್ಲರದು ಜಮಾ ಮಾಡಿರುವ ಪೆಟ್ಟಿಗೆಗಳಿವೆ. ಆಪ್ಕೆ ಸೇವಾ ಕೇಂದ್ರ ಬಿ ಭಂಡಾರಿಯಾ ಹೈನಾ. ನಿಮ್ಮೆಲ್ಲ ಸೇವಾ ಕೇಂದ್ರಗಳಲ್ಲೂ ಒಂದು ಏನು ಭಂಡಾರ ಬಾಕ್ಸ್, ಕಲೆಕ್ಷನ್ ಬಾಕ್ಸ್ ಇರ್ತದೆ.
ಎಲ್ಲರೂ ಆ ಭಂಡಾರ ಬಾಕ್ಸ್ನಲ್ಲಿ ಜಮಾ ಮಾಡ್ತಾರೆ. ಹಾಗೆ ಬಾಬಾ ತಿಳಿಸ್ತಾರೆ, ಮಕ್ಕಳದ್ದು ಒಂದು ಮಕ್ಕಳ ಸ್ಥಿತಿಯ ಭಂಡಾರ ಬಾಕ್ಸ್. हर एक के सारे दिन में मनसा वाचा कर्मणा तीनों शक्तियाँ बचत कर जमा करते हैं, वह है भंडारी. ಬಾಬನ ಹತ್ರ ಯಾವ ಭಂಡಾರ ಬಾಕ್ಸ್ ಇದೆ ಅಂದರೆ ಮನಸ ವಾಚ ಕರ್ಮಣ, ಮೂರರಲ್ಲೂ ಮೂರು ಶಕ್ತಿಗಳನ್ನು ಬಚಾವ್ ಮಾಡಿ ಜಮಾ ಮಾಡ್ತೀವಲ್ಲ, ಅದು ಭಂಡಾರಿ. ಈಗ ಸೆಂಟ್ರ್ನಲ್ಲಿ ಒಂದು ಭಂಡಾರ ಬಾಕ್ಸ್ ಇದೆ. ಆ ಸೆಂಟ್ರ್ನಾಗಿರೋ ಭಂಡಾರ ಬಾಕ್ಸ್ನಲ್ಲಿ ಏನಿರ್ತದೆ, ನಾವು ಇಡೀ ತಿಂಗಳಕ್ಕೆ ಬೇಕಾಗುವಷ್ಟು ದುಡಿದು, ಆ ದುಡಿದಿದ್ರಲ್ಲಿ ಮನೆ ಸಂಪಾದನೆ, ಮನೆಯ ಸಂಭಾಲನೆಯೂ ಮಾಡ್ಲಿಕ್ಕಂತ ದುಡಿದು ಅದರಲ್ಲಿ ಬಚಾವ್ ಮಾಡಿ ಫಸ್ಟ್ ಬಾಬನ ಭಂಡಾರಕ್ಕೆ ಹಾಕ್ತೀವಿ. ಅದು ಬಾಬನ ಭಂಡಾರ ಬಾಕ್ಸ್. ಅಲ್ಲಿ ಉಳಿತಾಯವನ್ನು ಬಚಾವ್ ಮಾಡಿ ಯಾಕಂದ್ರೆ ಬಾಬನ ಮಕ್ಕಳಾದ್ಮೇಲೆ ಮತ್ತೆ ನ್ಯಾಚುರಲ್ ಉಳಿತಾಯ ಆಯ್ತಲ್ಲ, ಫ್ಯಾಷನ್ ಕಡಿಮೆ ಆಯಿತು, ವ್ಯರ್ಥ ಖರ್ಚುಗಳು, ಹೋಟೆಲು, ಸಿನಿಮಾ ಎಲ್ಲ ಖರ್ಚು ಕಡಿಮೆ ಆಯ್ತು. ಬಾಬನ ಮಕ್ಕಳಾದ್ಮೇಲೆ ಉಳಿತಾಯ ಆಯಿತು. ಅದನ್ನು ಉಳಿತಾಯ ಬಾಬನ ಭಂಡಾರಕ್ಕೆ ಹಾಕ್ತೀವಿ. ಭಂಡಾರ ತುಂಬುತ್ತದೆ, ಭಾಗ್ಯ ಬರ್ತದೆ. ಬಾಬಾ ತಿಳಿಸ್ತಾರೆ, ಹಾಗೆ ಭಂಡಾರ ಬಾಕ್ಸ್ ತುಂಬಬೇಕಾದ್ರೆ ನಾವು ಉಳಿತಾಯ ಮಾಡಿ ತುಂಬಬೇಕು. ಅದೇ ರೀತಿ ನಮ್ಮ ಮನಸಾ ವಾಚ ಕರ್ಮಣ ಭಂಡಾರ ಬಾಕ್ಸ್ ತುಂಬಬೇಕಾದ್ರೆ ನಾವು ಏನು ಮಾಡಬೇಕು, ಬಚತ್ ಕರ್, ಉಳಿತಾಯ ಮಾಡಿ ಜಮಾ ಮಾಡ್ಕೋಬೇಕು. ಆ ಭಂಡಾರ ಬಾಕ್ಸ್ ಮಕ್ಕಳದ್ದು ಪ್ರತಿಯೊಬ್ಬರದ್ದು ಸಪ್ರೇಟ್ ಭಂಡಾರ ಬಾಕ್ಸ್ ಇದೆ ಬಾಬನ ಹತ್ರ. ಮಕ್ಕಳು ತಮ್ಮ ಮನಸಾ ವಾಚ ಕರ್ಮಣ ಮೂರು ಶಕ್ತಿಗಳನ್ನು ಬಚಾವ್ ಮಾಡಿ ಜಮಾ ಮಾಡಿಕೊಳ್ಳುವ ಭಂಡಾರ ಬಾಕ್ಸ್ ವತನದಲ್ಲಿ ಪ್ರತಿಯೊಬ್ಬರದ್ದು ಬಾಬನ ಹತ್ರ ಇದೆ. ಮನಸಾ ಶಕ್ತಿ ಕಿತ್ನಿ ಜಮಾ ಕಿ, ವಾಚಾ ಶಕ್ತಿ ಕರ್ಮಣಾ ಶಕ್ತಿ ಕಿತ್ನಿ ಜಮಾ ಕಿ, ಇಸ್ಕಾ ಸಾರಾ ಪೋತಾ ಮಿಲ್ ಹೈ. ಮನಸ್ಸಿನ ಶಕ್ತಿಯನ್ನು ಎಷ್ಟು ಜಮಾ ಮಾಡಿಕೊಳ್ತಾರೆ ಮಕ್ಕಳು, ವಾಚಾ ಶಕ್ತಿಯಲ್ಲಿ ಎಷ್ಟು ಜಮಾ ಮಾಡ್ಕೊಳ್ತಾರೆ, ಕರ್ಮಣಾ ಶಕ್ತಿ ಎಷ್ಟು ಜಮಾ ಮಾಡ್ಕೊತಾರೆ, ಇದರದ್ದೆಲ್ಲ ಲೆಕ್ಕ ಇದೆ ಬಾಬನ ಹತ್ರ. आप भी खर्चे और बचत का पोता मिल बेचते हो ना. ಪ್ರತಿ ಸೇವಾ ಕೇಂದ್ರದವರು ತಮ್ಮದು ಎಷ್ಟು ಈ ತಿಂಗಳಲ್ಲಿ ಎಷ್ಟು ಬಾಬನ ಭಂಡಾರ ಬಾಕ್ಸಿಗೆ ಬಂತು, ಎಷ್ಟು ಖರ್ಚಾಯಿತು, ಇನ್ ಹ್ಯಾಂಡ್ ಎಷ್ಟು ಉಳಿತು ಅನ್ನೋದನ್ನು ಬರೆದು ಮಧುಬನಕ್ಕೆ ಕಳಿಸ್ತಾರೆ. ಎಲ್ಲ ಸೇವಾ ಕೇಂದ್ರದವರು ಕಂಪಲ್ಸರಿ ಮಧುಬನಕ್ಕೆ ಒಪ್ಪಿಸ್ತಿರ್ತಾನೆ. ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಎಷ್ಟು ಚಲೋ ಸಿಸ್ಟಮ್, ಪೇರೆಂಟ್ಸ್ ಕಳಿಸಿರ್ತಾರೆ ಕೆಲವೊಂದು ಮಕ್ಕಳಿಗೆ, ಇಷ್ಟು ಜಮಾ ಕೊಟ್ಟಿದ್ದೀನಪ್ಪ, ಇಷ್ಟು ಖರ್ಚಾಯ್ತು, ಲೆಕ್ಕ ಬರುತ್ತೆ ತೋರಿಸು. ಹಾಗೆ ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ಹೇಗೆ ಹಣದ ಖರ್ಚು ಭಂಡಾರ ಎಲ್ಲ ಇಡ್ತೀರಲ್ಲ, ಹಾಗೆ ಬಾಬನ ಹತ್ರ ನಮ್ಮ ಮನಸ್ಸು ವಾಚ ಕರ್ಮಣ ಇದ್ರದ್ದು ಪೋತಾ ಮೇಲಿದೆ, ಅಕೌಂಟ್ಸ್ ಇದೆ. ತೋ ಬಾಪ್ ದಾದಾನೇ ಏ ಜಮಾಕಿ ಭಂಡಾರಿ ದೇಕಿ. ನಮ್ಮ ಭಂಡಾರದಲ್ಲಿ ಎಷ್ಟೈತಂತ ಇವತ್ತು ನಮ್ದು ಅಷ್ಟರದ್ದು ಭಂಡಾರ ಬಾಕ್ಸ್ ಓಪನ್ ಮಾಡ್ಕೊಂಡು ಕುಂತಾರ ಬಾಬಾ. ಭಂಡಾರದಕ್ಕೆ ಅವನ ಹತ್ರನೇ ಇದೆ, ನಮ್ಮ ಹತ್ರನೇ ಇದೆ, ನಮಗೂ ಗೊತ್ತಾಕೈತೆ ನಾನು ಎಷ್ಟು ಜಮಾ ಮಾಡ್ಕೊಂಡಿನಂತ. ತೋ ಕ್ಯಾ ನಿಕಾಲ ಹೋಗ, ಎಲ್ಲರೂ ಭಂಡಾರ ಬಾಕ್ಸ್ ನೋಡ್ತಾರೆ ಬಾಬಾ, ಫುಲ್ ಓಪನ್ ಮಾಡಿ ನೋಡ್ತಾರೆ ಬಾಬಾ, ಏನಿರ್ಬೋದು ಭಂಡಾರ ಬಾಕ್ಸದು ಫುಲ್. ಜಮಾ ಕಾ ಖಾತಾ ಕಿತ್ನಾ ನಿಕಾಲ ಹೋಗ, ಹರೇ ಕ್ಯಾ ರಿಸಲ್ಟ್ ತೋ ಅಪ್ನಿ ಪ್ರತಿಯೊಬ್ಬರು ಬಾಕ್ಸ್ನಲ್ಲಿ ಬೇರೆ ಬೇರೆ. ಅವ್ರು ಎಷ್ಟು ಮನಸ್ಸಾ ಸೇವ್ ಮಾಡಿ ಉಳಿತಾಯ ಮಾಡಿರ್ತಾರೆ, ಇವರೆಷ್ಟು ವಾಚ ಸೇವ್ ಮಾಡಿ ಉಳಿತಾಯ ಮಾಡಿ ಜಮಾ ಮಾಡ್ಕೊಂಡಿರ್ತಾರೆ, ಎಲ್ಲ ಬೇರೆ ಬೇರೆ. ಬಾಬಾ ತಿಳಿಸ್ತಾ ಇದ್ದಾರೆ, ಭಂಡಾರಿಯ ಭರಿ ಹುಯಿ ತೋ ಬಹುತ್ ಥಿ, ಎಲ್ಲರ ಭಂಡಾರ ಬಾಕ್ಸ್ನು ಫುಲ್, ಲೇಕಿನ್ ಚಿಲ್ಲರ್ ಜ್ಯಾದಾ ಥಿ. ಆದರೆ ಚಿಲ್ಲರ ಅಂದರೆ ಏನಂತಾರೆ, ಕಾಯಿನ್ಸ್ ಭಾಳಿದ್ದು. बाबा अंतरे छोटे बच्चे भंडारी में चिल्लर जमा करते हैं तो भंडारी कितनी भारी हो जाती है. ಚಿಲ್ಲರ್ ಹೆಚ್ಚು ಹಾಕಿದಷ್ಟು ಬಾಕ್ಸ್ ಭಾರ ಆಗಿಬಿಡ್ತದೆ. ಬಾಕ್ಸ್ ಏನೋ ಭಾರನೂ ಇರ್ತದೆ, ಚಿಲ್ಲರ್ ಹಾಕಿದ ತಕ್ಷಣ ತುಂಬಿಬಿಡ್ತದೆ, ಆದರೆ ವ್ಯಾಲ್ಯೂ ಕಡಿಮೆ ಆಗ್ತದೆ. ಅದೇ ನೋಟ್ಸ್ಗಳಿದ್ರೆ, ಹೈಯರ್ ವ್ಯಾಲ್ಯೂ ನೋಟ್ಸ್ ಇದ್ದರೆ ಎಷ್ಟು ವ್ಯಾಲ್ಯೂ ಇರ್ತದೆ ಭಂಡಾರ ಬಾಕ್ಸ್ನಲ್ಲಿ. ತೋ ವಾಚಾ ಕಿ ರಿಸಲ್ಟ್ ಮೇ ವಿಶೇಷ ಯಹ ಜ್ಯಾದಾ ದೇಖಾ. ಇವತ್ತು ಬಾಬಾ ನಮ್ಮದು ಸ್ಪೆಷಲಿ ವಾಚಾ ಭಂಡಾರ ಬಾಕ್ಸ್ ಓಪನ್ ಮಾಡ್ಯಾರ. ಮನಸಾ ವಾಚಾ ಕರ್ಮಣ ಮೂರದ್ದು ಭಂಡಾರ ಬಾಕ್ಸ್ ಐತಲ್ಲ, ಅದರಲ್ಲಿ ಇವತ್ತು ಬಾಬಾ ನಮ್ಮ ವಾಚಾ ಭಂಡಾರ ಬಾಕ್ಸ್ ಓಪನ್ ಮಾಡಿ ಹೇಳ್ತಾರೆ, ವಾಚಾದಲ್ಲಿ ಬರೀ ಚಿಲ್ಲರಾನೇ ಭಾಳ ಇದ್ದು ಅಂತಾರೆ ಬಾಬಾ. ಜೈಸೆ ಯಾದ್ ಕೆ ऊपर ಅಟೆನ್ಷನ್ ಹೈ ವೈಸೆ ವಾಚಾ ಕೆ ऊपर ಇತ್ನಾ ಅಟೆನ್ಷನ್ ನಹಿ. ನೆನಪಿನ ಪ್ರತಿಯಾಗಿ ಎಷ್ಟು ಅಟೆನ್ಷನ್ ಇದೆಯೋ ಅಷ್ಟು ವಾಚಾಶಕ್ತಿ ಜಮಾ ಮಾಡ್ಕೋಬೇಕಂತ ಅಟೆನ್ಷನ್ ಇಲ್ಲ ಮಕ್ಕಳಿಗೆ ಅಂತಾರೆ ಬಾಬಾ. ಹಾಗಾದರೆ ವಾಚಾಶಕ್ತಿ ಜಮಾ ಆಗಬೇಕಾದ್ರೆ ಏನು ಹೇಳಿದರು ಬಾಬಾ? ಫಸ್ಟ್ ಹೇಳ್ತಾರೆ ಬಾಬಾ, ಸಾಧಾರಣ ಮಾತುಗಳನ್ನು ಆಡಬಾರ್ದು, ಅಲೌಕಿಕ ಮಾತು, ಫರಿಷ್ಠೆಗಳ ಮಾತಾಗಬೇಕು,
ಕಡಿಮೆ ಮಾತು, ಮಧುರ ಮಾತಾಗಿರಬೇಕು. ಫಲ ಕೊಡುವಂತಹ ಮಾತುಗಳಾಗಬೇಕು. ವಾಣಿಯ ಶಕ್ತಿಯನ್ನು ಜಮಾ ಮಾಡ್ಕೋಬೇಕಾದ್ರೆ ಟೆಕ್ನಿಕ್ ಹೇಳ್ಕೊಡ್ತಾರೆ ಬಾಬಾ, ಬಚಾವು. ನೀವು ಉಳಿತಾಯ ಮಾಡಬೇಕು, ಮಾತನ್ನು ಕಡಿಮೆ ಮಾತಾಡಬೇಕು, ಲಂಬ ಮಾತಾಡಬಾರ್ದು. ಸಾಧಾರಣ ಮಾತು ಮಾತಾಡಬಾರ್ದು, ಲಂಬನೂ ಮಾತಾಡಬಾರ್ದು. ಉಳಿತಾಯ ಮಾಡಿದಾಗ ಅದು ಹೆಚ್ಚಾಗ್ತದೆ. ಎ ಮನಿ ಸೇವ್ಡ್ ಇಸ್ ಎ ಮನಿ ಅರ್ನ್ಡ್. ಒಂದು ಉಳಿತಾಯ ಮಾಡಿದ್ರೂ ಅದು ಒಂದು ಸಂಪಾದನೆಯೇ. ಸಂಪಾದನೆ ಒಂದು ಸಂಪಾದನೆ, ಉಳಿತಾಯ ಒಂದು ಸಂಪಾದನೆ. बाबा ಹೇಳ್ತಾರೆ, तो इस वर्ष वाचा और कर्मणा इन दोनों शक्तियों को जमा करने की स्कीम बनाओ. ವಾಚ ಮತ್ತು ಕರ್ಮಣ ಇವೆರಡರಲ್ಲೂ ಶಕ್ತಿಗಳನ್ನು ಜಮಾ ಮಾಡಿಕೊಳ್ಳುವಂಥ ಸ್ಕೀಮನ್ನು ಮಾಡ್ಕೊಳ್ಳಿ. ಜೈಸೆ ಗೌರ್ಮೆಂಟ್ भी भिन्न भिन्न विधि से बचत की स्कीम बनाती है ना. ಯಾವ ರೀತಿ ಗೌರ್ಮೆಂಟು ಸಹ ಭಿನ್ನ ಭಿನ್ನ ವಿಧಿಯಿಂದ ಬಚತ್ತಿನ ಸ್ಕೀಮ್ ಮಾಡ್ತದೆ ತಾನೆ. ऐसे इसमें मूल मनसा है, ये तो सब जानते हैं. ಹಾಗೆ ಇಲ್ಲೇನೂ ಸಹ ಮೂಲವಾಗಿ ಮನಸ, ಇದು ಎಲ್ಲರಿಗೂ ಗೊತ್ತು. ವಾಚಾಕರ್ಮಣ ಚೇಂಜ್ ಆಗಬೇಕಂದ್ರೆ ಫಸ್ಟ್ ಮನಸ ರಿಪೇರಿ ಮಾಡ್ಕೋಬೇಕು. लेकिन मनसा के साथ साथ वाचा और कर्मणा ये संबंध संपर्क में स्पष्ट दिखाई देती है. ನಾವು ಮನಸ ಹೆಂಗಿಟ್ಕೊಂಡಿವಿ ಅನ್ನೋದು ಗೊತ್ತಾಗೋದೇ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ನಮ್ಮ ವಾಚ ಮತ್ತು ಕರ್ಮಣ ಹೇಗಿರ್ತದೋ, ಏನು ಪ್ರತ್ಯಕ್ಷ ಆಗ್ತದೋ ಅದು ನಮ್ಮ ಮನಸ್ಸಿನ ಪ್ರತಿಬಿಂಬ. ಏಕೆಂದರೆ ಮನಸ ಫಿರ್ ಭಿ ಗುಪ್ತ ಹೇ. ಇದು ಮನಸ ಗುಪ್ತ, ಲೇಕಿನ್ ಯಹ ಪ್ರತ್ಯಕ್ಷ ದಿಕ್ಕಾಯಿ ದೇನೆ ವಾಲಿ ಹೇ. ನನ್ನ ಪಾಡಿಗೆ ನಾನಿದ್ದಾಗ ನನ್ನ ಮಾತು ಹೇಗಿರ್ತದೆ, ನಾನು ಒಬ್ಬಂಟಿಕನಿದ್ದಾಗ ನನ್ನ ಕರ್ಮಣ ಹೆಂಗಿರ್ತದೆ, ಅದು ಡಿಫ್ರೆಂಟ್. ಸಂಬಂಧ ಸಂಪರ್ಕದಲ್ಲಿದ್ದಾಗ ನನ್ನ ವಾಚಾ ಕರ್ಮಣ ಹೇಗಿರ್ತದೆ, 4 ಜನರ ಮಧ್ಯದಲ್ಲಿ ನನ್ನ ವಾಚಾ ಕರ್ಮಣ ಹೆಂಗಿರ್ತದೆ. ಬೋಲ್ ಮೇ ಜಮಾ ಕರ್ನೆ ಕಾ ಸಾಧನ ಹೇ. ಮಾತನ್ನು ಜಮಾ ಮಾಡಿಕೊಳ್ಳುವ ಮತ್ತೊಂದು ಸಾಧನ ಬಾಬಾ ಹೇಳ್ತಾರೆ. ಇಷ್ಟೆಲ್ಲ ಸಾಧನ ಹೇಳಿದರು ಬಾಬಾ, ಈಗ ಮತ್ತೊಂದು ಸಾಧನ ಹೇಳ್ತಾರೆ. ಕಮ್ ಬೋಲು ಮೀಠಾ ಬೋಲು. ಕಡಿಮೆ ಮಾತಾಡಬೇಕು, ಮಧುರ ಮಾತಾಡಬೇಕು. ಸ್ವಮಾನ್ ಸೇ ಬೋಲು, ಸ್ವಮಾನದೊಂದಿಗೆ ಮಾತಾಡಬೇಕು. ಅಷ್ಟೊತ್ತಿಗೆ ನಮಗೆ ಸಂಕಲ್ಪ ಬಂತಲ್ಲ, ಸ್ವಮಾನದ ಮಾತಂದ್ರೇನು. ಬಾಬಾ ಎಕ್ಸಾಂಪಲ್ ಹೇಳ್ತಾರೆ. जैसे ब्रह्मा बाबा ने छोटे अथवा बड़ों को स्वमान के बोल से अपना बनाए ना. ಹೇಗೆ ಬ್ರಹ್ಮ ಬಾಬಾರವರು ತಮ್ಮ ಪ್ರತಿ ಮಾತಿನಲ್ಲೂ ಸ್ವಮಾನದಿಂದ ಮಾತನಾಡಿಸಿ ಚಿಕ್ಕವರನ್ನು ದೊಡ್ಡವರನ್ನು ತಮ್ಮವರನ್ನಾಗಿ ಮಾಡಿಕೊಂಡ್ರು. ಪ್ರತ್ಯವ್ಯಕ್ತವಾಣಿಯಲ್ಲೂ ಬಾಬಾ ಹಿಂಗಿರ್ಬೇಕು ಮಕ್ಕಳೇ, ಹಿಂಗಿರ್ಬೇಕು ಮಕ್ಕಳೇ, ನಿಮಗೆ ಗೊತ್ತಾಗಿಲ್ವಾ, ನನ್ನ ಮಗನ ಫಾಲೋ ಮಾಡಿರಿ, ಬ್ರಹ್ಮ ಬಾಬನ ಫಾಲೋ ಮಾಡಿರಿ. ಪ್ರತಿಯೊಂದರಲ್ಲೂ ಬ್ರಹ್ಮ ಬಾಬಾ ನೆನಪು ಮಾಡ್ಕೊತಾರೆ ಬಾಬಾ, ಉದಾಹರಣಾ ಮೂರ್ತಿಯಾಗಿ. ಸ್ವಮಾನದೊಂದಿಗೆ ಮಾತಾಡಿಕೊಂಡು ಎಲ್ಲರನ್ನ ತಮ್ಮವರನ್ನ ಮಾಡಿಕೊಂಡ್ರು. इस विधि से जितना आगे बढ़ते उतना विजय माला जल्दी तैयार होगी. ಈ ರೀತಿ ಮಾತನ್ನು ಬಚಾವ್ ಮಾಡಿ ಎಷ್ಟು ನಾವು ಮುಂದುವರಿತೀವೋ ಅಷ್ಟು ವಿಜಯಮಾಲೆಯಲ್ಲಿ ಬೇಗ ಪೋಣಿಸಲ್ಪಡ್ತೀವಿ, ತಯಾರಾಗ್ತದೆ. तो इस वर्ष क्या करना है. ಈ ವರ್ಷ ಏನು ಮಾಡಬೇಕು. सेवा के साथ विशेष ये शक्तियाँ जमा करते हुए सेवा करनी है. ಸೇವೆಯಲ್ಲಿ ತೊಡಗುವ ಜೊತೆಗೆ, ಸೇವಾ ಪ್ಲಾನ್ ಮಾಡೋ ಜೊತೆಗೆ ಈ ವಾಚಾಶಕ್ತಿ, ಈ ಕರ್ಮಣಾ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುವ ಸ್ಕೀಮ್, ಹೊಸ ಯೋಜನೆ ಮಾಡಬೇಕಂತ ಈಶ್ವರೀಯ ಗೌರ್ಮೆಂಟ್ ಬಾಬಾ ತಿಳಿಸ್ಕೊಡ್ತಾರೆ. सेवा के प्लान्स तो सभी ने अच्छे अच्छे बनाया और अभी तक जो प्लान प्रमाण सेवा कर रहे हैं चारों ओर, चाहे भारत में चाहे विदेश में, अच्छी कर भी रहे हैं और करने वाले भी है. ಸೇವಾ ಪ್ಲಾನ್ಸನ್ನು ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ. ಬಾಬಾ ತಿಳಿಸ್ತಿದ್ರೆ ಇವತ್ತಿನವರೆಗೆ ಏನೆಲ್ಲ ಸೇವಾ ಪ್ರಮಾಣ 4 ಕಡೆ ಭಾರತದಲ್ಲಿ ವಿದೇಶದಲ್ಲಿ ಮಾಡಿದಿರೋ ಚೆನ್ನಾಗಿ ಮಾಡಿದಿರಿ. सेवा में 1-2 से अच्छे रिजल्ट निकालते की शुभ भावना से आगे बढ़ रहे हो. ಸೇವೆಯಲ್ಲೆಲ್ಲ ಚಲೋ ರಿಸಲ್ಟ್ ಬಂದು ಶುಭ ಭಾವನೆಯಿಂದ ಮುಂದುವರಿತಿದ್ದೀರಿ. ಈ ರೀತಿ ಸೇವೆಯಲ್ಲಿ ಸಂಘಟಿತವಾಗಿ ಸದಾ ಸಂತುಷ್ಟ ಇರುವ, ಸಂತುಷ್ಟ ಮಾಡುವಂಥ ವಿಶೇಷ ಸಂಕಲ್ಪ ಜೊತೆಗಿರಬೇಕು. ಏಕೆಂದರೆ ಒಂದೇ ಸಮಯದಲ್ಲಿ 3 ಪ್ರಕಾರದ ಸೇವೆ ಜೊತೆಗೆ ನಡೀತದೆ. ಸೇವೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸೇವೆಯೊಳಗೆ ಸ್ವಯಂ ಸಂತುಷ್ಟ
ಸಂತುಷ್ಟರಾಗಿ ಸೇವೆ ಮಾಡಬೇಕು. ಅನ್ಯರನ್ನು ಸಂತುಷ್ಟಗೊಳಿಸುವ ಸಂಕಲ್ಪದೊಂದಿಗೆ ಸೇವೆ ಮಾಡಬೇಕು. ಒಂದು ಸೇವೆಯಲ್ಲಿ 3 ಪ್ರಕಾರದ ಸೇವೆ ಜೊತೆಗಿದೆ. ಪ್ರತಿ ಸೇವೆಯಲ್ಲಿ 3 ಸೇವೆ ಜೊತೆಗಿರ್ತದೆ. ಒಂದು ಅಪ್ನಿ ಸಂತುಷ್ಟತಾ, ಇದು ಸೇವಾ ಸಂತುಷ್ಟತೆ, ಸ್ವಸೇವೆ. ನನ್ನ ಸಂತುಷ್ಟತೆ ಅಂದರೆ ಇದು ಸ್ವಸೇವೆ. ದೂಸರಿ ಕಿ ಸಂತುಷ್ಟತಾ, ಇನ್ನೊಬ್ಬರ ಸಂತುಷ್ಟ ಅಂದರೆ ಸಂಘಟನೆ ಮೇ ಸಂತುಷ್ಟತಾ, ಸಂಘಟನೆಯೊಳಗೆ ಸಂತುಷ್ಟರಾಗಿರಬೇಕು, ಇದು ಪರಿವಾರ ಕಿ ಸೇವಾ. ಮೂರನೇದು ಭಾಷಾ ದ್ವಾರ ವ ಕಿಸಿ ಭಿ ವಿಧಿ ದ್ವಾರ ವಿಶ್ವ की आत्माओं की सेवा. एक ही समय पर 3 ಸೇವಾ ಹೋತಿ है. ಒಂದು ನಾನು ಸಂತುಷ್ಟ ಇರಬೇಕು, ಎರಡನೇದು ನಮ್ಮ ಈಶ್ವರಿಯ ಪರಿವಾರದ ಸಂಘಟನೆಯಲ್ಲಿ ಅವರೊಂದಿಗೆ ಎಲ್ಲರ ಜೊತೆಗೂ ಸಂತುಷ್ಟವಾಗಿರಬೇಕು, ಇದು ಪರಿವಾರ ಸೇವೆ. ಮೂರನೇದು ಭಾಷೆಯ ಮೂಲಕ ಅಥವಾ ಇನ್ಯಾವುದೋ ವಿಧಿಯ ಮೂಲಕ ವಿಶ್ವದ ಆತ್ಮಗಳ ಸೇವೆ. ವಿಶ್ವಾತ್ಮಗಳ ಸೇವೆ ಮಾಡೋಕ್ಕೆ 1000 ವಿಧಿ. ಈ ಲಾಕ್ಡೌನ್ ಆದಮೇಲೆ ಇನ್ನೊಂದು 10 ಎಕ್ಸ್ಟ್ರಾ ವಿಧಿಗಳೇ ಬಂದು, ಫೇಸ್ಬುಕ್ ಅಂತೆ, ಯೂಟ್ಯೂಬ್ ಅಂತೆ, ವಾಟ್ಸಪ್ ಅಂತೆ, ಎಷ್ಟು ವೆರೈಟಿ ಸೇವೆ ಮಾಡ್ಬೋದು. ಅದು ವಿಶ್ವಾತ್ಮಗಳ ಸೇವೆ. ಏಕ್ ಹಿ ಸಮಯ ಪರ್ 3 ಸೇವಾ ಹೋತಿ, ಒಂದೇ ಸಾರಿಗೆ 3 ಸೇವೆ ನಡೀತದೆ. कोई भी प्रोग्राम बनाते हैं उसमें तीनों सेवा समाई होती है. ಯಾವುದೇ ಪ್ರೋಗ್ರಾಮನ್ನು ನಾವು ಅಪ್ರೋಚ್ ಮಾಡಿ ಪ್ರಾಕ್ಟಿಕಲ್ ತರಬೇಕಾದ್ರೆ ಇದರಲ್ಲಿ 3 ಸೇವೆ ಇರ್ತದೆ. जैसे विश्व की सेवा की रिजल्ट व विधि अटेंशन में रखते हो, ऐसे दोनों सेवाएं स्व सेवा संगठन की तीनों ही निर्विघ्न हो, तब कहेंगे सेवा की नंबर 1 सफलता. ಈಗ ಒಂದು ಪ್ರೋಗ್ರಾಮ್, ಒಂದು ಫಂಕ್ಷನ್ ಮಾಡ್ತಿದ್ದೀವಿ, ಒಂದು 15 ಜನ ಗೆಸ್ಟ್ನ ಕರಿತಿದ್ದೀವಿ, ಊರ ಜನರಿಗೆಲ್ಲ ಪಾಂಪ್ಲೆಟ್ ಹಂಚಿದ್ದೀವಿ ಫಂಕ್ಷನಿಗೆ ಬರ್ರಿ ಅಂತ. ಮ್ಯಾಕ್ಸಿಮಮ್ ಜನ ಬರಲಿ, ಮ್ಯಾಕ್ಸಿಮಮ್ ಜನರಿಗೆ ಬಾಬನ ಸಂದೇಶ ಸಿಗಲಿ ಅಂತ ನಾವು ಪಾಂಪ್ಲೆಟ್ ಹಂಚೋದು, ಎಲ್ಲ ಕಡೆ ಅನೌನ್ಸ್ಮೆಂಟ್ ಮಾಡ್ತೀವಲ್ಲ, ಅದು ವಿಶ್ವ ಸೇವೆ. ಆದರೆ ಆ ರೀತಿ ಮಾಡುವಾಗ ನಾವು ಒಬ್ಬನೇ ಮಾಡೋಕ್ಕಾಗೋದಿಲ್ಲ, ಎಲ್ಲ ಪರಿವಾರ ಜೊತೆ ಹೊಂದ್ಕೊಂಡು ಹೋಗಬೇಕಾಗ್ತದೆ. ಪರಿವಾರದ ಜೊತೆಗೆ ಎಲ್ಲರ ಸಂಸ್ಕಾರ ಜೊತೆಗೆ ಮಿಂಗಲ್ಲಾಗಿ ನಾವು ಸೇವೆ ಮಾಡಬೇಕಾಗ್ತದೆ. ಸೇವೆ ಮಾಡುವಾಗ ಒಬ್ರು ಜೋರು ಮಾಡ್ಬೋದು, ನಮಗೆ ಸೇವೆ ಮಾಡುವಾಗ ಕೆಲವೊಬ್ರು ಭಾಳ ಡೈರೆಕ್ಷನ್ಸ್ ಕೊಡೋಕೆ ಬರ್ಬೋದು. ಆವಾಗೂ ಬೇಜಾರು ಮಾಡ್ಕೊಳ್ದೆ ಅವ್ರ ಜೊತೆಗೂ ನಕ್ಕೊಂಡು ಮಾಡಬೇಕು. ಇವ್ರು ಯಾರು ನನಗೆ ಹೇಳೋರು, ಅವ್ರನ್ನೂ ಹೊಂದಿಸ್ಕೊಂಡು ಮಾಡಬೇಕು, ಅವ್ರಿಗೂ ಸ್ನೇಹದಿಂದ ನಮ್ಮವ್ರನ್ನ ಮಾಡಿಕೊಂಡು, ಆವಾಗ ಅದು ಪರಿವಾರಕ್ಕೆ ಸಂತುಷ್ಟತ, ಸಂಘಟನೆ ಮೇ ಸಂತುಷ್ಟತ, ಅದು ಪರಿವಾರ ಸೇವೆ. ಇನ್ನು ನನ್ನ ಪಾಲಿಗೆ ಯಾವುದೇ ಸೇವೆ ಸಿಕ್ಕಿರ್ಬೋದು, ಅದನ್ನು ಖುಷಿಯಿಂದ ಮಾಡಬೇಕು. ಅಯ್ಯೋ ನನಗೆ ಈ ಸೇವೆ ಸಿಕ್ಕೈತಿ, ಆ ಸೇವೆ ಸಿಕ್ಕಿದ್ರೆ ಎಷ್ಟು ಚಲೋ ಐತೆ ಅಂತ ಒದ್ದಾಡಿದರೆ ಅದು ಸೇವೆ ಅಲ್ಲ. ಒಂದು ಪ್ರೋಗ್ರಾಮ್ ಹಾಕ್ಕೊಂಡ್ರೆ ಬರೇ ಹೊರಗಿನ ಜನರಿಗೆ ಸಂದೇಶ ತಲುಪಿಸುವ ಆತುರದಲ್ಲಿ ಸ್ವಯಂ ಘರ್ಷಣೆ ಮಾಡಿಕೊಂಡ್ರೆ, ಸೇವಾ ಮಾಡುವಾಗ ಅಯ್ಯೋ ನನಗೆ ಈಗ ಖುಷಿ ಇಲ್ಲ ಅಂಥೇಳಿ ಖುಷಿ ಇಲ್ಲಾರ್ದೆ ಸೇವೆ ಮಾಡಿದರೆ ಆವಾಗ ನಾವು ಸೇವಾ ಸಫಲತೆ ಅಲ್ಲ. 3 ನಿರ್ವಿಘ್ನವಾಗಿ ಸಂತುಷ್ಟವಾಗಿದ್ದರೆ ಮಾತ್ರ ನಂಬರ್ 1 ಸಫಲತೆ. तीनों सफलता साथ होना ही नंबर लेना है. 3 ಸಫಲತೆ ಜೊತೆಗಿದ್ದಾಗ ಮಾತ್ರ ನಂಬರ್ 1. इस वर्ष तीनों सेवाओं में सफलता साथ साथ हो, ये नगाड़ा बजे. ಈ ವರ್ಷದಲ್ಲಿ 3 ಸೇವೆಗಳು ಜೊತೆಗೆ ನಡಿಬೇಕು, ಈ ನಗಾರಿ ಬಾರಿಸಲ್ಪಡಬೇಕು. अगर एक कोने में नगाड़ा बजता है तो कुंभकर्णों के कानों तक नहीं पहुंचता. ಅಷ್ಟು ಇಡೀ ವಿಶ್ವ ತುಂಬ 3 ಸೇವೆ ನಡಿಬೇಕು. ಅಂದರೆ ಎಲ್ಲ ಆತ್ಮಗಳ ಸ್ಥಿತಿ ಎಷ್ಟು ಶ್ರೇಷ್ಠ ಇರಬೇಕು. ವಿಶ್ವ ಸೇವೆ ಮಾಡಿಬಿಡೋದು ಭಾರಿ ಈಸಿ, ಆದರೆ ಪರಿವಾರ ಜೊತೆಗೆ ಎಲ್ಲರ ಜೊತೆಗೆ ಹೊಂದ್ಕೊಳ್ಳೋದೈತಲ್ಲ, ಅವರು ಬಿಕೆ ನಾನು ಬಿಕೆ, ಅವರು ಎಷ್ಟೋ ವರ್ಷದ ಯೋಗಿಗಳು, ನಾನು ಎಷ್ಟೋ ವರ್ಷದ ಸೇವಾದಾರಿ. ಅವ್ರೇನೋ ಒಂದು ಮಾತು ಅಂದುಬಿಡ್ತಾರೆ, ಫೀಲ್ ಮಾಡ್ಕೊಂಡು ಬಿಡ್ತೀವಿ, ಅಯ್ಯೋ ಸೇವೆಗೆ ಬಂದಾಗ ಇವ್ರು ಹಿಂಗೆ ಅಂದ್ಬಿಟ್ರಲ್ಲ, ಅಷ್ಟೊತ್ತಿಗೆ ಪರಿವಾರ ಸಂತುಷ್ಟತೆ ಇಲ್ಲ. ಪರಿವಾರದೊಂದಿಗೂ ನಾವು ಸಂತುಷ್ಟರಾಗಿರಬೇಕಲ್ಲ. ಈ ರೀತಿ 4 ಕಡೆ ಇರುವ ಬ್ರಾಹ್ಮಣ ಮಕ್ಕಳು ಪರಿವಾರದೊಂದಿಗೆ ಸಂತುಷ್ಟ, ಸ್ವಯಂನೊಂದಿಗೆ ಸಂತುಷ್ಟ, ಮತ್ತು ವಿಶ್ವ ಸೇವೆ ಸಂತುಷ್ಟತೆಯ ನಗಾರಿ ಬಾರಿಸಲ್ಪಟ್ಟಾಗ ಆಗ ಪ್ರತ್ಯಕ್ಷತೆ ಆಗ್ತದೆ. ಎಲ್ಲೋ ಒಂದು ಮೂಲೆಯಲ್ಲಿ ನಗಾರಿ ಬಾರಿಸಿದರೆ ಕುಂಭಕರ್ಣರ ಕಿವಿಗೆ ಎಲ್ಲಿ ತಲುಪ್ತದೆ? ನಮ್ಮ ಕಡೆ ನಾವೆಲ್ಲ ಚಲೋ ಇದ್ದೀವಿ, ಅವ್ರ ಕಡೆ ಚಲೋ ಇಲ್ಲ ಅಂದರೆ ಇಲ್ಲ, ಎಲ್ಲ ಕಡೆ ಒಳ್ಳೆ ಸೇವೆ ನಡಿಬೇಕು. ಚಾರೋ ಓರ್ ಈ 3 ಸಂತುಷ್ಟತೆಯ ನಗಾರಿ ಬಾರಿಸಲ್ಪಟ್ಟಾಗ ಕುಂಭಕರ್ಣಗಳು ಹೇಳ್ತಾರೆ. ಕುಂಭಕರ್ಣಗಳು ಜಗತ್ತಿನಲ್ಲಿ ಏನು ಅಜ್ಞಾನದಲ್ಲಿ ಮಲಗಿದಾರಲ್ಲ, ಅವ್ರು ಎದ್ದೇಳೋದು ನಮ್ಮ ಪಾಂಪ್ಲೆಟ್ಸ್ ನೋಡೆಲ್ಲ, ನಮ್ಮ ಶಬ್ದಗಳನ್ನು ಕೇಳೆಲ್ಲ. ನಾ ಬ್ರಾಹ್ಮಣ ಮಕ್ಕಳು ಸ್ವಸಂತುಷ್ಟತೆ, ಪರಿವಾರ ಸಂತುಷ್ಟತೆ, ವಿಶ್ವಾತ್ಮಗಳ ಸೇವಾ ಸಂತುಷ್ಟತೆ, 4 ಕಡೆ ಇರೋ ಬ್ರಾಹ್ಮಣ ಮಕ್ಕಳು
ಒಟ್ಟೊಟ್ಟಿಗೆ ಆ ಶ್ರೇಷ್ಠ ಸ್ಥಿತಿಯನ್ನು ಅಟೇನ್ ಮಾಡಿದಾಗ ಕುಂಭಕರ್ಣಗಳು ಎದ್ದೇಳ್ತಾರೆ. ನಮ್ಮ ಸಂತುಷ್ಟತೆ ಅವರನ್ನು ಎಬ್ಬಿಸ್ತದೆ. अभी एक जागता है दूसरा सोता है, दूसरा जागता है तीसरा सोता है, थोड़ा जागता है अच्छा अच्छा करके फिर सो जाता है, लेकिन जाग जाए और मुख से वाह मन से अहो प्रभु कहे और मुक्ति का वर्षा लेवे तब समाप्ति होगी. ಈಗ ಸದ್ಯ ಏನಾಗ್ತದೆ ಅಂದರೆ ಒಬ್ಬರು ಒಳ್ಳೆ VIP ಬಾಬನ ಜ್ಞಾನಕ್ಕೆ ಬಂದು ಚಲೋ ಪುರುಷಾರ್ಥ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಇನ್ನೊಬ್ರು ಯಾರೋ ಹಳಬ್ರು ಮಲ್ಕೊಂಡಿರ್ತಾರೆ. ಇನ್ನೊಬ್ಬರು ಎದ್ದೇಳ್ತಾರೆ, ಹೊಸದಾಗಿ ಬಾಬನ ಮಗು ಹೋಗ್ತಾರೆ. ಆಗ ಇನ್ನೊಬ್ಬರು ಎದ್ದವ್ರು ಮಲ್ಕೊಂಡು ಬಿಟ್ಟಿರ್ತಾರೆ. ಒಬ್ರು ಎದ್ದೇಳೋಷ್ಟೊತ್ತಿಗೆ ಇನ್ನೊಬ್ರು ಮಲ್ಕೊಂಡು ಬಿಡ್ತಾರೆ. ಇನ್ನು ಕೆಲವೊಬ್ರೆಲ್ಲ ಭಾಳ ಜನ ಎದ್ದೇಳ್ತಾರೆ, ಅಚ್ಚ ಭಾಳ ಚಲೋ ಐತೆ ಓಂ ಶಾಂತಿ ಅಂತಾರೆ, ಮತ್ತೆ ಮಕ್ಕೊಂಡು ಬಿಡ್ತಾರೆ. ಆದರೆ ಶಾಶ್ವತವಾಗಿ ಜಾಗೃತರಾಗಿ ಎಲ್ಲರ ಮುಖದಿಂದ ಬರಬೇಕು, ಎಲ್ಲರ ಬಾಯಿಂದ ಬರಬೇಕು, ಎಲ್ಲರ ಮನಸ್ಸಿನಿಂದ ಹೃದಯದಿಂದ ಬರಬೇಕು. ಅಹೋ ನನ್ನ ಪ್ರಭು ಬಂದುಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಠಾಟ್ ಅಂತ ಪರಮಧಾಮದ ಮುಕ್ತಿ ಆಸ್ತಿ ಪಡ್ಕೊಂಡು ಬಿಡಬೇಕು. ಆಗ ಸಮಾಪ್ತಿ ಆಗ್ತದೆ. ಜಾಗೆಂಗೆ ತಪ್ಪು ಮುಕ್ತಿ ಕಾ ವರ್ಷ ಲೇಂಗೆ. ಮಕ್ಕೊಂಡವ್ರಿಗೆ ಪ್ರಾಪರ್ಟಿ ಡಿವೈಡ್ ಮಾಡೋಕ್ಕಾಗ್ತದ? 3 ಜನ ಅಣ್ಣ ತಮ್ಮಂದಿರು, ಒಬ್ಬ ಮಕ್ಕೊಂಡಾನೆ, ಇಬ್ಬರಿಗೆ ಪ್ರಾಪರ್ಟಿ ಡಿವೈಡ್ ಮಾಡೋಕ್ಕಾಗ್ತದ? ಎದ್ದೇಳ್ಬೇಕಲ್ಲ. ಹಂಗೆ ಪರಮಾತ್ಮ ತನ್ನ ಪ್ರಾಪರ್ಟಿ ಕೊಡಬೇಕಾದ್ರೆ ಇವರೆಲ್ಲ ಎದ್ದೇಳ್ಬೇಕಲ್ಲ, ಮಕ್ಕೊಂಡಾರ. ಅವರೆಲ್ಲ ಎದ್ದೇಳ್ಬೇಕಾದ್ರೆ ಏನು ಮಾಡ್ಬೇಕು ಹೇಳ್ರಿ? ಸ್ವಸಂತುಷ್ಟ, ಪರಿವಾರದೊಂದಿಗೂ ಸಂತುಷ್ಟ. तो समझा क्या करना है? एक दो के सहयोगी बनो. ಒಬ್ರಿಗೊಬ್ರು ಪರಸ್ಪರ ಸಹಯೋಗಿಗಳಾಗಬೇಕು. दूसरे के बचाव में अपना बचाव अर्थात बचत हो जाएगी. ಇನ್ನೊಬ್ಬರನ್ನು ಬಚಾವ್ ಮಾಡಿ ಆವಾಗ ನಮ್ಮದು ಉಳಿತಾಯವಾಗುತ್ತದೆ. ಇನ್ನೊಬ್ಬರನ್ನು ರಕ್ಷಿಸಿರಿ ಆವಾಗ ಸ್ವಯಂ ಉಳಿತಾಯವಾಗ್ತದೆ. ಯಾರೋ ಜೋರು ಮಾಡ್ತಾರೆ, ಅಯ್ಯೋ ನೀವ್ಯಾಕೆ ಜೋರು ಮಾಡಿದ್ರಿ, ಹಂಗೆ ಯಾಕೆ ಮಾಡಿದ್ರಿ ಅನ್ನೋದಲ್ಲ. ಓ ಇವ್ರ ಸಂಸ್ಕಾರ ಇಷ್ಟೇ, ಅಲ್ಲಿಗೆ ಫುಲ್ ಸ್ಟಾಪ್. ಈ ಆತ್ಮ ಸಮಾಧಾನ ಮೂರ್ತಿಯಾಗಲಿ ಅಂತ ಶುಭ ಸಂಕಲ್ಪ ಮಾಡಿರಿ. ಅಷ್ಟೊತ್ತಿಗೆ ನಿಮ್ಮ ಮಾತು ಬಚಾವಾಯ್ತೋ ಇಲ್ಲೋ? ಇನ್ನೊಬ್ಬರನ್ನು ರಕ್ಷಿಸುವಷ್ಟೊತ್ತಿಗೆ ನಮ್ಮದು ಬಚಾವಾಗ್ತದೆ. सेवा के प्लान में जितना संपर्क में समीप लाओ उतना सेवा की प्रत्यक्ष रिजल्ट दिखाई देगी. ಶುಭಾಬಾ ತಿಳಿಸ್ತಾ ಇದ್ದಾರೆ, ಸೇವಾ ಪ್ಲಾನ್ನಲ್ಲಿ ಸಂಪರ್ಕದಲ್ಲಿ ಎಷ್ಟರನ್ನು ಸಮೀಪಕ್ಕೆ ತರ್ತೀವೋ ಆವಾಗ ಸೇವೆಯಲ್ಲಿ ಪ್ರತ್ಯಕ್ಷ ರಿಸಲ್ಟ್ ಕಂಡು ಬರ್ತದೆ. ಎಲ್ಲ ಹೊರಗೆ ಆತ್ಮಗಳಪ್ಪ, ಅಜ್ಞಾನಿ ಆತ್ಮಗಳು ಎಲ್ಲೋ ಸಂಪರ್ಕದಲ್ಲಿ ಬಂದ ಅವರನ್ನು ಸಮೀಪಕ್ಕೆ ತರಬೇಕು. ಸಂದೇಶ ದೇನೆಗೆ ಸೇವಾ ತೋ ಕರ್ತೆ ಆಯೆ ಹೋ. ಅಂಗಡಿಗೆ ಪಾಂಪ್ಲೆಟ್ ಹಂಚೋದು, ಮತ್ತು ಎಲ್ಲ ಕಡೆ ಪೋಸ್ಟರ್ಸ್ ಹಾಕೋದು, ಅನೇಕ ರೂಪದಲ್ಲಿ ಮೆಸೇಜ್ ಕಳಿಸೋದು, ಸಂದೇಶ ಎಲ್ಲ ಕೊಡ್ತಿದ್ದೀರಿ, ಸಂದೇಶ ತಲುಪಿಸ್ತಿದ್ದೀರಿ. ಕರ್ತೆ ರಹನ, ಸಂದೇಶ ತಲುಪಿಸೋ ಕಾರ್ಯ ನಿಲ್ಲಿಸ್ಬೇಡ್ರಿ. ಲೇಕಿನ್ ವಿಶೇಷ ಇಸ್ ವರ್ಷ ಸಿರ್ಫ್ ಸಂದೇಶ ನಹಿ ದೇನಾ, ಸಹಯೋಗಿ ಬನಾನಾ. ಕೇವಲ ಬಾಬಾ ಬಂದರೆ ಈಶ್ವರೀಯ ಜ್ಞಾನ, ರಾಜಯೋಗದ ಮಹತ್ವತೆ ಇಷ್ಟೇ ಸಂದೇಶ ಕೊಟ್ಟು ಬಿಡಬೇಡ್ರಿ. ಅವ್ರಿಗೇನು ನೀವು ಯಾವುದ್ರ ಮೂಲಕ ಮೆಸೇಜ್ ಕೊಟ್ಟಿರಲ್ಲ ಅವರನ್ನು ಯಜ್ಞದ ಸಂಪರ್ಕಕ್ಕೆ ತನ್ನಿ, ಅವರನ್ನು ಬಾಬನ ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ. ಸಂಪರ್ಕದಿಂದ ಸಮೀಪಕ್ಕೆ ತರ್ರಿ, ಬಾಬನ ಮನೆಗೆ ಕರ್ಕೊಂಡು ಬನ್ನಿರಿ. सिर्फ फॉर्म भरा दिया ये तो चलता रहता है, लेकिन इस वर्ष आगे बढ़ो. ಕೇವಲ ಒಂದು ಸಂದೇಶ ಕಳಿಸಿದ್ವಿ, ಬಾಬಂದೇನೋ ಒಂದು ಫಾರ್ಮ್ ಕೊಟ್ವಿ, ತುಂಬ್ರಿ ಅಂದ್ವಿ, ನಿಮ್ಮ ನೇಮ್ ಅಡ್ರೆಸ್ ತುಂಬ್ಕೊಂಡ್ವಿ, ಅಷ್ಟಕ್ಕೆ ಬಿಡಬೇಡ್ರಿ. ಈ ವರ್ಷ ಇನ್ನೊಂದು ಹೆಜ್ಜೆ ಮುಂದುವರಿರಿ ಅಂತಾರೆ ಬಾಬಾ. ಫಾರ್ಮ್ ಭರಾವೋ ಲೇಕಿನ್ ಫಾರ್ಮ್ ಭರ್ನೆ ತಕ್ ನಹಿ ಚೋಡೋ, ಸಂಬಂಧ ಮೇಲಾವು. ಫಾರ್ಮನ್ನು ತುಂಬಿಸ್ರಿ, ಅದ್ರ ಜೊತೆಗೆ ಫಾರ್ಮ್ ಅಷ್ಟೇ ತುಂಬಿಸಿ ಬಿಟ್ಬಿಡೋದಲ್ಲ, ಸಂಬಂಧದಲ್ಲಿ ತರಬೇಕು. ಈಗ ಉದಾಹರಣೆಗೆ ಎಷ್ಟೋ ಜನ ಈಗಿನ ಕಾಲದಲ್ಲಿ ಎಷ್ಟು ಜನರ ಮೊಬೈಲಿಂದ ಎಷ್ಟೋ ಜನರಿಗೆ ಸಂದೇಶ ತಲುಪಿಸಿದ್ದಾರೆ, ಅದರಲ್ಲೂ ಎಸ್ಪೆಷಲಿ ಲಾಕ್ಡೌನಲ್ಲಿ. ಈಗ ಯಾರ್ಯಾರಿಗೆ ಸಂದೇಶ ತಲುಪಿಸಿದಿರಲ್ಲ ಅವ್ರನ್ನ ಬಾಬನ ಮನೆಗೆ ಬರೋಂಗೆ ಮಾಡಬೇಕು, ಸಂಪರ್ಕದಲ್ಲಿ ಬರೋಂಗೆ ಮಾಡ್ಕೋಬೇಕು, ಅವರನ್ನು ಬಾಬನಿಗೆ ಸಹಯೋಗಿ ಮಾಡ್ಕೊಳ್ಳೋಂಗೆ ಮಾಡ್ಕೋಬೇಕು. ಒಂದು ಹೆಜ್ಜೆ ಮುಂದೆ ಬರೀ ಸಂದೇಶ ಕೊಡೋದಲ್ಲ, ಅವನ ಸಂಪರ್ಕದಲ್ಲಿ ತೊಗೊಂಡು ಬನ್ನಿ. ಬಾಬನ ಹತ್ತಿರದಲ್ಲಿ ಬರಬೇಕು. ಮಾಲೆಯಲ್ಲಿ ಬರಬೇಕಂದ್ರೆ ಒಂದು ಯಾವುದೋ ಮನೆ ಎಷ್ಟೋ ದೂರ ಇದ್ರೆ ಅದು ಮಾಲೆಯಲ್ಲಿ ಬಂದಂಥ ಬೆಲೆ ಇರಲ್ಲ, ಮಾಲೆಯಲ್ಲಿ ಪುಣಿಸಲ್ಪಡಬೇಕು. ಯಜ್ಞ ಎನ್ನುವ ಮಾಲೆಯಲ್ಲಿ ಸೂತ್ರದಲ್ಲಿ ಜೈಸೆ ವ್ಯಕ್ತಿ ವೈಸಿ ಸಂಪರ್ಕ ಮೇ ಲಾನೆ ಕಾ ಪ್ಲಾನ್ಸ್ ಬನಾವ್. ಆ ವ್ಯಕ್ತಿಯನ್ನು ಯಾವ ರೂಪದಲ್ಲಿ ಕರೆದ್ರೆ ಅವ್ರು ನಮ್ಮ ಸಂಪರ್ಕದಲ್ಲಿ ಬರ್ತಾರಪ್ಪ, ಬಾಬನ ಸಂಪರ್ಕದಲ್ಲಿ ಬರ್ತಾರೆ, ಅಂಥ ಪ್ಲ್ಯಾನ್ ಮಾಡಿ ಅವ್ರನ್ನು ಕರೀರಿ. ಈಗ ನಾವು ಯಾವುದೋ ಒಂದು 4 ತಾಸು ಬಟ್ಟಿ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ, ಆ ಬಟ್ಟಿ ಕಾರ್ಯಕ್ರಮಕ್ಕೆ ಹೊಸೊಬ್ರನ್ನ ಕರೆದ್ರೆ ಅರ್ಥ ಆಗಲ್ಲ. ಹೊಸೊಬ್ರಿಗೋಸ್ಕರ ಅವ್ರಿಗೆ ಯಾವ ಇಷ್ಟ ಇದೆಯೋ ಅವ್ರ ಮನಸ್ಸಿನ ಅನುಕೂಲ ತಕ್ಕಂತೆ ಪ್ರೋಗ್ರಾಮ್ಸ್ ಮಾಡಿ ಸಂಪರ್ಕದಲ್ಲಿ ತೊಗೊಂಡು ಬನ್ನಿ.
ಎಷ್ಟು ಚಂದ ಬಾಬಾ ಗೈಡ್ ಮಾಡ್ತಾರೆ. ಚಾಹೆ ಛೋಟೆ ಛೋಟೆ ಪ್ರೋಗ್ರಾಮ್ ಕರೋ, 1000 ಜನ 100 ಜನ 200 ಜನ ಸೇರಿಸಿ ಮಾಡಬೇಕಂತಿಲ್ಲ. ಏನು 10 ಜನ 5 ಜನ 4 ಜನರದ್ದೇ ಸೇರಿಸಿ ಪ್ರೋಗ್ರಾಮ್ ಮಾಡಿ. ಲಕ್ಷ್ಯ ಹರಕು, ಈ ಲಕ್ಷ್ಯ ಇಟ್ಕೊಳ್ಳಿ. ಏನು ಲಕ್ಷ್ಯ ಇಟ್ಕೋಬೇಕು? ಯಾರಿಗೆ ಸಂದೇಶ ತಲುಪಿಸಿದೀವೋ ಅವರನ್ನು ಸಂಪರ್ಕದಲ್ಲಿ ತರಬೇಕು. सहयोगी सिर्फ 1 घंटे के लिए वह फॉर्म भरने के समय तक नहीं बनाना, लेकिन सहयोग द्वारा उनको समीप लाना. ಸಹಯೋಗಿ ಅಂದರೆ 1 ಗಂಟೆಗೆ ಫಾರ್ಮ್ ತುಂಬಿಸ್ಕೊಳ್ಳೋರ್ಗಷ್ಟೇ ಅವರನ್ನು ಸಂಪರ್ಕದಲ್ಲಿ ತರೋದಲ್ಲ, ಸಹಯೋಗವನ್ನು ನೀಡಿ ಅವರನ್ನು ಸಮೀಪದಲ್ಲಿ ತನ್ನಿ. ಅವರನ್ನು ಬಾಬನ್ ಸಹಯೋಗಿ ಮಾಡ್ಕೋಬೇಕಾದ್ರೆ ಮೊದಲು ನಾವು ಅವರಿಗೆ ಸಹಯೋಗ ನೀಡಿ ಅವರನ್ನು ಸಂಪರ್ಕದಲ್ಲಿ ತರಬೇಕು. ಸಂಪರ್ಕ ಮೇ ಸಂಬಂಧ ಮೇ ಲಾವೋ. ಸಂದೇಶ ಯಾರ್ಯಾರಿಗೆ ಕೊಟ್ಟಿರೋ ಅವರನ್ನು ಸಂಪರ್ಕದಲ್ಲಿ ಸಂಬಂಧದಲ್ಲಿ ತನ್ನಿರಿ. तो आगे चल सेवा का रूप परिवर्तन होगा. ಆವಾಗ ನೋಡ್ರಿ ನಿಮ್ಮ ಸೇವಾ ಪ್ಲಾನ್, ನಿಮ್ಮ ಸೇವಾ ಡಿಸೈನಿಂಗೇ ಚೇಂಜ್ ಆಗಿಬಿಡ್ತದೆ. आपको अपने लिए नहीं करना पड़ेगा. ಈ ರೀತಿ ಯಾರ್ಯಾರಿಗೆ ನೀವು ಸಂದೇಶ ಕೊಟ್ಟಿರೋ ಅವರನ್ನು ಸಂಪರ್ಕದಲ್ಲಿ ಬರೋಂಗೆ ಮಾಡಿದರೆ ಬಾಬಾ ಅಂತಾರೆ ಮುಂದೆ ಸೇವಾದ ರೌನಕ್, ಹೊಳಪು, ಸೇವಾ ಮಾಡೋ ಸ್ಟೈಲು, ಸೇವೆಯ ಮಹತ್ವತೆಯೇ ಚೇಂಜ್ ಆಗಿಬಿಡ್ತದೆ. आपकी तरफ से संबंध में आने वाले बोलेंगे, आपको सिर्फ आशीर्वाद और दृष्टि देनी पड़ेगी. ಈ ರೀತಿ ಯಾರ್ಯಾರಿಗೆ ಸಂದೇಶ ತಲುಪಿಸಿ ಅವರನ್ನು ಸಂಪರ್ಕದಲ್ಲಿ ತಂದರೆ ಬಾಬಾ ಹೇಳ್ತಾರೆ ನಿಮ್ಮ ಪರವಾಗಿ ಅವ್ರು ಯಾರು ಹೊಸದಾಗಿ ಬಂದಾರಲ್ಲ ಸಂಪರ್ಕ ಸಂಬಂಧದಲ್ಲಿ ಅವರೇ ನಿಮ್ಮ ಪರವಾಗಿ ಸಂದೇಶವನ್ನು ಕೊಡ್ತಾರೆ. ನೀವು ಕೇವಲ ಆಶೀರ್ವಾದ ಅಥವಾ ದೃಷ್ಟಿ ಕೊಡಬೇಕಾಗ್ತದೆ. जैसे आजकल शंकराचार्य को कुर्सी पर बिठाते हैं, वैसे आपको पूज्य की कुर्सी पर बिठाएंगे, चांदी की नहीं. धरनी तैयार करने वाले निमित्त बनेंगे और आपको सिर्फ दृष्टि से बीज डालना है. 2 आशीर्वाद के बोल बोलना है, तब तो प्रत्यक्षता होगी. ಬಾಬಾ ತಿಳಿಸ್ತಾ ಇದ್ದಾರೆ ಆ ರೀತಿ ನಾವು ಎಲ್ಲರನ್ನ ಸಂಪರ್ಕದಲ್ಲಿ ತಂದು ಸಹಯೋಗವನ್ನು ಕೊಟ್ಟು ಮುಂದುವರಿಸಿದರೆ ನೀವು ಕೇವಲ ಆಶೀರ್ವಾದ ಮತ್ತು ದೃಷ್ಟಿ ಕೊಡೋಷ್ಟಷ್ಟೇ. ಹೇಗೆ ದೊಡ್ಡ ದೊಡ್ಡ ಗುರು ಸಂತರು ಸ್ವಾಮಿಗಳಿರ್ತಾರೆ, ಅವ್ರಿಗೆ ಒಂದು ಬೆಳ್ಳಿ ಚೇರ್ ಮಾಡಿರ್ತಾರೆ, ಅದ್ರ ಮೇಲೆ ಬಂದು ಕುಂದಿರ್ತಾರೆ ಅಷ್ಟೇ. ಆಮೇಲೆ ಅವ್ರು ಹಿಂಗಿದ್ದಾರೆ, ಈ ಸ್ವಾಮಿ ಹಿಂಗಿದ್ದಾರೆ, ಈ ಸ್ವಾಮಿ ಹಿಂಗಿದ್ದಾರೆ ಅಂತ ಅವ್ರು ಮಾತಾಡ್ತಾರೆ. ಹಾಗೆ ನಿಮಗೂ ಕೇವಲ ಪೂಜ್ಯದ ಚೇರ್ ಮೇಲೆ ಕುಂದಿರಿಸ್ತಾರೆ. ಚಾಂದನಿ ಅಲ್ಲ, ನಮಗೇನು ಬೆಳ್ಳಿ ಕುರ್ಚಿ ಇದೇನು ಬೇಕಾಗಿಲ್ಲ, ಪೂಜ್ಯದ ಗೌರವದ ಕುರ್ಚಿ ಮೇಲೆ ಕೊಳ್ಳಿರಿಸಿ ಧರಣಿ ತಯಾರು ಮಾಡಿ, ಜನರನ್ನು ತಯಾರು ಮಾಡಿ ನಿಮ್ಮನ್ನು ದೃಷ್ಟಿಯ ಬೀಜವನ್ನು ಹಾಕ್ಲಿಕ್ಕೆ ಕೊಳ್ಳಿರಿಸ್ತಾರೆ. ದೃಷ್ಟಿ ಕೊಡಬೇಕು, ಒಂದೆರಡು ಆಶೀರ್ವಾದದ ಮಾತಾಡಬೇಕು. ಇನ್ನು ಉಳಿದೆಲ್ಲ ಫಂಕ್ಷನ್ನ ತಯಾರು ಮಾಡೋದು, ಜನರನ್ನು ಸೇರಿಸೋರು ಅವರು, ನೀವು ದೃಷ್ಟಿ ಕೊಡೋರು ನೀವು. ಆಗ ಪ್ರತ್ಯಕ್ಷತೆ ಆಗ್ತದೆ. ಆಪ್ ಮೇ ಬಾಪ್ ದಿಖಾಯಿ ದೇಗಾ, ಆಗ ನಿಮ್ಮಲ್ಲಿ ಪರಮಾತ್ಮ ಕಾಣ್ತಾರೆ. ಬಾಬಾ ಕಾಣಬೇಕು. ಬಾಪ್ ಕಿ ದೃಷ್ಟಿ, बाप की स्नेह की अनुभूति लेते ही प्रत्यक्षता के नारे लगने शुरू होंगे. ಯಾವಾಗ ನಮ್ಮಿಂದ ಬಾಪ್ ದಾದನ ಸಾಕ್ಷಾತ್ಕಾರ ಆಗಕ್ಕೆ ಶುರು ಆಗ್ತದೋ, 2 ಆಶೀರ್ವಾದದ ಮಾತಿನಿಂದ ಬಾಬನ ಪ್ರತ್ಯಕ್ಷತೆ ಆಗ್ತದೋ, ನಮ್ಮೊಳಗೆ ಬಾಬನ ಕಂಡಾಗ, ಬಾಬನ ದೃಷ್ಟಿ ಕಂಡಾಗ, ಬಾಬನ ಸ್ನೇಹದ ಅನುಭೂತಿಯಾದಾಗ ಆಶೀರ್ವಾದ ಪ್ರತ್ಯಕ್ಷತೆಯ ಸ್ಲೋಗನ್ ಎಲ್ಲ ಕಡೆ ಘೋಷಣೆ ಪ್ರಾರಂಭವಾಗ್ತದೆ. ನೋಡ್ರಿ, ಸೇವಾ ಟೆಕ್ನಿಕ್ ಚೇಂಜ್, ಪರಿವರ್ತನೆ ಮಾಡೋದನ್ನು ಬಾಬಾ ಎಷ್ಟು ಸುಲಭವಾಗಿ ತಿಳಿಸ್ಕೊಡ್ತಾರೆ. ಅಭಿ ಸೇವಾ ಕಿ ಗೋಲ್ಡನ್ ಜುಬ್ಲಿ ತೋ ಪೂರಿ ಕರ್ಲಿ. ಸೇವೆ ಪ್ರಾರಂಭ ಆಗಿ 50 ವರ್ಷ ಆಯಿತು. ಸೇವೆ ಪ್ರಾರಂಭದ ಗೋಲ್ಡನ್ ಜುಬ್ಲಿ ಅಂತೂ ಪೂರ್ಣ ಮಾಡಿದ್ದೀರಿ. ಯಾಕೆಂದರೆ ಬಾಬಾ ಬಂದು ಆಲ್ರೆಡಿ 50 ಇಯರ್ಸ್ ಆಯಿತು. 88 ಅಂದರೆ 86 87ಗೆ ಆಲ್ರೆಡಿ 50 ಇಯರ್ಸ್ ಆಗಿತ್ತು. ಗೋಲ್ಡನ್ ಜುಬ್ಲಿ ಮುಗೀತು. ಅಭಿ और ಸೇವಾ ಕರೆಂಗೆ और आप देख देख ಹರ್ಷಿತ್ ಹೋತೆ रहेंगे. ಈಗ ಬೇರೆಯವ್ರು ನಿಮ್ಮ ಸೇವೆ ಮಾಡ್ತಾರೆ, ನೀವು ನೋಡಿ ಹರ್ಷಿತ ಆಗ್ತೀರಿ. ಅದಕ್ಕೆ ಬಾಬಾ ಅಂತಾರೆ ನೀವು ಸೇವೆ ಮಾಡೋ ಸ್ಟೈಲ್ ಚೇಂಜ್ ಮಾಡ್ಕೊರಿ. ಬರೀ ಫಾರ್ಮ್ ತುಂಬಿಸಿ ಒಂದು ಸಲ ಬಂದು ಹೋಗಿದ್ರೆ ಮುಗಿಯಂಗಿಲ್ಲ. ಅವರನ್ನು ಸಂಪರ್ಕದಲ್ಲಿ ಬಾರಿ ಬಾರಿ ತರ್ತಾ ಇರಬೇಕು. ಅವ್ರಿಗೆ ಸಹಯೋಗ ಕೊಟ್ಟು ಅವರನ್ನು ಸಹಯೋಗಿ ಮಾಡ್ಕೋಬೇಕು. ಜೈಸೆ ಮತ್ತೊಂದು ಎಕ್ಸಾಂಪಲ್ ಕೊಡ್ತಾರೆ ಬಾಬಾ, ಅರ್ಥ ಆಗಿಲ್ಲ ಅಂದರೆ. ಪೋಪ್ ಕ್ಯಾ ಕರ್ತಾ ಹೈ, ಪೋಪ್ ಏನು ಮಾಡ್ತಾರೆ, ಇತ್ನಿ ಬಡಿ ಸಭಾ ಕೆ ಬೀಚ್ दृष्टि दे आशीर्वाद के बोल बोलते हैं. लंबा चौड़ा भाषण करने वाले दूसरे निमित्त बनेंगे. ಪೋಪಿನ ಬಗ್ಗೆ ಹೇಳೋರು, ತಮ್ಮ ಕ್ರಿಶ್ಚಿಯಾನಿಟಿ ಬಗ್ಗೆ ಹೇಳೋರು ಭಾಳ ಜನ ಭಾಷಣ ಮಾಡ್ತಾರೆ. ಪೋಪ್ ಏನು ಮಾಡ್ತಾರೆ,
2 ಆಶೀರ್ವಚನ, ಅವ್ರ ಹೆಸರಿಗೇ ಆಶೀರ್ವಚನ. ಗುರು ಸಾಧು ಸಂತರು ಮಾತಾಡೋದಕ್ಕೆ ಆಶೀರ್ವಚನ ಅಂತಾರೆ. ಆಶೀರ್ವಚನದ 2 ಮಾತು ಮಾತಾಡ್ತಾರೆ, ದೃಷ್ಟಿ ಕೊಡ್ತಾರೆ. ಫಂಕ್ಷನ್ ತಯಾರು ಮಾಡೋದು, ಜನರನ್ನ ಒಟ್ಟು ಮಾಡ್ಲಿಕ್ಕೆ ಓಡಾಡೋದೆಲ್ಲ ಬೇರೆಯವರು. आप कहो कि हमें बाप ने सुनाया, उसके बदले दूसरे कहेंगे इन्होंने जो सुनाया वह बाप का है और कोई है ही नहीं. ನಾವಾಗಿ ನಾವು ವೈಟ್ ಡ್ರೆಸ್ ಹಾಕ್ಕೊಂಡು ನಾವು ಬ್ಯಾಡ್ಜ್ ಹಾಕ್ಕೊಂಡು ಶುಭಾಬ ತಿಳಿಸ್ತಿದ್ದಾರೆ, ಶುಭಾಬ ನಮ್ಗೆ ಹೇಳಿದ್ದಾರೆ, ಪರಮಾತ್ಮ ಬಂದು ನಮ್ಗೆ ಹೇಳ್ಕೊಡ್ತಿದ್ದಾರೆ ಅಂದರೆ ಜನ ಒಪ್ಪಂಗಿಲ್ಲ. ಈ ಓಂ ಶಾಂತಿಯವ್ರು ಇದ ಸೆಂಟೆನ್ಸ್ ಅಷ್ಟು ವರ್ಷದಿಂದ ಅದ್ಬಿಟ್ಟು ಹೇಳಕತ್ತಾರ ಅಂತಾರೆ. ಆದರೆ ಮುಂದೆ ಹೋದಂತೆ ಈ ರೀತಿ ಆಗ್ತದಂದರೆ ಅವರೇ ಹೇಳ್ತಾರೆ, ಓಂ ಶಾಂತಿಯಲ್ಲಿ ಏನೆಲ್ಲ ಅಕ್ಕಂದಿರು ಅಣ್ಣಂದಿರು ಜ್ಞಾನ ಹೇಳ್ತಿದ್ದಾರೋ ಅದು ಇವ್ರದಲ್ಲ, ಇದು ಸ್ವಯಂ ಪರಮಾತ್ಮನ ಮಹಾವಾಕ್ಯ ಅಂತ ಜನ ಹೇಳಕ್ಕೆ ಶುರು ಮಾಡ್ತಾರೆ. ತೋ ಧೀರೆ ಧೀರೆ ऐसे ಹ್ಯಾಂಡ್ಸ್ ತಯಾರು ಹೋಂಗೆ. ಬಾಬಾ ಹೇಳ್ಕೊಟ್ಟಂಗೆ ಸರ್ವಿಸ್ ಮಾಡಿದರೆ, ಸಂಪರ್ಕದಲ್ಲಿದ್ದವರನ್ನು ಸಂದೇಶ ಕೊಟ್ಟವ್ರನ್ನೆಲ್ಲ ಸಂಪರ್ಕದಲ್ಲಿ ತಂದರೆ ಇಂಥ ಹ್ಯಾಂಡ್ಸ್ಗಳು ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ. जैसे सेवा केंद्र संभालने के लिए हैंड्स तैयार हुए हैं ना, ऐसे स्टेज पर आपकी तरफ से दूसरे बोलने वाले, अनुभव करके बोलने वाले निकलेंगे. ಯಾವ ರೀತಿ ಸೇವಾ ಕೇಂದ್ರ ಸಂಪಾಲನೆ ಮಾಡಲಿಕ್ಕೆ ಆಲ್ರೆಡಿ ಈಗ ಹ್ಯಾಂಡ್ಸ್ ಎಲ್ಲ ತಯಾರಾಗಿದ್ದಾರೆ, ಅದೇ ರೀತಿ ಸ್ಟೇಜ್ ಮೇಲೆ ನಿಂತು ನಮ್ಮ ಪರವಾಗಿ ಮಾತನಾಡುವವರು, ಅನುಭವ ಮಾಡಿ ಮಾತನಾಡುವವರು ಬೇರೆಯವರು ತಯಾರಾಗ್ತಾರೆ. ಈಶ್ವರೀಯ ಜ್ಞಾನವನ್ನು ತಮ್ಮ ಶಬ್ದಗಳಲ್ಲಿ ಅನುಭವದಿಂದ ಹೇಳ್ತಾರೆ. सिर्फ महिमा करने वाले नहीं, ज्ञान के गूढ़ पॉइंट को स्पष्ट करने वाले, परमात्मा ज्ञान को सिद्ध करने वाले ऐसे निमित्त बनेंगे. ಮುಂದೆ ಹೋದಂತೆ ಈ ರೀತಿ ಆಗ್ತದೆ. ಬರೀ ಓಂ ಶಾಂತಿ ಭಾಳ ಚಲೋ ಹೇಳ್ತಾರಂತ ಹೊಗಳೋರು ಅಷ್ಟೇ ಆಗಂಗಿಲ್ಲ, ಜ್ಞಾನದ ಪ್ರತಿ ಪಾಯಿಂಟನ್ನು ಸಿದ್ಧ ಮಾಡುವವರು, ಇದು ಪರಮಾತ್ಮನ ಜ್ಞಾನವೇ ಆಗಿದೆ ಅಂತ ಸಿದ್ಧ ಮಾಡಿ ಹೇಳೋರು ನಿಮಿತ್ತರಾಗ್ತಾರೆ. ಈಗ ನೀವೆಲ್ಲ ನೋಡ್ತಿರ್ಬೋದು, ಎಷ್ಟು ದೊಡ್ಡ ದೊಡ್ಡ ಸೆಲಿಬ್ರಿಟೀಸ್ಗಳೆಲ್ಲ ಬಾಬನ ಸಂದೇಶ ಕೇಳಿದ್ದಾರೆ, ಮೌಂಟ್ ಆಬುಗೆ ಬಂದಿದ್ದಾರೆ, ದಾದಿಗಳ ಆಶೀರ್ವಾದ ತೊಗೊಂಡಾರೆ, ಅವ್ರು ಎಷ್ಟು ಚಂದ ಅನುಭವ ಹೇಳ್ತಾರೆ. ಬಾಬನ ಇದು ಪರಮಾತ್ಮಂದೇ ಜ್ಞಾನ ಅಂತ ಒಪ್ಕೊತಾರೆ, ಡೈಲಿ ತಾವು ಪ್ರಾಕ್ಟೀಸ್ ಮಾಡ್ತಾರೆ. लेकिन उसके लिए ऐसे ऐसे लोगों को स्नेही, सहयोगी और संपर्क में लाते, संबंध में लाओ. ಆದರೆ ಹಂತಂತ ಒಳ್ಳೊಳ್ಳೆ ಆತ್ಮಗಳನ್ನು ನೀವು ಸ್ನೇಹಿ ಮಾಡ್ಕೋಬೇಕು, ಸಹಯೋಗಿ ಮಾಡ್ಕೋಬೇಕು, ಸಂಪರ್ಕದಲ್ಲಿ ತರಬೇಕು, ಸಂಬಂಧದಲ್ಲಿ ತರಬೇಕು. इस सारे कार्यक्रम का लक्ष्य ही यह है. ऐसे सहयोगी बनाओ जो स्वयं आप माइट बन जाओ और वह ಮೈಕ್ ಬನ್ ಜಾಯ್. ಇಷ್ಟೆಲ್ಲ ದೊಡ್ಡ ಪ್ರೋಗ್ರಾಮ್ಸ್ ಮಾಡಿದ್ದೀರಿ. ಎಲ್ಲ ಪ್ರೋಗ್ರಾಮ್ಸಿನ ಲಕ್ಷ್ಯ ಏನಂತಂದರೆ ನೀವು ಶಕ್ತಿ ಸ್ವರೂಪರಾಗಬೇಕು, ಮೈಟ್ ಆಗಬೇಕು, ಅವ್ರ ಮೈಕ್ ಆಗಬೇಕು, ಮೈಕಾಗಿ ಅವ್ರ ಸಂದೇಶ ಕೊಡಬೇಕು. इस वर्ष के सहयोग की सेवा का लक्ष्य ಮೈಕ್ ತಯಾರು करने है. ಈ ವರ್ಷದ ಸಹಯೋಗದ ಸೇವೆಗಳ ಲಕ್ಷ್ಯ ಏನಂದರೆ ಮೈಕ್ಗಳನ್ನು ತಯಾರು ಮಾಡೋದು. जो अनुभव के आधार से आपको या बाप के ज्ञान को प्रत्यक्ष करें. ಅನುಭವದ ಆಧಾರದಿಂದ ತಮ್ಮನ್ನು ಅಥವಾ ತಂದೆಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡೋರಾಗಬೇಕು. ಅರ್ಥ ಆಯ್ತಾ? ನಾವಾಗೆ ಹೋಗಿ ನಾವು ಈಶ್ವರಿ ವಿಶ್ವವಿದ್ಯಾಲಯದವರು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಇಂಟ್ರೊಡ್ಯೂಸ್ ಮಾಡೋದಕ್ಕೂ, ಅವರು ಅದನ್ನು ಅನುಭವ ಮಾಡಿ ಅವರೆಲ್ಲ ಹೇಳೋದಕ್ಕೂ, ದೊಡ್ಡ ದೊಡ್ಡ VIPs ಇದನ್ನು ಅನುಭವ ಮಾಡಿ ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅಂಥವ್ರನ್ನು ತಯಾರು ಮಾಡಿರಿ ಅಂತಾರೆ ಬಾಬಾ. जिनका प्रभाव स्वतः ही औरों के ऊपर सहज पड़ता हो. ಅವ್ರು ಹೇಳಿದ ಮಾತು ಎಲ್ಲರ ಮೇಲೂ ತಾನಾಗಿ ಇಂಪ್ರೆಸ್ ಆಗಿಬಿಡ್ತದೆ. ಐಸೆ ಮೈಕ್ ತಯಾರು ಕರು ಅಂತ ಯಾರು ಹೇಳಿದರೆ ಎಲ್ಲರ ಮೇಲೆ ಎಫೆಕ್ಟ್ ಆಗ್ತದೋ, ಪ್ರಭಾವ ಬೀರ್ತದೋ ಅಂಥವರನ್ನು ಮೈಕ್ಗಳನ್ನು ತಯಾರು ಮಾಡಿ. ಸಮझ ಸೇವಾ का उद्देश्य क्या है? ಅರ್ಥ ಆಯ್ತಾ? ಸೇವೆಯ ಉದ್ದೇಶ ಏನು? ಇತನೆ ಜೋ ಪ್ರೋಗ್ರಾಮ್ ಬನಾಯೆ ಉನ್ಕಾ ಮಕ್ಕನ್ ಕ್ಯಾ ಮಿಲೇಗಾ. ಇಷ್ಟೆಲ್ಲ ವಿಶಾಲವಾದ ಪ್ರೋಗ್ರಾಮ್ಸ್ ಹಾಕೊಂಡ್ರಿ ಗೋಲ್ಡನ್ ಜುಬ್ಲಿ ಇಯರ್ನಲ್ಲಿ, ಅದರದ್ದು ಬೆಣ್ಣೇನು? खूब सेवा करो लेकिन इस वर्ष संदेश के साथ साथ यह ऐड करो. ಬಹಳಷ್ಟು ಸೇವೆ ಮಾಡಿ, ಆದರೆ ಸಂದೇಶದ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. नज़र में रखो कौन कौन ऐसे पात्र है और उनको समय प्रति समय भिन्न भिन्न विधियों से संपर्क में लाओ. ಯಾರು ಹೇಳಿದರೆ ಜನ ಒಪ್ತಾರೆ, ಅವ್ರ ಊರಲ್ಲಿ ಯಾರ್ಯಾರು ಹೇಳಿದ್ರು ಒಪ್ತಾರೆ, ಅಥವಾ ನ್ಯಾಷನಲ್ ಲೆವೆಲ್ನಲ್ಲಿ ಯಾರ್ಯಾರು ಹೇಳಿದ್ರು ಒಪ್ಪುತ್ತಾರೆ, ಅವ್ರ ಮಾತಿಗೆ ಬೆಲೆ ಇರ್ತದೋ ಅಂಥವರನ್ನೇ ಟಾರ್ಗೆಟ್ ಮಾಡಿ ಅವರನ್ನು ಸಮಯ ಪ್ರತಿ ಸಮಯ ಸಂದೇಶ ನೀಡಿ ಅವರನ್ನು ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಮಾಡಿ ಸಂಪರ್ಕದಲ್ಲಿ ತಗೊಂಡು ಬನ್ನಿ. ऐसे नहीं एक प्रोग्राम किया फिर दूसरा ऊपर से किया, तीसरा ऊपर से किया और पहले वाला वहाँ ही रहा, तीसरे आ गए. यह भी जमा की शक्ति प्रोग्राम में लानी पड़ेगी, ಪ್ರಯೋಗ में लानी पड़ेगी. ಬಾಬಾ ತಿಳಿಸ್ತಾ ಇದ್ದಾರೆ ಮತ್ತೊಂದು ಎಷ್ಟು ಚಂದ
ಇವೆಂಟ್ ಮ್ಯಾನೇಜ್ಮೆಂಟ್, ಪ್ರೋಗ್ರಾಮ್ ಮ್ಯಾನೇಜ್ಮೆಂಟನ್ನು ಬಾಬಾ ಹೇಳ್ತಾರೆ. ಒಂದು ಪ್ರೋಗ್ರಾಮ್ ಮಾಡಿ ಒಂದು 4 VIP ಕರೆದ್ವಿ, ಸೆಕೆಂಡ್ ಪ್ರೋಗ್ರಾಮ್ ಮಾಡಿ ಇನ್ನೊಂದು 4 VIP ಕರೆದ್ವಿ, 3ನೇ ಪ್ರೋಗ್ರಾಮ್ ಮಾಡಿ ಇನ್ನೊಂದು 4 VIP ಕರೆದ್ವಿ. ಅಷ್ಟೊತ್ತಿಗೆ 1ನೇ ಪ್ರೋಗ್ರಾಮ್ನಾಗಿದ್ದು VIP ಬಿಟ್ಬಿಟ್ವಿ. ಆಮೇಲೆ ಒಮ್ಮೆದೊಮ್ಮೆ 3ನೇ ಪ್ರೋಗ್ರಾಮ್ನೇನಾಗಿದ್ದವ್ರನ್ನ ಸಂಪರ್ಕದಲ್ಲಿ ತಂದ್ವಿ, 1ನೇದವ್ರನ್ನ ಮತ್ತೆ ಕರೀಲೇ ಇಲ್ಲ. ಅಷ್ಟೊತ್ತಿಗೆ ಮತ್ತೆ ಕರೆದೇನದಂಗಾಯಿತು. ಅದಕ್ಕೆ ಯಾರನ್ನ ಕರಿತೀರೋ ಅವರನ್ನು ಫಾಲೋ ಮಾಡ್ತಾ ಇರಬೇಕು. ಈ ರೀತಿ ಮಾಡಿ ಜಮಾ ಶಕ್ತಿಯನ್ನು ಇಲ್ಲಿಯೂ ಸಹ ಪ್ರಯೋಗ ಮಾಡಿ. ಹರ್ ಪ್ರೋಗ್ರಾಮ್ ಸೆ ಜಮಾ ಕರ್ತೆ ಜಾವ್, ಪ್ರತಿ ಪ್ರೋಗ್ರಾಮ್ನಿಂದ ಜಮಾ ಮಾಡಬೇಕು. ಫಾಲೋ ಅಪ್ ಮಾಡೋದ್ರಿಂದಲೇ ಪ್ರೋಗ್ರಾಮ್ ಜಮಾ ಆಗೋದು. ಲಾಸ್ಟ್ ಮೇ ಐಸೆ ಸಂಬಂಧ ಸಂಪರ್ಕ ವಾಲೋಂಕಿ ಮಾಲಾ ಬಂಜಾಯ್ ಸಮಜ. ಈ ರೀತಿ ಸಂಬಂಧ ಸಂಪರ್ಕದಲ್ಲಿರುವಂಥವರ ಮಾಲೆ ತಯಾರಾಗಬೇಕು. ತಿಳಿತಾ? ಬಾಕಿ ಕ್ಯಾ ರಹಾ? ಮಿಲ್ನೆ ಕಾ ಪ್ರೋಗ್ರಾಮ್. ಇನ್ನೇನು ಉಳಿತು? ಇನ್ನಿನ್ನು ನಿಮ್ಮನ್ನೆಲ್ಲ ಮಿಲ್ನ ಮಾಡಬೇಕು, ವರದಾನ ಕೊಡಬೇಕು, ದೃಷ್ಟಿ ಕೊಡಬೇಕಲ್ಲ. इस वर्ष बाप दादा 6 मास के सेवा के रिज़ल्ट देखने चाहते हैं. ನಾನು 6 ತಿಂಗಳ ಬಂದು ನಿಮ್ಮನ್ನು ಮಿಲನ ಮಾಡಿದ್ದೀನಿ. ಈ ಮಿಲನ ಮಾಡಿರುವಂತಹ ಸೇವೆ ರಿಸಲ್ಟ್ನ ನೋಡಲು ಬಯಸ್ತೀನಿ ಅಂತಾರೆ ಬಾಬಾ. ಸೇವಾ ಮೇ ಜೋ ಭಿ ಪ್ಲಾನ್ಸ್ ಬನಾಯೆ ವ ಚಾರೋ ಓರ್ ಏಕ್ ದೋ ಕಿ ಸಹಯೋಗಿ ಬನ್ ಖೂಬ್ ಚಕ್ಕರ್ ಲಗಾವು. ಪರಸ್ಪರ ಒಬ್ರಿಗೊಬ್ಬರು ಸೇವಾ ಪ್ಲಾನ್ಸ್ ಮಾಡಿರಿ, ಸಹಯೋಗಿ ಆಗಿರಿ. ಎಲ್ಲ ಸೇವಾ ಕೇಂದ್ರಗಳಿಗೂ ಎಲ್ಲ ಕಡೆನೂ ಚಕ್ಕರ್ ಹಾಕಿ, ಚಕ್ಕವರು ದೊಡ್ಡವರು ಉಮಂಗ್ ಉತ್ಸಾಹದಲ್ಲಿ ಎಲ್ಲರಿಗೂ ಉತ್ಸಾಹ ತುಂಬಿ ತೀನೋ ಪ್ರಕಾರಕ್ಕೆ ಸೇವಾ ಮೇ ಆಗೆ ಬಡಾವ್. 3 ಪ್ರಕಾರದ ಸೇವೆ, ಯಾವ ಪಾಯಿಂಟ್ ಬಿಡಂಗಿಲ್ಲ ಬಾಬಾ. ಎವ್ರಿ ಪಾಯಿಂಟ್ ಮತ್ತೆ ರಿಮೈಂಡ್ ಮಾಡ್ತಾರೆ ಬಾಬಾ. ಸ್ವಸಂತುಷ್ಟತೆ, ಪರಿವಾರ ಸಂತುಷ್ಟತೆ, ವಿಶ್ವಾತ್ಮಗಳ ಸಂತುಷ್ಟತೆ. 3 ಸೇವಾ, ಸ್ವಸೇವಾ, ಪರಿವಾರ ಸೇವಾ, ವಿಶ್ವಾತ್ಮಗಳ ಸೇವೆ. ಈ 3 ಸೇವೆಯಲ್ಲಿ ಎಲ್ಲರನ್ನ ಮುಂದುವರಿಸ್ರಿ. इसलिए बाप दादा ने इस वर्ष में पूरा रात को दिन बनाकर सेवा दी. ಈ ರೀತಿ 3ರಲ್ಲೂ ಪರ್ಫೆಕ್ಟ್ ಆಗಬೇಕು ಮಕ್ಕಳು. ಸೇವಾ ಇನ್ನೂ ಚೆನ್ನಾಗಿ ಮಾಡಬೇಕಂತ ರಾತ್ರಿಯನ್ನು ಹಗಲು ಮಾಡಿಕೊಂಡು ನಾನು ಸೇವೆ ಮಾಡೀನಿ. 6 ತಿಂಗಳಂತೂ ಕಂಟಿನ್ಯೂಸ್ ಬಂದೀನಿ. ಯಾರ್ಯಾರು ಬಂದಿರು ಪ್ರತಿಯೊಬ್ಬರಿಗೂ ಸ್ಟೇಜ್ ಕರೆದು ದೃಷ್ಟಿ ಕೊಟ್ಟಿನಿ ಅಂತಾರೆ ಬಾಬಾ 88ರಲ್ಲಿ. ಅಬ್ ತೀನೋ ಪ್ರಕಾರಕ್ಕೆ ಸೇವಾಕಿ ಫಲ ಖಾನೆ ಕಾ ಯಹ ವರ್ಷ. 3 ಪ್ರಕಾರದ ಸೇವೆಯ ಫಲ ತಿನ್ನುವ ವರ್ಷ ಇದು. ಆನೆ ಕಾ ನಹೀ ಹೈ, ಫಲ ಖಾನೆ ಕಾ ಹೈ. ಈಗ ಕೇವಲ ಬರುವುದಲ್ಲ, ಸೇವಾ ಫಲ ತಿನ್ನೋದು. इस वर्ष आने का नोंद ही नहीं. सकाश तो बाप की सदा ही साथ है. ಸಕಾಶ್ ಅಂತೂ ಬಾಬಂದು ಯಾವಾಗಲೂ ಸಾಥ್ ಇದ್ದೇ ಇರ್ತದೆ. ಜೋ ಡ್ರಾಮಾ ಕಿ ನೋಂದ್ ಹೇ ವಹಿ ಬತಾ ದಿ. ನಾಟಕದಲ್ಲಿ ಏನು ನೋಂದಾಯಿಸಲ್ಪಟ್ಟಿದೆಯೋ ಅದನ್ನೇ ನಾನು ಹೇಳಿದ್ದೀನಿ. ಡ್ರಾಮಾ ಕಿ ಮಂಜೂರಿ ಕೋ ಮಂಜೂರು ಕರ್ನಾ ಹಿ ಪಡ್ತಾ ಹೇ. ನಾಟಕದ ಮಂಜೂರಿ ಏನಿದೆಯೋ ಅದನ್ನು ಮಂಜೂರು ಮಾಡ್ಕೊಳ್ಳೇಬೇಕು. ಸೇವಾ ಖೂಬ್ ಕರು. ನಾಟಕದಲ್ಲಿ ಏನೈತಲ್ಲ, ಯಾವ ಘಟನೆ ಐತೆ, ಹಿಂಗೆ ಯಾಕೆ ಮಾಡಬೇಕಿತ್ತು ಬಾಬಾ, ಈ ವರ್ಷ ಯಾಕೆ ಬರಲಿಲ್ಲ, ಆ ವರ್ಷ ಯಾಕೆ ಬರಲಿಲ್ಲ ಅಲ್ಲ. ನಾಟಕದಲ್ಲಿ ಏನಾಯಿತೋ ಸ್ವೀಕರಿಸುವುದೇ ಸಲ್ಯೂಷನ್, ಒಪ್ಪಿಕೊಳ್ಳುವುದೇ ಅದರ ನಿವಾರಣೆ. ಸೇವೆ ಭಾಳಷ್ಟು ಮಾಡಿರಿ. ಮೊದಲೇ ನಾನೆಲ್ಲ ಹೇಳಿಬಿಟ್ಟಿನಲ್ಲ ಅಂತಾರೆ ಬಾಬಾ. ಈಗ ಬಾಬಾನ ಆಸೆಯನ್ನು ಪೂರ್ಣ ಮಾಡಿ ಪ್ಲ್ಯಾನ್ ಮಾಡಬೇಕು. ಜहाँ भी देखो, किसी को भी देखो, हर एक का संकल्प, बोल और कर्म बाप की आशाओं के दीप जगाने वाले हो. ಪ್ರತಿಯೊಬ್ಬರ ಎಲ್ಲಿ ನೋಡಿದರೂ, ಯಾವ ಬ್ರಾಹ್ಮಣ ಆತ್ಮಗಳನ್ನು ನೋಡಿದರೂ ಪ್ರತಿಯೊಬ್ಬರ ಸಂಕಲ್ಪ, ಮಾತು, ಕರ್ಮದಲ್ಲಿ ತಂದೆಯ ಆಸೆಯನ್ನು ಪೂರ್ಣ ಮಾಡುವ ಆಶಾದೀಪಕರಾಗಿರಬೇಕು. ಇದನ್ನು ಫಸ್ಟ್ ಯಾವ್ರನ್ನವ್ರು ಮಾಡಬೇಕು? ಆಶಾದೀಪ ಆಗಬೇಕು. ಬಾಬಾನ ಆಸೆಯನ್ನು ಪೂರ್ಣ ಮಾಡೋರು ಯಾರಾಗಬೇಕು? ಫಸ್ಟ್ पहले मधुबन में एग्जाम्पल दिखाओ. बचत की स्कीम का मॉडल पहले मधुबन में बनाओ. ಬಚಾವಿನ ಸ್ಕೀಮನ್ನು ಮಾಡಲ್ ಮೊದಲು ಮಧುಬನದಲ್ಲಿ ಮಾಡ್ರಿ ಅಂತಾರೆ ಬಾಬಾ. ಬಾಬಾ ಸ್ಕೀಮ್ ಹೇಳ್ಯಾರಲ್ಲ, ಎಲ್ಲೆಲ್ಲೋ ವಾಚಾ ವೇಸ್ಟ್, ಸಾಧಾರಣ ಮಾತು, ವ್ಯರ್ಥ ಮಾತುಗಳನ್ನು ಬಚಾವ್ ಮಾಡುವ ಸ್ಕೀಮ್, ಉಳಿತಾಯ ಮಾಡುವ ಸ್ಕೀಮ್, ಜಮಾ ಮಾಡಿಕೊಳ್ಳುವ ಸ್ಕೀಮ್. ಎ ಬ್ಯಾಂಕ್ ಮೇ ಜಮಾ ಕರೋ ಪೆಹಲೆ. ಮೊದಲು ಈಶ್ವರ್ಯ ಬ್ಯಾಂಕ್ನಲ್ಲಿ ಇದನ್ನು ಜಮಾ ಮಾಡಿ. मधुबन वालों को भी वरदान तो मिले हुए ना, मधुबन वालों स्पेशल वरदान ಇದೆ. बाकी जो रहा गए हैं उनको भी इस वर्ष में जल्दी पूरा करेंगे क्योंकि बाप का स्नेह तो सभी बच्चों के साथ है. ಇನ್ಯಾರ್ಯಾರು ಉಳಿದಾರೋ ಅವ್ರಿಗೂ ಈ ವರ್ಷದಲ್ಲಿ ಎಲ್ಲರಿಗೂ ಸ್ಟೇಜಿಗೆ ಕರೆದು ವರದಾನ ಕೊಟ್ಟು ದೃಷ್ಟಿ ಕೊಟ್ಟು ಅದನ್ನು ಪೂರ್ಣ ಮಾಡಿಬಿಡ್ತೀನಿ ಅಂತಾರೆ ಬಾಬಾ. ಯಾಕೆಂದರೆ ಮಕ್ಕಳ ಮೇಲೆ ಬಾಬನಿಗೆ ಬಹಳ ಸ್ನೇಹ ಇದೆ. वैसे तो हर एक बच्चे के प्रति हर कदम वे वरदान है. ಬಾಬಾ ತಿಳಿಸ್ತಾರೆ, ಹಂಗೆ ನೋಡ್ಲಿಕ್ಕೆ ಹೋದರೆ ಪ್ರತಿ ಮಕ್ಕಳ ಪ್ರತಿಯಾಗಿಯೂ ನಾನು ಪ್ರತಿ ಹೆಜ್ಜೆಯಲ್ಲಿ ವರದಾನ ಕೊಡ್ತೀನಿ. ಜೋ ದಿಲ್ ಕೆ ಸ್ನೇಹಿ ಆತ್ಮ ವ ಚಲ್ತೆ ಹರ್ ಕದಂ ವರದಾನ್ ಸೆ. ಇದು ಭಾಳ ಪ್ರಾಕ್ಟಿಕಲ್ ಪಾಯಿಂಟ್. ಯಾರಿಗೆ ಹೃದಯದಿಂದ ಸ್ನೇಹ ಇದೆಯೋ ಅವ್ರದ್ದು ಸಂಗಮಯುಗದ ಈಶ್ವರೀಯ ಜೀವನ ನಡೀತಿರುವುದೇ ಪ್ರತಿ ಹೆಜ್ಜೆಯಲ್ಲೂ ಬಾಬನ ವರದಾನದಿಂದ.
ಏನೂ ಕೆಲಸ ಮಾಡೋ ಕೆಪಾಸಿಟಿ ಇರಲ್ಲ, ಪುರುಷಾರ್ಥ ಮಾಡೋ ಕೆಪಾಸಿಟಿ ಇಲ್ಲ. ಆ ಒಂದೇ ಒಂದು ಇರ್ತದೆ ಬಾಬನ ಮೇಲೆ ಹೃದಯದ ಸ್ನೇಹ. ಹೃದಯದ ಸ್ನೇಹವೇ ಎಲ್ಲ ಕೆಲಸ ಮಾಡಿಸ್ತದೆ, ಎಲ್ಲ ವರದಾನ ಕೊಡಿಸ್ತದೆ, ಶಕ್ತಿ ಕೊಡ್ತದೆ, ಮುಂದುವರಿಸ್ತದೆ. ಬಾಪ್ ಕಾ ವರದಾನ್ ಸಿರ್ಫ್ ಮುಖ ಸೆ ನಹಿ ಲೇಕಿನ್ ದಿಲ್ ಸೆ ವರದಾನ್ ಹೈ. ಬಾಬಾ ಬರೇ ಬಾಯಿಂದ ವರದಾನ ಕೊಡೋದಿಲ್ಲ. ಈಗ ಗುಲ್ಜಾರ್ ದಾದಿ ತನ್ವಿನಲ್ಲಿ ಬರುವಾಗ 88ರಲ್ಲಿ ಪ್ರತಿಯೊಬ್ಬರನ್ನು ಸ್ಟೇಜ್ ಮೇಲೆ ಕರೆದು ವರದಾನ ಕೊಟ್ಟರೆ ಅದು ಮುಖದ ವರದಾನ ಅಷ್ಟೇ, ಒಂದು ಅವರು ಎದುರಿಗಿದ್ದಾಗ ಅಷ್ಟೇ. ಆದರೆ ಹೃದಯದ ವರದಾನ ಐತಲ್ಲ, ಹೃದಯದ ಸ್ನೇಹಿ ಮಕ್ಕಳಿಗೆ ಪ್ರತಿ ಹೆಜ್ಜೆಯಲ್ಲೂ ಇರ್ತದೆ. ದಿಲ್ ಕಾ ವರದಾನ ಸದಾ ಹಿ ದಿಲ್ ಮೇ ಖುಷ್ ಉಮಂಗ್ ಉತ್ಸಾಹ ಕಾ ಅನುಭವ ಕರಾತ ಹೈ. ಹೃದಯದ ವರದಾನ ಸದಾ ಹೃದಯದಲ್ಲಿ ಖುಷಿ ಉಮಂಗ್ ಉತ್ಸಾಹದ ಅನುಭವ ಮಾಡಿಸ್ತದೆ. ಬಾಬಾ ಹೇಳ್ತಾರೆ, ಯ ದಿಲ್ ಕೆ ವರದಾನ್ ಕಿ ನಿಶಾನಿ ಹೈ. ನಮ್ಮ ಹೃದಯ ಸದಾ ಖುಷಿ ಉಮಂಗ್ ಉತ್ಸಾಹದಲ್ಲಿದೆ ಅಂದರೆ ಅರ್ಥ ಬಾಬರವರ ಹೃದಯದ ವರದಾನ ನನ್ನೊಂದಿಗಿದೆ ಅಂತ ಅರ್ಥ. दिल के वरदान को जो भी अपने दिल से धारण करते हैं उनकी निशानी यही है, वे सदा खुशी और उमंग उत्साह से आगे बढ़ते रहते हैं. ಬಾಬಾ ನೋಡ್ರಿ ಹೃದಯದ ವರದಾನದ ಮಹತ್ವತೆ ತಿಳಿಸ್ತಾರೆ. ಯಾರು ಹೃದಯದ ವರದಾನವನ್ನು ಹೃದಯದಲ್ಲಿ ಧಾರಣೆ ಮಾಡ್ಕೊಳ್ತಾರೋ ಅವ್ರ ಚಿಹ್ನೆ ಏನಪ್ಪ ಅಂದರೆ ಅವ್ರು ಸದಾ ಖುಷಿ ಉಮಂಗ್ ಉತ್ಸಾಹದಲ್ಲಿ ಮುಂದುವರಿತಾ ಇರ್ತಾರೆ. ಯಾರು ಹೃದಯದಲ್ಲಿ ಬಾಬನ ವರದಾನ ಧಾರಣೆ ಮಾಡಲ್ಲ, ಯಾವಾಗೂ ಕಂಪ್ಲೇಂಟ್ ಮಾಡ್ತಾರೆ, ನನಗೆ ಬಾಬಾ ಸ್ಟೇಜ್ ಮೇಲೆ ಕರೆದಿಲ್ಲ, ನಂಗೆ ಸಾಕಾರದಲ್ಲಿದ್ದಾಗ ಬಾಬಾ ಕರೆದಿಲ್ಲ, ನನಗೆ ದೃಷ್ಟಿ ಕೊಟ್ಟಿಲ್ಲ. ಯಾರು ಬಾಬನ ವರದಾನಗಳನ್ನು ಹೃದಯದಲ್ಲಿ ಧಾರಣೆ ಮಾಡಿಬಿಡ್ತಾರೋ ಅವ್ರು ಸದಾ ಖುಷಿಯಾಗಿರ್ತಾರೆ. ಕಬ್ಬಿ ಬಿ ಕಿಸಿ ಬಾತ್ ಮೇ ನ ಅಟ್ಕೆಂಗೆ ನ ರುಕೆಂಗೆ. ಎಂಥ ಮಾತುಗಳೇ ಬರಲಿ, ಹೃದಯದಲ್ಲಿ ವರದಾನ ಧಾರಣೆ ಮಾಡಿಕೊಂಡ್ರೆ ಖುಷಿ ಉಮಂಗ್ ಉತ್ಸಾಹದಿಂದ ಮುಂದುವರಿತಾರೆ. ಯಾವ ಮಾತಿನಲ್ಲಿ ನಿಲ್ಲಲ್ಲ ಅಥವಾ ಸಿಕ್ಕಾಕೊಳ್ಳಲ್ಲ, ವರದಾನದಲ್ಲಿ ಹಾರ್ತಾ ಇರ್ತಾರೆ. ಬಾತೆ ಸಬ್ ನೀಚೆ ರಹ ಜಾಯಂಗೆ. ವಿಘ್ನಗಳು ಪರಿಸ್ಥಿತಿಗಳು ಇಲ್ಲದೆ ಇರುವಂಥವ್ರು ಯಾರಾದರೂ ಇದ್ದಾರಾ? ವಿಘ್ನಗಳು ಪರಿಸ್ಥಿತಿಗಳೆಲ್ಲ ಕೆಳಗುಳ್ಕೊಳ್ತಾರೆ, ಇವ್ರು ಸದಾ ಹಾರ್ತಾ ಇರ್ತಾರೆ. ಸೈಡ್ ಸೀನ್ಸ್ ಬಿ ಉಡ್ನೆ ವಾಲೆ ಕೋ ರೋಕ್ ನಹಿ ಸಕ್ತೆ. ಎಂಥ ಸೈಡ್ ಸೀನ್ಸ್ಗಳು ಬರ್ಬೋದು, ಸಿಚುವೇಶನ್ಸ್ ಬರ್ಬೋದು. ಹಾರೋರ್ನ ವಿಘ್ನ ಹಿಡಿಯೋಕ್ಕಾಗೋದಿಲ್ಲ. ಕೆಳಗೆ ನಡೆಯೋರ್ನ ವಿಘ್ನ ಹಿಡಿದು ಬಿಡ್ತದೆ, ಮ್ಯಾಲೆ ಹಾರೋರ್ನ ವಿಘ್ನ ಹೆಂಗೆ ಹಿಡಿತದೆ? ವಿಘ್ನಕ್ಕೆ ಹಾರಕ್ಕೆ ಬರಲ್ಲ. आज बाप दादा सभी बच्चों को जिन्होंने भी दिल से अथक बन सेवा की, अब सब सेवादारियों को इस सीज़न के सेवा के मुबारक दे रहे हैं. ಇವತ್ತು ಬಾಪ್ ದಾದಾ ಎಲ್ಲ ಮಕ್ಕಳಿಗೂ, ಯಾರೆಲ್ಲ ಹೃದಯದಿಂದ ಅಥಕ್ಕಾಗಿ ಸೇವೆ ಮಾಡಿದಿರೋ ಎಲ್ಲ ಸೇವಾದಾರಿಗಳಿಗೂ ಈ ಸೀಸನ್ನಲ್ಲಿ ಸೇವೆಯ ಶುಭಾಶಯಗಳನ್ನು ಕೊಡ್ತಿದ್ದಾರೆ ಅಂತಾರೆ ಬಾಬಾ. मधुबन में आकर मधुबन के श्रृंगार बने, ऐसे श्रृंगार बनने वाले बच्चों को भी बाप दादा मुबारक दे रहे हैं. ಮಧುಬನದಲ್ಲಿದ್ದು ಸೇವೆ ಮಾಡುವಂಥ ಸೇವಾದಾರಿಗಳಿಗೆ, ಸದಾ ಎಲ್ಲಿದ್ದು ಸೇವಾದಾರಿಗಳಿಗೆ, ಆಮೇಲೆ ಬಂದು ಹೋದಂಥ ಮಕ್ಕಳು, ನೀವೆಲ್ಲ ಮಧುಬನದ ಶೃಂಗಾರ ಆದಂಥ ಮಕ್ಕಳು, ಮನೆಗೆ ಮಕ್ಕಳ ಶೃಂಗಾರ, ಆ ಬಂಥವ್ರಿಗೂ ಬಾಪ್ ದಾದಾ ಮುಬಾರಕ್ ಕೊಡ್ತಿದ್ದಾರೆ. ನಿಮಿತ್ತ ಬನಿ हुई श्रेष्ठ आत्माओं को भी सदा अथक बन बाप समान अपनी सेवाओं से सर्व को रिफ्रेश करने का मुबारक दे रहे हैं. ಇನ್ನು ನಿಮಿತ್ತ ಆಗಿರುವಂಥ ಶ್ರೇಷ್ಠ ಆತ್ಮಗಳು ಎಷ್ಟು ಅಥಕ್ಕಾಗಿ ತಂದೆಯ ಸಮಾನ ಸೇವೆಯಿಂದ ಸರ್ವರನ್ನು ರಿಫ್ರೆಶ್ ಮಾಡ್ತಿದ್ದಾರೆ, ಅವ್ರಿಗೂ ಬಾಬಾ ಶುಭಾಶಯ ಕೊಡ್ತಿದ್ದಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಶುಭಾಶಯ ರಥಕ್ ಕೋ ಬಿ ಮುಬಾರಕ್, ಗುಲ್ಜಾರ್ ದಾದಿಗೂ ಬಾಬಾ ಮುಬಾರಕ್ ಕೊಡ್ತಿದ್ದಾರೆ. ಯಾಕೆ ಗುಲ್ಜಾರ್ ದಾದಿಗೂ ಬಾಬಾ ಮುಬಾರಕ್ ಕೊಡ್ತಾರೆ? ಗುಲ್ಜಾರ್ ದಾದಿನೇ ಎಸ್ ಅಂತ ಒಪ್ಪಿಲ್ಲ ಅಂದರೆ ಬಾಬಾ ಇಷ್ಟು ಜನರಿಗೆ ಎಲ್ಲಿ ಖುಷಿ ಪಡಿಸ್ತಿದ್ರು. ಚಾರೋ ಓರ್ ಕೆ ಸೇವಾದಾರಿ ಬಚ್ಚೋಂ ಕೋ ಮುಬಾರಕ್ ದೇ ರಹೆ ಹೈ. ನಾಲ್ಕು ಕಡೆಯಲ್ಲಿರುವ ಸೇವಾದಾರಿ ಮಕ್ಕಳಿಗೆ ಬಾಬಾ ಶುಭಾಶಯವನ್ನು ಕೊಡ್ತಾ ಇದ್ದಾರೆ. ಬಾಬಾ ತಿಳಿಸ್ತಾರೆ, ಲೇಕಿನ್ ಸದಾ ರಿಫ್ರೆಶ್ ರಹನ, ಸದಾ ರಿಫ್ರೆಶ್ ಆಗಿರಿ. ದೇಶ ವಿದೇಶ ಎಲ್ಲ ಮಕ್ಕಳಿಗೂ ಬಾಬಾ ಶುಭಾಶಯ ಕೊಟ್ಟು ರಿಫ್ರೆಶ್ ಆಗಿರಿ. ಈಗ ಬಾಬನ ಮಿಲ್ಲಕ್ಕೆ ಬಂದು ಹೆಂಗೆ ರಿಫ್ರೆಶ್ ಆಗಿರೋ ಹಂಗೆ ಸದಾ ರಿಫ್ರೆಶ್. 6 ಮಾಸ ತಕ್ಕ ನಹಿ ರಹನ. ಅಯ್ಯೋ ಮಧುಬನ್ಗೆ ಹೋಗಿ ಬಂದು 6 ತಿಂಗಳ ಚಲೋ ರಿಫ್ರೆಶ್ ಇದ್ದೀರಿ, ಇತ್ತಿತ್ಲ ಕಡಿಮೆ ಆಯಿತು ಅಲ್ಲ. ರಿಫ್ರೆಶ್ ಮೇ ರಿಫ್ರೆಶ್ ಹೋನೆ ಭಲೆ ಆನಾ, ಲೇಕಿನ್ ಬಾಪ್ ಕಾ ಖಜಾನಾ ತೋ ಸಭಿ ಬಚ್ಚೋಂ ಕೋ ಸದಾ ಅಧಿಕಾರ ಹೈ. ರಿಫ್ರೆಶ್ ಆಗಿದ್ದೇ ರಿಫ್ರೆಶ್ ಆಗ್ಲಿಕ್ಕೆ ಬರ್ರಿ. ರಿಫ್ರೆಶ್ ಆಗಿದ್ದೇ ರಿಫ್ರೆಶ್ ಆಗಿ ಹೋಗ್ಬೇಕು. ರಿಫ್ರೆಶ್ ಇದ್ದೆ ಕಡಿಮೆ ಆಯಿತು, ಅದಕ್ಕೆ ರಿಫ್ರೆಶ್ ಆಗಕ್ಕೆ ಹೋಗಿನಲ್ಲ, ರಿಫ್ರೆಶ್ನಲ್ಲಿ ರಿಫ್ರೆಶ್ ಆಗಲಿ. ತಂದೆಯ ಖಜಾನೆ ಮೇಲೆ ಎಲ್ಲರಿಗೂ ಅಧಿಕಾರ ಇದೆ, ಸದಾ ಇದ್ದೇ ಇರ್ತದೆ, ಬಂದೇ ಬರಬೇಕು. ಬಾಪ್ ಅವ್ರ ಖಜಾನ ಸದಾ ಸಾಥ್ ಹೈ ಅವ್ರ ಸದಾ ಹಿ ಸಾಥ್ ರಹೇಗ ಅಂತಾರೆ ಬಾಬಾ. ಬಾಬಾ ಮತ್ತು ಖಜಾನ ಸದಾ ಜೊತೆಗಿರ್ತದೆ, ಸದಾ ಜೊತೆಗೇ ಮುಂದಿರ್ತದೆ. ಸಿರ್ಫ್ ಜೋ ಅಂಡರ್ಲೈನ್ ಕರಾಯಿ ಉಸ್ಮೆ ವಿಶೇಷ ಸ್ವಯಂ ಕೋ ಎಕ್ಸಾಂಪಲ್ ಬನಾಯ್, ಎಕ್ಸಾಮ್ ಮೇ ಎಕ್ಸ್ಟ್ರಾ ಮಾರ್ಕ್ಸ್ ಲೇನಾ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿರಿ ಅಂತ ನಾನೇನು ಹೇಳಿದ್ದೀನೋ ಬಾಬಾ ಹೇಳ್ತಾರೆ, ಅದರ ಮೇಲೆ ವಿಶೇಷ ಗಮನ ಕೊಟ್ಟು ಅದನ್ನು ಧಾರಣೆ ಮಾಡಿ ಎಕ್ಸಾಂಪಲ್ ಆಗಿ, ಉದಾಹರಣಾ ಮೂರ್ತಿಯಾಗಿ ಎಕ್ಸಾಮ್ನಲ್ಲಿ ಎಕ್ಸ್ಟ್ರಾ ಮಾರ್ಕ್ಸ್ ತಗೊಳ್ಳಿ. ಯಾವುದ್ರ ಮೇಲೆ ಅಂಡರ್ಲೈನ್ ಹಾಕೋರಿ ಅಂದರೆ ಬಾಬಾ, ನಮ್ಮ ಮಾತು ಅಲೌಕಿಕ ಮಾತು, ಫರಿಷ್ಠೆಗಳ ಮಾತಾಗಬೇಕು.
ಮಾತನ್ನು ಬಚಾವ್ ಮಾಡಬೇಕು. ಅದ್ರ ಮೇಲೆ ಅಂಡರ್ಲೈನ್ ಹಾಕ್ಕೊಡ್ರಿ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಈ ಮಾತಿನ ಬಗ್ಗೆ ಅಂಡರ್ಲೈನ್ ಹಾಕ್ಕೊಳ್ರಿ, ಎಕ್ಸಾಂಪಲ್ ಆಗಲಿ. ದೂಸರೆ ಕೋ ನಹಿ ದೇಖ ಅಪ್ನೆ ಕೋ ಎಕ್ಸಾಂಪಲ್ ಬನಾನ. ಅವ್ರು ಎಷ್ಟು ಹೆಚ್ಚು ಮಾತಾಡ್ತಾರಲ್ಲ, ನಾನು ಹೆಚ್ಚು ಮಾತಾಡಿದರೆ ಏನಾಯಿತು? ಇನ್ನೊಬ್ರನ್ನ ನೋಡಬೇಡ್ರಿ, ನಮ್ಮನ್ನು ನಾವು ಎಕ್ಸಾಂಪಲ್ ಮೂರ್ತಿಗಳನ್ನಾಗಿ ತಯಾರು ಮಾಡ್ಕೋಬೇಕಂತಾರೆ ಬಾಬಾ. ಇಸ್ಮೇ ಜೋ ಓಟೇಸು ಅರ್ಜುನ್, ಯಾರು ಪ್ರಥಮ ಇನಿಷಿಯೇಷನ್ ತೆಗೆದುಕೊಂಡು ತ್ಯಾಗ ಮಾಡಿ ಮುಂದೆ ಬರ್ತಾರೋ ಅವರೇ ಅರ್ಜುನ್, ಅರ್ಥಾತ್ ನಂಬರ್ 1. दूसरी बार बाप दादा आवे तो फरिश्तों के कर्म, फरिश्तों के बोल, फरिश्तों के संकल्प धारण करने वाला सदा ही हर एक दिखाई दे. ಎಷ್ಟು ಬಾಬನಿಗೆ ಮಕ್ಕಳ ಮೇಲೆ ಹೋಪ್ಸು, ನಿಶ್ಚಯ, ಫೇತ್ ಅಂದರೆ ಇನ್ನು ನೆಕ್ಸ್ಟ್ ನಾ ಬರೋಷ್ಟೊತ್ತಿಗೆ ಹೇಳಿಬಿಟ್ಟಿನಲ್ಲ, ಈಗ ಅಂಡರ್ಲೈನ್ ಮಾಡ್ಕೊರಿ ಅಂತ. ಫರಿಷ್ತೆಗಳ ಮಾತಾಡ್ರಿ, ಫರಿಷ್ತೆಗಳ ಮಾತಾಡ್ರಿ, ಕಡಿಮೆ ಮಾತಾಡ್ರಿ, ಮಧುರ ಮಾತಾಡ್ರಿ ಅಂತ. ಹಂಗೆ ನಾನು ನೆಕ್ಸ್ಟ್ ಬರೋಷ್ಟೊತ್ತಿಗೆ ಎಲ್ಲರೂ ಎಂಥವ್ರು ತಯಾರಾಗಿರ್ಬೇಕಂದ್ರೆ ಫರಿಷ್ತೆಗಳ ಕರ್ಮ, ಫರಿಷ್ತೆಗಳ ಮಾತು, ಫರಿಷ್ತೆಗಳ ಸಂಕಲ್ಪಗಳನ್ನು ಧಾರಣೆ ಮಾಡಿದವರೇ ಕಾಣಬೇಕು. ಬಾಬನಿಗೆ ಫರಿಷ್ತೆಗಳ ಸಭೆನೇ ಕಾಣಬೇಕು. ಐಸೆ ಪರಿವರ್ತನ ಸಂಘಟನೆ ದಿಕ್ಕಾಯಿದೆ, ಇಂತಹ ಪರಿವರ್ತನಾ ಸಂಘಟನೆಯಲ್ಲಿ ಕಾಣಬೇಕು, ಅಂಥ ಗ್ರೇಟ್ ಚೇಂಜಸ್ ತರಬೇಕಂತಾರೆ ಬಾಬಾ. ಹರ್ ಏಕ್ ಅನುಭವ ಕರೆ ಕಿ ಫರಿಶ್ತೋಂ ಕೆ ಬೋಲ್, ಫರಿಶ್ತೋಂ ಕೆ ಕರ್ಮ ಕಿತ್ನೆ ಅಲೌಕಿಕ ಹೈ. ಇವ್ರು ಫರಿಷ್ತೆಗಳ ಮಾತು, ಇವ್ರು ಫರಿಷ್ತೆ ಅಂತೆ ಕರ್ಮ ಮಾಡ್ತಾರಲ್ಲ, ಇವ್ರದ್ದು ಎಷ್ಟು ಅಲೌಕಿಕ ಜೀವನ ಅಂತ ಎಲ್ಲರೂ ಅನುಭವ ಮಾಡಬೇಕು. ಯಹ ಪರಿವರ್ತನ ಸಮಾರೋಹ ಬಾಪ್ ದಾದಾ ದೇಖ್ನಾ ಚಾಹತೆ ಹೇ. ನೀವು ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ನೋಡ್ಬೇಕಂತೀರಿ, ನಾನು ಈ ಪ್ರೋಗ್ರಾಮ್ ನೋಡ್ಬೇಕು ಅಂದ್ಕೊಂಡೀನಿ. ಮಕ್ಕಳ ಪರಿವರ್ತನೆಯಾಗಿ ಫರಿಷ್ತೆಗಳ ಸಂಘಟನೆ ಆಗಬೇಕು, ಮಾತು ಕರ್ಮದಲ್ಲಿ ಫರಿಷ್ತೆ ಕಂಡಂಗೆ ಕಾಣಬೇಕು. ಅಗರ್ ಹರ್ ಏಕ್ ಸಾರಿ ದಿನ ಕೆ ಬೋಲ್ ಅಪ್ನೆ ಟೇಪ್ ಕರೋ ತೋ ಬಹುತ್ ಅಚ್ಚಿ ಥರ ಸೆ ಮಾಲೂಮ್ ಪಡ್ ಜಾಯೇಗಾ. ನೀವು ಬೇಕಿದ್ರೆ ಒಂದು ಕೆಲಸ ಮಾಡ್ರಿ ಅಂತಾರೆ ಬಾಬಾ. ನೀವು ಇಡೀ ದಿನ ಏನೇನು ಮಾತಾಡ್ಕೊತೀರೋ ನಿಮ್ಮ ಮೊಬೈಲ್ದಾಗ ರೆಕಾರ್ಡಿಂಗ್ ಬಟನ್ ಆನ್ ಮಾಡಿ ಇಟ್ಕೊಂಡ್ಬಿಡ್ರಿ. ಇಡೀ ದಿನ ಮಾತಾಡಿದ್ದನ್ನು ಒಂದು ರಾತ್ರಿ ಕೇಳ್ರಿ, ಏನೇನು ಮಾತಾಡ್ತೀರಂತ ನಿಮಗೆ ಗೊತ್ತಾಗ್ತದೆ. ಚೆಕ್ ಕರೋ ತೋ ಮಾಲೂಮ್ ಪಡ್ ಜಾಯೇಗಾ ಕಿತ್ನಾ ವ್ಯರ್ಥ ಜಾತಾ ಹೇ, ಎಷ್ಟು ವ್ಯರ್ಥ ಆಗ್ತದಂತ ನೀವು ಚೆಕ್ ಮಾಡ್ಕೊರಿ. ಅವಾಗ ಮನ್ ಕಿ ಟೇಪ್ ಮೇ ಚೆಕ್ ಕರೋ, ಸ್ಥೂಲ ಟೇಪ್ ಮೇ ನಹಿ. ಬೇಕಿದ್ರೆ ನೀವು ಮನಸ್ಸಿನ ಟೇಪ್ ಒಳಗೆ ರೆಕಾರ್ಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ರಿ, ಸ್ಥೂಲ ಟೇಪ್ ಏನು ಬೇಕಾಗಿಲ್ಲ ಇದಕ್ಕೆ. ಸಾಧಾರಣ ಬೋಲ್ ಬಿ ವ್ಯರ್ಥ ಮೇ ಜಮಾ ಹೋತಾ ಹೇ. ಯಾವ ಮಾತಿನಲ್ಲಿ ಅಲೌಕಿಕತೆ ಇಲ್ಲವೋ ಆ ಮಾತೆಲ್ಲವೂ ಸಾಧಾರಣ ಮಾತುಗಳು. ಸಾಧಾರಣ ಮಾತುಗಳು ಸಹ ವ್ಯರ್ಥ ಮಾತುಗಳೇ. ಅಗರ್ 4 ಬೋಲ್ ಕೆ ಬಜಾಯ್ 24 ಬೋಲ್ ಬೋಲೆ ತೋ 20 ಕಿಸ್ ಮೇ ಗಯೆ. 4 ಮಾತು ಹೇಳಬೇಕಾಗಿರ್ತದೆ, 4 ಶಬ್ದ. ಇದು ಇಲ್ಲಿಡು ಬದಲು ಇಲ್ಲಿಡಿ, ಇಷ್ಟೇ ಹೇಳಬೇಕಾಗಿರ್ತದೆ. ಅದನ್ನು ಹೇಳೋಕೆ 24 ಶಬ್ದಗಳನ್ನು ಯೂಸ್ ಮಾಡಿದರೆ, 4 ಶಬ್ದಗಳಲ್ಲಿ ಹೇಳೋದನ್ನು 24 ಶಬ್ದ ಯೂಸ್ ಮಾಡಿ ಹೇಳಿದರೆ ಇನ್ನು 20 ಶಬ್ದ ಏನಾದಂಗಾಯಿತು, ವೇಸ್ಟ್ ಆದಂಗಾಯ್ತಲ್ಲ. ಎನರ್ಜಿ ಜಮಾ ಕರೋ ತಬ್ ಆಪ್ಕೆ 2 ಬೋಲ್ ಆಶೀರ್ವಾದ ಕೆ 1 ಗಂಟೆ ಕಿ ಭಾಷಣ ಕಾ ಕಾಮ್ ಕರೆಂಗೆ. ಈ ರೀತಿ ಶಬ್ದಗಳನ್ನು ಉಳಿತಾಯ ಮಾಡಿ ಎನರ್ಜಿ ಜಮಾ ಮಾಡಿಕೊಳ್ಳಿ. ಆಗ ನಿಮ್ಮೆರಡು ಶಬ್ದಗಳು, ಮಾತುಗಳು ಆಶೀರ್ವಾದದ ಮಾತುಗಳಾಗ್ತವೆ. ನಿಮ್ಮ 2 ಶಬ್ದಗಳು 1 ತಾಸು ಭಾಷಣ ಮಾಡಿರುವ ಕೆಲಸವನ್ನು ಮಾಡ್ತದೆ. ಅಚ್ಚಾ, ಬಾಬಾ ಹೇಳ್ತಾ ಇರುವಂಥ ಟೈಟಲ್ಸ್ಗಳಲ್ಲಿ ಸ್ಥಿತರಾಗೋಣ. ಈ ರೀತಿ 4 ಕಡೆಯಲ್ಲಿರುವ ಸರ್ವ ಅರ್ಪಣೆಯಾಗುವಂಥ ಆತ್ಮಿಕ ಪತಂಗಗಳಿಗೆ, ಸರ್ವ ಬಾಪ್ ಸಮಾನ್ ಆಗಲೇಬೇಕೆನ್ನುವಂಥ ದೃಢ ಸಂಕಲ್ಪದಿಂದ ಮುಂದುವರಿಯುತ್ತಿರುವ ವಿಶೇಷಾತ್ಮಗಳಿಗೆ, ಸದಾ ಹಾರುವ ಕಲೆಯ ಮೂಲಕ ಯಾವುದೇ ಪ್ರಕಾರದ ಸೈಟ್ ಸೀನನ್ನು ಪಾರ್ ಮಾಡುವಂತಹ ಡಬಲ್ ಲೈಟ್ ಮಕ್ಕಳಿಗೆ, ಆತ್ಮಿಕ ಜ್ಯೋತಿ ಬಾಪ್ ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ ದಾದಾ ಕೋ ಯಾದ್, ಪ್ಯಾರ್, ಗುಡ್ ಮಾರ್ನಿಂಗ್ और नमस्ते नमस्ते नमस्ते. ಈ ದಿನದ वरदान, कल्याण की भावना द्वारा हर आत्मा के संस्कारों को परिवर्तन करने वाले निश्चय बुद्धि भव. ಕಲ್ಯಾಣದ ಭಾವನೆ ಮೂಲಕ ಪ್ರತಿ ಆತ್ಮಗಳ ಸಂಸ್ಕಾರವನ್ನು ಪರಿವರ್ತನೆ ಮಾಡುವ ನಿಶ್ಚಯ ಬುದ್ಧಿಗಳಾಗಲಿ. जैसे बाप में 100% निश्चय बुद्धि हो, कोई कितना भी डगमग करने की कोशिश करे लेकिन हो नहीं सकता, ऐसे दैवी परिवार व संसारी आत्माओं द्वारा बल कोई कैसा भी पेपर ले, क्रोधी बन सामना करे व कोई इंसल्ट कर दे, गाली दे, उसमें भी डगमग नहीं हो सकते. इसमें सिर्फ हर आत्मा के प्रति कल्याण की भावना हो.
यह भावना उनके संस्कारों को परिवर्तन कर देगी। इसमें सिर्फ अधैर्य नहीं होना, समय प्रमाण फल अवश्य मिलेगा। यह ಡ್ರಾಮಾ की नोंद है। ಇವತ್ತಿನ ವರದಾನ ಎಷ್ಟು ಫಸ್ಟ್ ಕ್ಲಾಸ್ ಇದೆ. ಕಲ್ಯಾಣದ ಭಾವನೆ ಮೂಲಕ ಪ್ರತಿ ಆತ್ಮಗಳ ಸಂಸ್ಕಾರವನ್ನು ಪರಿವರ್ತನೆ ಮಾಡುವ ನಿಶ್ಚಯ ಬುದ್ಧಿಭಾವ. ಅದನ್ನು ಬಾಬಾ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ರೀತಿ ಬಾಬನ ಮೇಲೆ 100% ನಿಶ್ಚಯ ಬುದ್ಧಿ ಇದೆ. ಯಾರು ಎಷ್ಟೇ ಡಗ್ಮಗ್ ಮಾಡಿದರು, ಡಗ್ಮಗ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಅಥವಾ ಯಾರೇ ನಮಗೆ ಬಾಬನ ಮೇಲೆ ನಿಶ್ಚಯ ಕಡಿಮೆ ಬರೋಂಗೆ ಮಾಡಿದರೆ ನಮಗೇನು ಬಾಬನ ಮೇಲೆ ನಿಶ್ಚಯ ಕಡಿಮೆ ಆಗೋದೇ ಇಲ್ಲ. ಶಿವಬಾಬನ ಮೇಲೆ 100% ಫೇತ್. ಹಾಗೆ ದೈವಿ ಪರಿವಾರದವರಿರ್ಬೋದು, ಅಥವಾ ಲೌಕಿಕ ಅಜ್ಞಾನಿ ಆತ್ಮಗಳಿರ್ಬೋದು, ಸಂಸಾರಿ ಆತ್ಮಗಳಿರ್ಬೋದು, ಅವ್ರು ಎಂತಹ ಪರೀಕ್ಷೆಯನ್ನು ನಮ್ಮ ಮುಂದೆ ಒಡ್ಡಬೋದು, ಹಠ ಮಾಡ್ಬೋದು, ಬೇಕಂತೆ ನಮ್ಮ ಮುಂದೆ ಚಾಲೆಂಜ್ ಮಾಡಿ ನಿಲ್ಬೋದು, ದ್ವೇಷದಿಂದ ಬರ್ಬೋದು, ಕ್ರೋಧದಿಂದ ಎದುರಿಗೆ ಬರ್ಬೋದು, ಬೇಕಂತ ಪ್ಲಾನ್ ಮಾಡಿ ವೈಡ್ ಇನ್ಸಲ್ಟ್ ಮಾಡುವಂಥ ನೆಟ್ವರ್ಕ್ ಮಾಡ್ಕೋಬೋದು, ನಮಗೆ ನಿಂದನೆ ಮಾಡ್ಬೋದು. ಅವ್ರು ಏನು ಮಾಡಿದರೂ ನಾನು ಡಗ್ಮಗ್ಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮಗಿನ್ನೂ ದಯಾಭಾವನೆ, ಕರುಣಾಭಾವನೆ ಆತ್ಮನ ಪ್ರತಿ ಹೆಚ್ಚಾಗಬೇಕು. ಈ ಆತ್ಮನ ಕಲ್ಯಾಣವಾಗಲಿ. ಪಾಪ ಆತ್ಮ ಪಾಪ ಮಾಡ್ತಾಯಿದೆ ಅಂತ ಅವ್ರಿಗೆ ಗೊತ್ತೇ ಇರೋಂಗಿಲ್ಲ. ಅದಕ್ಕೆ ನಾವು ಅವ್ರ ಪ್ರತಿ ಕಲ್ಯಾಣದ ಭಾವನೆ ಇಟ್ಕೋಬೇಕು. ಈ ಆತ್ಮನ ಕಲ್ಯಾಣವಾಗಲಿ. ನಮ್ಮ ಕಲ್ಯಾಣದ ಭಾವನೆಯೇ ಆ ಆತ್ಮಗಳನ್ನು ಪರಿವರ್ತನೆ ಮಾಡುತ್ತದೆ. ಡಬಲ್ ಅಂಡರ್ಲೈನ್ ಮಾಡ್ಕೋಬೇಕು ಈ ಮಾತನ್ನು. ನಾವು ಆತ್ಮಗಳ ಪ್ರತಿ ಇಡುವ ಕಲ್ಯಾಣದ ಭಾವನೆಯೇ ಅವರ ಭಾವನೆಯನ್ನು, ಸಂಸ್ಕಾರವನ್ನು ಪರಿವರ್ತನೆ ಮಾಡ್ತದೆ. ನಾವು ಅಧೀರ್ಯರಾಗಬಾರ್ದು, ಅಂದರೆ ಅವಸರ ಪಡಬಾರ್ದು. ನಾನು ಇಷ್ಟು ಕಲ್ಯಾಣ ಶುಭ ಭಾವನೆ ಶುಭ ಕಾಮನೆ ಇಟ್ಕೊಂಡಿನಿ, 3 ದಿನದಿಂದ ಸಕಾಶ ಕೊಟ್ಟಿನಿ, ಆಮೇಲೆ ಈಗಿನ ಕಾಲದಲ್ಲಿ ಎಲ್ಲರ ಬಾಯಲ್ಲಿ 21 ದಿನದಿಂದ ಸಕಾಶ ಕೊಟ್ಟಿನಿ, 21 ದಿನ ಪ್ರಾಕ್ಟೀಸ್ ಮಾಡೀನಿ, 21 ಸಲ ಪ್ರಾಕ್ಟೀಸ್ ಮಾಡೀನಿ, ಅವ್ರಿನ್ನೂ ಚೇಂಜ್ ಆಗೋಲ್ರು. ಇಸ್ಮೇ ಅಧೀರ್ಯ ನಹೀ ಹೋನಾ. ಹ್ಯಾವ್ ಪೇಷನ್ಸ್. ಸಮಾಧಾನದಿಂದ ಕಾಯಿರಿ. ಸಮಯ ಪ್ರಮಾಣ ಫಲ್ ಅವಶ್ಯ ನಿಕ್ಕಲೇಗ. ಯಹ ಡ್ರಾಮಾ ಕಿ ನೊಂದ್ ಹೈ. ಸಮಯಾನುಸಾರವಾಗಿ ಫಲ ಸಿಕ್ಕೇ ಸಿಗ್ತದೆ ಅನ್ನೋದು ನಾಟಕದಲ್ಲಿ ನೋಂದಾಯಿಸಲ್ಪಟ್ಟಿದೆ. ಯಾವಾಗ ಸಿಗ್ತದೆ ಫಲ? ನಾಟಕದಲ್ಲಿ ಯಾವಾಗೈತೆ ಅವಾಗ ಸಿಗ್ತದೆ. स्लोगन: पवित्रता की शक्ति से अपने संकल्पों को शुद्ध ज्ञान स्वरूप बनाकर कमजोरियों को समाप्त करो. ಪವಿತ್ರತೆಯ ಶಕ್ತಿಯಿಂದ ಅಪನೆ ನಮ್ಮ ಸಂಕಲ್ಪಗಳನ್ನು ಶುದ್ಧ ಮಾಡ್ಕೋಬೇಕು. ಯಾವ ಶಕ್ತಿಯಿಂದ? ಪ್ಯೂರಿಟಿಯ ಪವರ್ನಿಂದ. ಸಂಕಲ್ಪಗಳನ್ನು ಶುದ್ಧ, ಜ್ಞಾನ ಸ್ವರೂಪ ಮಾಡಿಕೊಂಡು ದುರ್ಬಲತೆಗಳನ್ನು ಸಮಾಪ್ತಿ ಮಾಡಿಕೊಳ್ಬೇಕು. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ಆತ್ಮಜ್ಯೋತಿ, ನಾನು ಶಾಂತ ಸ್ವರೂಪ, ಸ್ವಚ್ಛ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆತ್ಮ. ಮಸ್ತಿಷ್ಕದ ಮಧ್ಯದಲ್ಲಿ ವಜ್ರೋಪಾದಿಯಲ್ಲಿ ಶ್ವೇತ ಟ್ರಾನ್ಸ್ಪರೆಂಟ್ ಆಗಿ ಪ್ರಜ್ವಲವಾಗಿ ಬೆಳಗುವ ಸ್ವಪ್ರಕಾಶಮಯ ಪ್ರಶಾಂತ ಜ್ಯೋತಿ ನಾನು. ಪ್ರಶಾಂತ ಚಿತ್ತಾತ್ಮ ನಾನು. ಸಂತುಷ್ಟ ಜ್ಯೋತಿ, ಸಂತೃಪ್ತ ಜ್ಯೋತಿ, ಸಮಾಧಾನ ಚಿತ್ತ, ಇಚ್ಛೆಗಳ ಸಂಕಲ್ಪಗಳಿಲ್ಲದೆ ಅಲೆರಹಿತ ಪ್ರಕಾಶ ಸರೋವರ ನಾನು. ಕ್ಲೀನ್ ಆ್ಯಂಡ್ ಟ್ರಾನ್ಸ್ಪರೆಂಟ್, ಒಳಗಿಂದ ಹೊರಗಿನವರೆಗೂ ನಾನು ಶ್ವೇತ ಜ್ಯೋತಿ, ವಜ್ರ ಸಮಾನ ಜ್ಯೋತಿ, ಸ್ವಚ್ಛ ಶುದ್ಧ ಜ್ಯೋತಿ, ಏಕರಸ ಸ್ಥಿತಿಯುಳ್ಳ ಏಕಾಗ್ರ ಜ್ಯೋತಿ, ಶಾಂತ ಸ್ವರೂಪ ಜ್ಯೋತಿ ನಾನು. ಶಾಂತಿಯ ಪ್ರಭೆಯನ್ನೇ ಹರಡಿಸುವ ಶಾಂತಮಯ ಜ್ಯೋತಿ ನಾನು. ಶಾಂತಿಯ ನಿಧಿ ನಾನು. ನಾನಾತ್ಮ ಖುಷಿಯಲ್ಲಿರುವ ಜ್ಯೋತಿ, ಸಂತುಷ್ಟ ಪ್ರಸನ್ನ ಚಿತ್ತ ನಾನು. ಖುಷಿಯನ್ನು ಚಿಮ್ಮುವ ಜ್ಯೋತಿ,
ಜೀವನದ ಸಕಲ ಪರಿಸ್ಥಿತಿಯಲ್ಲೂ ಖುಷಿಯಲ್ಲಿ ಅರಳಿರುವ ಜ್ಯೋತಿ, ನಿತ್ಯ ಮುಗುಳ್ನಗುತ್ತಿರುವ ಖುಷಿಯ ಪ್ರಭೆಯನ್ನು ಹರಡಿರುವ ಜ್ಯೋತಿ. ನಾನಾತ್ಮ ಖುಷಿಯ ನಶೆಯಲ್ಲಿ ಬೆಳಗುವ ಜ್ಯೋತಿ. ಸೃಷ್ಟಿ ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿದಾಗ ವಾಹ ಪಾತ್ರಧಾರಿಯೇ ವಾಹ ಎನ್ನುವ ವಿಶಾಲ ಹೃದಯ ಆತ್ಮ ನಾನು. ಸ್ವಯಂನ ಯಾವ ಪಾತ್ರ ಬಂದಾಗಲೂ ವಾಹ ಮೇರಾ ಪಾರ್ಟ್ ವಾಹ ಎಂದು ಖುಷಿ ಪಡುವ ವಿವೇಕಶೀಲ ಆತ್ಮ ನಾನು. ನಾಟಕದ ಯಾವುದೇ ದೃಶ್ಯಗಳ ಸಮ್ಮುಖದಲ್ಲಿ ಬಂದರೂ ವಾಹ ಡ್ರಾಮಾ ವಾಹ ಎನ್ನುವ ನಿಶ್ಚಯ ಬುದ್ಧಿಯ ಆತ್ಮ ನಾನು. ನಾಟಕದ ಪ್ರತಿ ದೃಶ್ಯದಲ್ಲೂ ಕಲ್ಯಾಣವಿದೆ ಎಂದು ತಿಳಿದುಕೊಂಡ ಭಾಗ್ಯಶಾಲಿ ಆತ್ಮ ನಾನು. ನನ್ನ ಆತ್ಮ ಪುಣ್ಯಾತ್ಮ. ನನ್ನ ತನು ಮನ ಧನವನ್ನು ಈಶ್ವರನ ಸೇವೆಗೆ ಸಮರ್ಪಿಸಿಕೊಂಡ ಸಮರ್ಪಿತ ಜ್ಯೋತಿ. ನನ್ನತನದ ಮೋಹಗಳನ್ನು ಕಳೆದುಕೊಂಡ ಯಜ್ಞ ಸಮರ್ಪಿತ ಜ್ಯೋತಿ ನಾನು. ಸರ್ವಸ್ವವು ನಿನ್ನದೇ ಎಂದು ತಿಳಿದುಕೊಳ್ಳುವ ಸ್ವತಂತ್ರ ಬಂಧನ್ಮುಕ್ತ ಜ್ಯೋತಿ ನಾನು. ಯಜ್ಞಕ್ಕಾಗಿ ತನು ಮನಧನ ಜೀವನವನ್ನು ಮೀಸಲಾಗಿಟ್ಟಿರುವ ಯಜ್ಞ ರಕ್ಷಕ ಆತ್ಮ ನಾನು. ಯಜ್ಞ ಶ್ರೀಮತದಂತೆ ನಡೆಯುವ ಯಜ್ಞಬದ್ಧ ಆತ್ಮ ನಾನು. ಸಂಯಮಬದ್ಧ ನಿಯಮಬದ್ಧ ಜ್ಯೋತಿ. ಸಕಲ ಯಜ್ಞ ವತ್ಸರನ್ನ ಆತ್ಮಿಕ ದೃಷ್ಟಿಯಿಂದ ನೋಡುವ ಗೌರವಿಸುವ ಪವಿತ್ರ ಆತ್ಮ ನಾನು. ಯಜ್ಞ ರಚಯಿತ ಯಜ್ಞ ಪಿತನ ಕಡೆಗೆ ಒಂದೇ ಸೆಕೆಂಡಿನಲ್ಲಿ ಹಾರುವ ಆತ್ಮ ನಾನು. ಪರಂಧಾಮದಲ್ಲಿದ್ದೇನೆ. ಬ್ರಹ್ಮಾಂಡ ಸ್ವಪ್ರಕಾಶಮಯ ಧಾಮದಲ್ಲಿ ಮಹಾಜ್ಯೋತಿಯ ಮುಂದಿದ್ದೇನೆ. ಶಿವ ತಂದೆ ಮಹಾಜ್ಯೋತಿ, ಸರ್ವಶಕ್ತಿಗಳ ಸೂರ್ಯ. ಶಿವ ತಂದೆ ಪರಮ ಪವಿತ್ರತೆಯ ಸೂರ್ಯ, ಪವಿತ್ರತೆಯ ಸಾಗರ, ಪರಮ ಪವಿತ್ರತೆಯ ಶಕ್ತಿಶಾಲಿ ಭಂಡಾರ ಶಿವ ತಂದೆ. ಸತ್ಯತೆಯ ಶಕ್ತಿಯ ಜ್ಞಾನವನ್ನು ನೀಡುವ ಸತ್ಯ ಜ್ಞಾನ ಸೂರ್ಯ ಶಿವ ತಂದೆ. ಜ್ಞಾನದ ಪ್ರಜ್ವಲ ಪ್ರಭೆಯನ್ನು ಹಂಚುವ ಜ್ಞಾನ ಸೂರ್ಯ ಶಿವ ತಂದೆ. ಶಿವ ತಂದೆಯ ಸಮ್ಮುಖದಲ್ಲಿ ತಂದೆಯನ್ನು ದರ್ಶನ ಮಾಡುತ್ತಾ ಇರುವೆ. ನನಗೆ ನೀವೊಬ್ಬರೇ ಪರಮಾತ್ಮ. ನಿಮ್ಮ ಸ್ಮೃತಿಯೇ ನನಗೆ ಕವಚ, ನಿಮ್ಮ ಸಾಮೀಪ್ಯವೇ ನನಗೆ ರಕ್ಷಣೆ, ನಿಮ್ಮ ಸ್ಮೃತಿಯೇ ನನಗೆ ಯೋಗಾಗ್ನಿ. ಈಶ್ವರನ ನೆನಪಿನ ಅಗ್ನಿಯಲ್ಲಿ ನನ್ನ ಜನ್ಮ ಜನ್ಮಾಂತರದ ಸೂಕ್ಷ್ಮ ಪಾಪದ ಕಲೆಯೂ ಕರಗಿ ಹೋಗಿ ಸ್ವಚ್ಛ ಪುಣ್ಯಾತ್ಮ ಸತೋ ಪ್ರಧಾನನಾಗುತ್ತಿರುವೆ. ಪರಮಾತ್ಮನ ಶಕ್ತಿಶಾಲಿ ಕಿರಣಗಳಲ್ಲಿ ಪಾಪ ಭಸ್ಮವಾಗಿದೆ. ಈಶ್ವರನ ಪವಿತ್ರತೆಯ ಶಕ್ತಿಶಾಲಿ ಕಿರಣ ಪಡೆದು ನಾನು ಪುಣ್ಯಾತ್ಮನಾಗುತ್ತಿರುವೆ. ಜ್ಞಾನ ಸೂರ್ಯನ ಜ್ಞಾನ ಪ್ರಭೆಯಲ್ಲಿ ನಾನು ಸತೋ ಪ್ರಧಾನನಾಗುತ್ತಿರುವೆ. ಈಶ್ವರನ ನೆನಪೇ ನನ್ನ ಪಾಪ ಸುಡುವ ಯೋಗಾಗ್ನಿ.
ತಂದೆ ನೆನಪು ಮಾಡಿ ಮಾಡಿ ಪಾಪ ವಿಮೋಚನೆ ಆಗುತ್ತಿದೆ, ಪುಣ್ಯಾತ್ಮನಾಗುತ್ತಿದ್ದೇನೆ. ಪರಮಾತ್ಮ, ಸದಾ ನಿಮ್ಮ ನೆನಪಿನಲ್ಲೇ ಸುರಕ್ಷಿತನಾಗಿರುವೆ. ಓಂ ಶಾಂತಿ. वरदान दिया है, तुमने हमें हर खुशी वरदान दिया है। मिट के भी पूरे करे फरमान वो सारे, मिट के भी पूरे करे फरमान वो सारे। तुमने किए पूरे अरमान हमारे, हम भी करें पूरे अरमान तुम्हारे। चिता से निश्चिंत बनाया, खूबियां
सजाया। भाग्य है जो साथ में, ओ भाग्य है जो साथ में भगवान हमारे। भाग्य है जो साथ में भगवान हमारे। हम भी करें पूरे अरमान तुम्हारे, हम भी करें पूरे अरमान तुम्हारे। तुमने किए पूरे अरमान हमारे, हम भी करें पूरे अरमान तुम्हारे, हम भी करें पूरे अरमान तुम्हारे। ओम शांति, ओम शांति, ओम शांति।